ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಪವಿತ್ರ ಭಾನುವಾರ ಮತ್ತೊಂದು ಆವರ್ತಿ ದೇವರ ಸನ್ನಿಧಾನದಲ್ಲಿ ಸರ್ವ ಕೃಪಾಳುವಾದ ದೇವರನ್ನ ಸ್ತುತಿಸುವುದಕ್ಕೆ, ಆರಾಧಿಸುವುದಕ್ಕೆ, ದೇವರು ನಮ್ಮ ಜೀವಿತದಲ್ಲಿ ಮತ್ತೊಂದು ದಿನವನ್ನು ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ. ಬನ್ನಿ, ಪ್ರಾರ್ಥನೆಯೊಂದಿಗೆ ಇಂದಿನ ಆರಾಧನೆಯನ್ನು ನಾವು ಪ್ರಾರಂಭಿಸುವ. ಪ್ರಾರ್ಥನೆ ಮಾಡುವ. ಭೂಮಿ ಆಕಾಶವನ್ನು ಉಂಟು ಮಾಡಿರುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಈ ಪವಿತ್ರ ಭಾನುವಾರ ಮತ್ತೊಂದು ಆವರ್ತಿ ನಿಮ್ಮ ಮಕ್ಕಳಾದ ನಾವು ನಿಮ್ಮ ಪಾದ ಸನ್ನಿಧಾನದಲ್ಲಿ ನಿಮ್ಮನ್ನು ಸ್ತುತಿಸುವುದಕ್ಕೆ, ನಿಮ್ಮನ್ನು ಆರಾಧಿಸುವುದಕ್ಕೆ ನಾವು ಸೇರಿ ಬರುವಂತೆ ನಮ್ಮ ಜೀವಿತದಲ್ಲಿ ಕೊಟ್ಟಂತ ಸಂದರ್ಭಕ್ಕಾಗಿ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ದೇವರೇ, ನಮ್ಮ ಬಾಯ ಮಾತುಗಳು, ನಮ್ಮ ಹೃದಯದ ಧ್ಯಾನವು ನಿಮಗೆ ಸಮರ್ಪಕವಾಗಿರಲಿ ಎಂಬುದಾಗಿ ಕೀರ್ತನೆಗಾರನು ಹಾಡಿದ ರೀತಿಯಲ್ಲಿ ಈ ಮುಂಜಾನೆಯಲ್ಲಿ ನಾವು ಮಾಡುವಂತಹ ಪ್ರಾರ್ಥನೆ, ನಮ್ಮ ಧ್ಯಾನ ನಿಮಗೆ ಸಮರ್ಪಕವಾಗಿರಲಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಅದಕ್ಕೆ ಅಡ್ಡಿಯಾಗಿರುವಂಥ ಎಲ್ಲ ಪಾಪದ ಕಲ್ಮಶಗಳನ್ನು ನಿಮ್ಮ ರಕ್ತದಿಂದ ಮತದಾವರ್ತಿ ತೊಳೆದು ನಮ್ಮನ್ನು ಶುದ್ಧಿಪಡಿಸಿ, ಪರಿಶುದ್ಧನಾದ ನಿಮ್ಮನ್ನು ಪವಿತ್ರತೆಯಲ್ಲಿ ಆರಾಧಿಸುವಂತೆ ನಮ್ಮನ್ನು ಯೋಗ್ಯರನ್ನಾಗಿ ಮಾರ್ಪಡಿಸು. ಈ ಮುಂಜಾನೆಯಲ್ಲಿ ನಾವು ಆಡುವಂಥ ಹಾಡುಗಳು, ನಾವು ಧ್ಯಾನಿಸುವಂಥ ದೇವರ ವಾಕ್ಯವನ್ನು ನಿಮ್ಮ ಸನ್ನಿಧಾನಕ್ಕೆ ಸಮರ್ಪಿಸುತ್ತಾ ಇದ್ದೇವೆ. ಈ ಮಾಧ್ಯಮವನ್ನು ವೀಕ್ಷಿಸುವಂಥ ಪ್ರತಿಯೊಬ್ಬರಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಅವರ ಜೀವಿತದಲ್ಲಿ ದೈವಿಕ ಸಾನ್ನಿಧ್ಯವನ್ನು ಈ ಆರಾಧನೆಯ ಮೂಲಕ ಇಳಿಯಪಡಿಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ನಮ್ಮನ್ನು ಸಂಪೂರ್ಣವಾಗಿ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ಈ ಮುಂಜಾನೆಯಲ್ಲಿ ನಮ್ಮ ದೇಶದ, ನಮ್ಮ ರಾಜ್ಯದ, ನಮ್ಮ ಪಟ್ಟಣದ, ನಮ್ಮ ಗ್ರಾಮದ ವಿವಿಧ ಸ್ಥಳಗಳಲ್ಲಿ, ವಿವಿಧ ಭಾಷೆಗಳಲ್ಲಿ ನಡೆಯುವಂಥ ಎಲ್ಲ ಪರಿಶುದ್ಧ ಆರಾಧನೆಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿ ಪ್ರಾರ್ಥಿಸ್ತಾ ಇದ್ದೇವೆ. ಇಂದಿನ ಆರಾಧನೆ ದೇವರ ನಾಮದ ಮಹಿಮೆಗೆ ಕಾರಣವಾಗಿ ಮಾರ್ಪಡಲಿ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಮುದ್ದು ನಾಮದಲ್ಲಿ ಬಿಡುತ್ತೇವೆ ತಂದೆ, ಆಮೇಲೆ. ಮತ್ತೊಂದು ಆವರ್ತಿ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ವಂದನೆಯನ್ನು ತಿಳಿಸುವಂಥವರಾಗಿದ್ದೇವೆ. ಬಂದಿರಿ, ನಮ್ಮ ನಿರ್ಮಾಣಿಕನಾದ ಯೆಹೋವನಿಗೆ ಸಾಷ್ಟಾಂಗವೆರಗಿ ಆರಾಧಿಸೋಣ ಎಂಬ ದೇವರ ವಾಕ್ಯಾನುಸಾರವಾಗಿ ಈ ಮುಂಜಾನೆಯಲ್ಲಿ ಮತದಾವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಸ್ತುತಿಸುವುದಕ್ಕೆ, ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಂತ ಈ ಒಂದು ಸಂದರ್ಭವನ್ನು ನೆನೆಸಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಈ ದಿನವು ಯೆಹೋವನಿಂದಲೇ ನೇಮಕವಾದದ್ದು, ಇದರಲ್ಲಿ ಉಲ್ಲಾಸಿಸಿ ಆನಂದಿಸೋಣ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಕಳೆದ ಭಾನುವಾರವನ್ನು ಕಂಡ ಅನೇಕರು ಈ ಭಾನುವಾರವನ್ನು ಕಾಣದೆ ಲೋಕವನ್ನು ಬಿಟ್ಟು ಆಗಲಿ ಹೋಗಿರುವಾಗ ಅನೇಕರು ಅನೇಕ ವಿಧವಾದ ವ್ಯಾಧಿಗಳ ಮೂಲಕವಾಗಿ ಆರಾಧಿಸುವುದಕ್ಕೆ ಸಾಧ್ಯವಿಲ್ಲದೆ ಮನೆಗಳಲ್ಲಿ, ಆಸ್ಪತ್ರೆಗಳಲ್ಲಿ ಮಲಗಿರುವಾಗ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಿರುವಂಥ ಈ ಒಂದು ದಿನಕ್ಕಾಗಿ ಸ್ತೋತ್ರ. ಈ ದಿನದಲ್ಲಿ ದಾವೀದನು ಹೇಳಿದ ರೀತಿಯಲ್ಲಿ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ದೇವರು ಮಾಡಿದ ಎಲ್ಲ ಉಪಕಾರಗಳನ್ನು ನೆನೆಸಿ ಈ ಮುಂಜಾನೆಯಲ್ಲಿ ದೇವರಿಗೆ ಸಲ್ಲತಕ್ಕ ಗೌರವವನ್ನು, ಆರಾಧನೆಯನ್ನು ನಾವು ಸಲ್ಲಿಸುವ. ಬನ್ನಿ, ಈ ಹಾಡಿನ ಚರಣಗಳನ್ನು ಹಾಡಿ ದೇವರ ನಾಮವನ್ನು ಮಹಿಮೆ ಪಡಿಸುವ. ಕ್ರೈಸ್ತರಾದ ನಮ್ಮ ಮೇಲೆ ಬಿದ್ದ ಭಾರವು ದೊಡ್ಡದೆಂದು ಧ್ಯಾನ ಮಾಡು ರಾತ್ರಿಯಗಲು. ಭ್ರಾತರಾದ ಅನ್ಯರನ್ನು ನಾವು ಪ್ರೀತಿಸಿ, ರಕ್ಷಕನ ಹತ್ರ ತರ ಹಂಗಿನವರು. ಈ ಹಾಡಿನ ಚರಣಗಳನ್ನು ಹಾಡಿ ದೇವರ ನಾಮವನ್ನು ನಾವು ಮಹಿಮೆ ಪಡಿಸುವ. ಕ್ರೈಸ್ತರಾದ ನಮ್ಮ ಮೇಲೆ ಬಿದ್ದ ಭಾರವು ದೊಡ್ಡದೆಂದು ಧ್ಯಾನ ಮಾಡು ರಾತ್ರಿಯಾಗಲು. ಭ್ರಾತರಾದ ನ್ಯಾರನ ನಾವು ಪ್ರೀತಿಸಿ, ರಕ್ಷಕನ ಹತ್ರ ತರ ಹಂಗಿನವರು. ನೀವು ಇರುವಂತ ಪ್ರಾತದಲ್ಲಿಯೂ
ಯೇಸುವಿನ ಮಾತಿನಂತೆ ನಿತ್ಯವರ್ತಿಸು. ಭ್ರಾತರಾದ ಅನ್ಯರನ್ನ ನಾವು ಪ್ರೀತಿಸಿ ರಕ್ಷಕನ ಹತ್ರ ತರುವ ಅಂಗಿನವರು ಸಾವಿರಾರು ಮಂದಿ ನಿತ್ಯ ಸಾಯುತ್ತೀರಾರು. ಎಚ್ಚರಿಕೆ ಮಾತು ಹೇಳಿ ಪ್ರಾಣ ಕಾಪಾಡು. ಭ್ರಾತರಾದ ಅನ್ಯರನ್ನ ನಾವು ಪ್ರೀತಿಸಿ ರಕ್ಷಕನ ಹತ್ರ ತರುವ ಹಂಗಿನವರು ಪಾಪಿಯನ್ನು ರಕ್ಷಿಸುವ ಪ್ರತಿಯೊಬ್ಬನು ಜ್ಯೋತಿಯಂತೆ ಶೋಭಿಸುತ್ತ ಬನವೊಂದ್ವನು. ಭ್ರಾತರಾದ ಅನ್ಯರನ್ನ ನಾವು ಪ್ರೀತಿಸಿ ರಕ್ಷಕನ ಹತ್ರ ತರುವ ಅಂಗಿನವರು. ಹಲ್ಲೆಲೂಯ. ಕ್ರೈಸ್ತರಾದ ನಮ್ಮ ಮೇಲೆ ಬಿದ್ದ ಭಾರವು ದೊಡ್ಡದೆಂದು ಧ್ಯಾನ ಮಾಡು ರಾತ್ರಿ ಹಗಲು. ಪ್ರಿಯರೇ, ಕ್ರೈಸ್ತತ್ವ ಒಂದು ಜವಾಬ್ದಾರಿಯುತ ಜೀವಿತವಾಗಿದೆ. ಶಿಷ್ಯತ್ವ ಒಂದು ನಿಯೋಗದಿಂದ ಕೂಡಿದ ಜೀವಿತವಾಗಿದೆ. ಯೇಸುಸ್ವಾಮಿ ತನ್ನ ಐಹಿಕ ದೌತ್ಯವನ್ನು ಪೂರೈಸಿ ಪರಲೋಕಕ್ಕೆ ಒಯ್ಯಲ್ಪಡುವುದಕ್ಕಿಂತ ಮುಂಚಿತವಾಗಿ ತನ್ನ ಶಿಷ್ಯರಿಗೆ ಹೇಳಿದಂಥದ್ದು, ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ, ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ ನಾನು ಆಜ್ಞಾಪಿಸಿದನೆಲ್ಲ ಕೈಕೊಂಡು ನಡೆಯುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ಇದು ಕ್ರೈಸ್ತತ್ವ. ಕ್ರೈಸ್ತತ್ವ ಒಂದು ಜವಾಬ್ದಾರಿಯುತ ಜೀವಿತ. ಕ್ರೈಸ್ತತ್ವ ಒಂದು ಧರ್ಮವಲ್ಲ, ಕ್ರೈಸ್ತತ್ವ ಒಂದು ಪಂಗಡವಲ್ಲ, ಕ್ರೈಸ್ತತ್ವ ಒಂದು ಜಾತಿಯಲ್ಲ, ಕ್ರೈಸ್ತತ್ವ ಒಂದು ಕುಲ ಅಲ್ಲ, ಕ್ರೈಸ್ತತ್ವ ಒಂದು ಗೋತ್ರವಲ್ಲ. ಕ್ರೈಸ್ತತ್ವ ಅನ್ನುವಂಥದ್ದು ಜವಾಬ್ದಾರಿ. ಕ್ರೈಸ್ತತ್ವ ಅನ್ನುವಂಥದ್ದು ಅರ್ಥಗರ್ಭಿತವಾದಂತಹ ಒಂದು ನಿಯೋಗ, ಎ ಗ್ರೇಟ್ ಕಮಿಷನ್. ಈ ಮುಂಜಾನೆಯಲ್ಲಿ ನಮ್ಮ ರಕ್ಷಕನು, ನಮ್ಮ ಒಡೆಯನು, ನಮ್ಮ ವಿಮೋಚಕನು, ನಮ್ಮನ್ನು ನಮ್ಮ ಪಾಪದಿಂದ ಬಿಡುಗಡೆ ಮಾಡಿದವನು ಆದಂತಹ ಯೇಸು ಕ್ರಿಸ್ತನು, ದೇವರ ಮಕ್ಕಳೆಂಬ ಪದವಿಯನ್ನು ಕೊಟ್ಟಿರುವಂತಹ ಯೇಸು ಕ್ರಿಸ್ತನು ನಮಗೆ ಹೇಳಿರುವಂಥದ್ದು, ಕ್ರೈಸ್ತರೇ, ನಿಮ್ಮ ಮೇಲೆ ಬಿದ್ದ ಭಾರವು ದೊಡ್ಡದಾಗಿದೆ. ಹಳೆಯ ಒಡಂಬಡಿಕೆಯಲ್ಲಿ ಸರ್ವಶಕ್ತನಾದ ಯೆಹೋವನು ಯೆಹೆಜ್ಕೇಲನನ್ನ ಪ್ರವಾದಿಯನ್ನಾಗಿ ನೇಮಿಸಿದ.
ಎಸ್ಕೇಲನ ಪ್ರವಾದನ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಮನುಷ್ಯ ಪುತ್ರನೇ, ನಾನು ನಿನ್ನನ್ನು ಇಸ್ರಾಯೇಲಿಯರಿಗೆ ಕಾವಲುಗಾರನನ್ನಾಗಿ ನೇಮಿಸಿದ್ದೇನೆ. ಸೊ ಹೀಗಿರುವಲ್ಲಿ ನನ್ನ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತುಗಳನ್ನು ನೀನು ಅವರಿಗೆ ತಿಳಿಸಬೇಕು. ಹಳೆಯ ಒಡಂಬಡಿಕೆಯಲ್ಲಿ ಅಥವಾ ಹಳೆಯ ಕಾಲದಲ್ಲಿ ರಾಜರುಗಳು ತಮ್ಮ ಅರಮನೆಯ ಸುತ್ತಲೂ, ಕೋಟೆಯ ಸುತ್ತಲೂ ಕಾವಲು ಗೋಪುರಗಳನ್ನು ಕಟ್ಟಿಸ್ತಾ ಇದ್ರು. ಈ ಕಾವಲು ಗೋಪುರಗಳ ಮೇಲೆ 24 ಗಂಟೆ ನಿರಂತರವಾದ ಒಬ್ಬ ಕಾವಲುಗಾರ ನಿಂತಿರ್ತಾ ಇದ್ದ. ಈ ಕಾವಲುಗಾರನ ದೌತ್ಯ ಶತ್ರು ಸೈನ್ಯದವರ ಚಲನ ವಲನಗಳನ್ನ ಗ್ರಹಿಸುವಂಥದ್ದು. ಯಾವುದಾದರೂ ಶತ್ರು ಸೈನ್ಯದವರು ಈ ಸಾಮ್ರಾಜ್ಯವನ್ನ, ಈ ಅರಮನೆಯನ್ನ, ಈ ಕೋಟೆಯನ್ನ ಆಕ್ರಮಿಸುವುದಕ್ಕೆ ಬರುವಂತಹ ಸಂದರ್ಭದಲ್ಲಿ ದೂರದಿಂದಲೇ ಅವರ ಚಲನೆಗಳನ್ನ ಅರ್ಥ ಮಾಡಿಕೊಂಡು ಆ ಸಮಾಚಾರವನ್ನ ಅರಮನೆಗೆ ತಲುಪಿಸುವಂಥದ್ದು. ಇಂತಹ ಕಾವಲು ಗೋಪುರಗಳು ನಮ್ಮ ದೇಶದ ಗಡಿಭಾಗದಲ್ಲಿ ನಾವು ಕಾಣ್ತೇವೆ. ಈ ಮುಂಜಾನೆಯಲ್ಲಿ ನಾವು ರಾತ್ರಿ ನಿದ್ರೆ ಮಾಡಿ ಸುಖವಾಗಿ ಎಚ್ಚರಗೊಂಡಂತಹ ಈ ಸಂದರ್ಭದಲ್ಲಿ ನಮ್ಮ ದೇಶದ ಗಡಿಭಾಗದಲ್ಲಿ ನೂರಾರು ಸೈನಿಕರು ಈ ಕಾವಲು ಗೋಪುರದ ಮೇಲೆ ನಿಂತುಕೊಂಡು ಚಳಿ ಮಳೆಯನ್ನ ಲೆಕ್ಕಿಸದೆ ನಮ್ಮನ್ನು ಸಂರಕ್ಷಿಸುತ್ತಿದ್ದರು ಎಂಬುದನ್ನು ಈ ಸಂದರ್ಭದಲ್ಲಿ ನಾವು ಮನನ ಮಾಡಿಕೊಳ್ಬೇಕು. ಮೊನ್ನೆ ದಿನದಲ್ಲಿ ನಾವು 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡಿದ್ವಿ. ಬ್ರಿಟಿಷರ ಕೈಯಿಂದ ಸ್ವಾತಂತ್ರ್ಯವನ್ನ ಪಡೆದುಕೊಂಡ ಆ ದಿನದಿಂದ ಈ ದಿನದ ತನಕ ಯೋಚನೆ ಮಾಡಿ, 365 × 79 ವರ್ಷ, 79 ಎಷ್ಟು ಸಾವಿರ 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 ದಿನಗಳು, ಎಷ್ಟು ಸಾವಿರ 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 ಸೈನಿಕರು ನಮ್ಮ ಸಂರಕ್ಷಣೆಗೋಸ್ಕರವಾಗಿ ಕಾವಲು ಗೋಪುರದಲ್ಲಿ ನಿಂತಿದ್ರು. ಇದರಲ್ಲಿ ಅನೇಕರು ಸಾವನ್ನ ಅನುಭವಿಸಿದ್ರು. ಇವತ್ತು ನಾವು ಸಂರಕ್ಷಿಸಲ್ಪಟ್ಟಿದ್ರೆ ಇದರ ಹಿಂದೆ ನಮ್ಮ ಗಡಿಭಾಗದಲ್ಲಿ ಕಾವಲುಗಾರರು ಕಾವಲು ಗೋಪುರದಲ್ಲಿ ನಿಂತು ನಮ್ಮನ್ನ ಕಾಯುತ್ತಾ ಇದ್ದಾರೆ ಎಂಬುದನ್ನು ನಾವು ಮರಿಬಾರದು. ಯಾಕೆ ಇದನ್ನು ಹೇಳ್ತೀನಿ ಅಂತ ಹೇಳಿದ್ರೆ, ನಮಗೆ ನಮ್ಮ ದೇಶದ ಕುರಿತಾಗಿ, ನಮ್ಮ ಸೈನಿಕರ ಕುರಿತಾಗಿ ಒಂದು ಅಭಿಮಾನ ಇರಬೇಕು. ನಾವು ಕೇವಲ ಭಾಷೆಯ ಅಭಿಮಾನವನ್ನು ಇಟ್ಕೊಂಡ್ರೆ ಸಾಲದು. ನಮ್ಮ ಗಡಿಭಾಗದಲ್ಲಿ ನಮ್ಮನ್ನು ಕಾಯುವಂತವರು ಕೇವಲ ನಮ್ಮ ಮಾತೃಭಾಷೆಯವರಲ್ಲ, ನಮ್ಮ ದೇಶದವರು, ಭಾರತೀಯರು ಎಂಬುದನ್ನು ಮರಿಬೇಡ್ರಿ. ಇದು ನನ್ನ ಪ್ರಸಂಗದ ಎಕ್ಸ್ಟೆಂಡ್ ಭಾಗ ಆಗೋಯ್ತು. ಪ್ರಸಂಗಕ್ಕೆ ಬರ್ತೇನೆ. ಎಸ್ಕೇಲನ ದೇವರು ಕಾವಲುಗಾರನನ್ನಾಗಿ ನೇಮಿಸಿದ್ರು. ಈ ಎಸ್ಕೇಲನಿಗೆ ದೇವರು ಹೇಳಿದಂಥದ್ದು, ನೀನು ನನ್ನ ಬಾಯಿಂದ ಹೊರಡುವಂತಹ ಮಾತುಗಳನ್ನ ಏನ್ ಮಾಡಬೇಕು? ಜನರಿಗೆ ತಿಳಿಸುವಂತವನಾಗಿರ್ಬೇಕು. ಎಸ್ಕೇಲನ ಪ್ರವಾದನ ಗ್ರಂಥ 3ನೇ ಅಧ್ಯಾಯ 16ರಿಂದ ಕೆಳಗಿನ ವಾಕ್ಯಗಳು. ಯೆಹೋವನು ಈ ಮಾತುಗಳನ್ನು ನನಗೆ ದಯಪಾಲಿಸಿದರು. ಇದು ಎಸ್ಕೇಲನು ತಾನೇ ಬರೆದಿರುವಂಥದ್ದು. ನರಪುತ್ರನೇ, ನಾನು ನಿನ್ನನ್ನು ಇಸ್ರಾಯೇಲ್ ವಂಶದವರ ಮೇಲೆ ಕಾವಲುಗಾರರನ್ನಾಗಿ ನೇಮಿಸಿದ್ದೇನೆ. ಹೀಗಿರಲು ನನ್ನ ಬಾಯಿಂದ ಹೊರಡುವ ಮಾತನ್ನು ಕೇಳಿ ನನ್ನ ಪರವಾಗಿ ಅವರನ್ನು ಎಚ್ಚರಿಸು. ನನ್ನ ಪರವಾಗಿ. ನಾನು ದುಷ್ಟನಿಗೆ ಸತ್ತೇ ಸಾಯುವಿ ಎಂದು ನುಡಿಯುವಾಗ ನೀನು ಅವನನ್ನು ಎಚ್ಚರಿಸದೆಯೂ ಅವನು ತನ್ನ ದುರ್ಮಾರ್ಗವನ್ನು ಬಿಟ್ಟು ತನ್ನ ಪ್ರಾಣವನ್ನು ಉಳಿಸಿಕೊಳ್ಳುವಂತೆ ಅವನಿಗೆ ಬುದ್ಧಿ ಹೇಳದೆಯೂ ಇದ್ದರೆ
ಗಮನ ಬಿಟ್ಟು ನೋಡ್ರಿ, ನಾನು ದುಷ್ಟನಿಗೆ ಸತ್ತೇ ಸಾಯುವಿ ಎಂದು ನುಡಿಯುವಾಗ ನೀನು ಅವನನ್ನು ಎಚ್ಚರಿಸದೆಯೂ ಅವನು ತನ್ನ ದುರ್ಮಾರ್ಗವನ್ನು ಬಿಟ್ಟು ತನ್ನ ಪ್ರಾಣವನ್ನು ಉಳಿಸಿಕೊಳ್ಳುವಂತೆ ಅವನಿಗೆ ಬುದ್ಧಿ ಹೇಳದೆಯೂ ಇದ್ದರೆ ಆ ದುಷ್ಟನು ತನ್ನ ಅಪರಾಧದಿಂದ ಸಾಯಬೇಕಾಗುವುದು. ಅವನ ಮರಣಕ್ಕಾಗಿ ನಿನಗೆ ಮುಯ್ಯಿ ತೀರಿಸ್ತೇನೆ. 19ನೇ ವಾಕ್ಯ, ಅದರ 2ನೇ ಭಾಗ. ನೀನು ದುಷ್ಟನನ್ನು ಎಚ್ಚರಿಸಿದರೂ ಅವನು ತನ್ನ ದುಷ್ಟತನವನ್ನು ದುರ್ಮಾರ್ಗವನ್ನು ಬಿಡದೆ ಹೋದರೆ ತನ್ನ ಅಪರಾಧದಿಂದ ಸಾಯುವನು. ನೀನು ನಿನ್ನ ಪ್ರಾಣವನ್ನು ಉಳಿಸಿಕೊಂಡಿರುವಿ. ಒಬ್ಬ ಕಾವಲುಗಾರನಿಗೆ ದೇವರಿಂದ ಅಥವಾ ಒಬ್ಬ ಕಾವಲುಗಾರನ ದೌತ್ಯ ತನಗೆ ವಹಿಸಿರುವಂತಹ ಕೆಲಸವನ್ನ ಯಥಾ ಪ್ರಕಾರ ಮಾಡುವಂಥದ್ದು. ಇಲ್ಲಿ ಯೆಹೋವನು ಎಸ್ಕೇಲನನ್ನ ಕಾವಲುಗಾರನನ್ನಾಗಿ ನೇಮಿಸಿರುವಂಥದ್ದು ದೇವರನ್ನ ಬಿಟ್ಟು ದುರ್ಮಾರ್ಗಕ್ಕೆ ಅಥವಾ ದೇವರನ್ನ ಬಿಟ್ಟು ದುರ್ಮಾರ್ಗದಲ್ಲಿ ನಡೆಯುತ್ತಿರುವ ಇಸ್ರಾಯೇಲ್ಯರನ್ನ ಸರಿದಾರಿಗೆ ತರುವುದಕ್ಕಾಗಿ. ನಮ್ಮ ಕಾವಲುಗಾರರು ನಮ್ಮ ಶತ್ರುಗಳ ಚಲನವಲನಗಳನ್ನ ಗಮನಿಸುತ್ತಿರುವಾಗ ದೇವರು ನಮ್ಮನ್ನ ಕಾವಲುಗಾರನನ್ನಾಗಿ ಇಟ್ಟಿರುವಂಥದ್ದು ನಮ್ಮ ಕ್ರೈಸ್ತತ್ವದಲ್ಲಿ ಜೀವಿಸುತ್ತಿರುವ ಜನರು ಕ್ರೈಸ್ತತ್ವದ ಉಪದೇಶವನ್ನು ಬಿಟ್ಟು ಚಲಿಸುವಂತವರಾಗಿದ್ರೆ ಅಂಥವರನ್ನ ಕ್ರೈಸ್ತತ್ವದ ಮಾರ್ಗದಲ್ಲಿ ಕರೆತರುವಂಥದ್ದು. ಈ ಸಂದೇಶವನ್ನ ನಾವು ಹೇಳದೆ ಹೋದ್ರೆ ನಾವು ದೇವರಿಗೆ ಲೆಕ್ಕ ಕೊಡಬೇಕು. ಹೊಸ ಒಡಂಬಡಿಕೆಯ ದೇವ ಜನರೇ, ಕ್ರೈಸ್ತತ್ವ ಅನ್ನುವಂಥದ್ದು ಒಂದು ಜವಾಬ್ದಾರಿ ಎಂಬುದಾಗಿ ನಾನು ಹೇಳಿದೆ. ನಮ್ಮ ಜವಾಬ್ದಾರಿ ಏನಾಗಿದೆ? ಮತ್ತಾಯ 28:19, ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡ್ರಿ. ಅದಕ್ಕೆ ನಾನು ಹೇಳಿದ್ದು, ಕ್ರೈಸ್ತತ್ವ ಒಂದು ಧರ್ಮವಲ್ಲ, ಕ್ರೈಸ್ತತ್ವ ಒಂದು ಜಾತಿಯಲ್ಲ, ಕ್ರೈಸ್ತತ್ವ ಒಂದು ಪಂಗಡವಲ್ಲ, ಕ್ರೈಸ್ತತ್ವ ಒಂದು ಕುಲವಲ್ಲ, ಕ್ರೈಸ್ತತ್ವ ಒಂದು ಗೋತ್ರವಲ್ಲ. ಬದಲಾಗಿ ಕ್ರೈಸ್ತತ್ವ ಅನ್ನುವಂಥದ್ದು ಯೇಸು ಕ್ರಿಸ್ತನ ರಕ್ತದಿಂದ ಪಾಪ ಕ್ಷಮಾಪಣೆಯನ್ನು ಪಡೆದುಕೊಂಡು ದೇವರ ಮಕ್ಕಳೆಂಬ ಪದವಿಯಲ್ಲಿ ಜೀವಿಸುತ್ತಿರುವ ನಮಗೆ ದೇವರು ಕೊಟ್ಟಿರುವಂತಹ ಒಂದು ಜವಾಬ್ದಾರಿ. ಮರಿಬೇಡ್ರಿ. ಈ ಮುಂಜಾನೆಯಲ್ಲಿ ಈ ಜವಾಬ್ದಾರಿಯನ್ನು ಪಡೆದುಕೊಂಡಿರುವ ನಾವುಗಳು ದೇವರ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ಏನಕ್ಕೆ ಬಂದಿರುವಂಥದ್ದು? ನಾವು ನಮ್ಮ ಜವಾಬ್ದಾರಿಯನ್ನು ಎಷ್ಟರ ಮಟ್ಟಿಗೆ ಚಾಚು ತಪ್ಪದೆ ಪಾಲಿಸುತ್ತಿದ್ದೇವೆ ಎಂಬುದನ್ನ ದೇವರ ವಾಕ್ಯದ ಮೂಲಕವಾಗಿ ಪುನಃ ಪರೀಕ್ಷಿಸುವುದಕ್ಕೋಸ್ಕರವಾಗಿ ಇಂದು ಅನೇಕರು ದೇವಾಲಯಕ್ಕೆ ಬರುವಂಥದ್ದು ದೇವರಿಂದ ಏನಾದರೂ ಆರ್ಥಿಕತೆಯನ್ನು ಹೊಂದಿಕೊಳ್ಳುವುದಕ್ಕೆ. ಪೌಲನ ಭಾಷೆಯಲ್ಲಿ ಹೇಳೋದಾದ್ರೆ, ಪೌಲ ಗಲಾತ್ಯ ಪತ್ರಿಕೆಯಲ್ಲಿ ಹೇಳಿರುವಂಥದ್ದು, ನೀವು ಇನ್ನೊಂದು ಸುವಾರ್ತೆಯನ್ನ ಹಿಂಬಾಲಿಸ್ತಾ ಇದ್ದೀರಾ. ನಿಜವಾದ ಸುವಾರ್ತೆ ಏನಾಗಿದೆ? ನಿಜವಾದ ಸುವಾರ್ತೆ ಅನ್ನುವಂಥದ್ದು ದೇವರು ಕೊಟ್ಟಿರುವಂತಹ ಜವಾಬ್ದಾರಿಯನ್ನು ನಿರ್ವಹಿಸುವಂಥದ್ದು. ಇದನ್ನು ಹೇಳಿಕೊಡಬೇಕಾಗಿರುವ ನಾವುಗಳು, ಸೇವಕರಾದಂಥವರು, ಇವತ್ತು ಜನರನ್ನ ಸಭೆಗೆ ಬರಮಾಡುವಂಥದ್ದು ದೇವರು ಅವರಿಗೆ ವಹಿಸಿರುವಂತಹ ಜವಾಬ್ದಾರಿಯಲ್ಲಿ ಎಷ್ಟರ ಮಟ್ಟಿಗೆ ನಂಬಿಗಸ್ತಿಕೆಯಿಂದ ನಿಂತಿದ್ದಾರೆ ಎಂಬುದನ್ನು ಪರೀಕ್ಷಿಸುವುದಕ್ಕೋಸ್ಕರವಾಗಿ ಅಲ್ಲ. ಬದಲಿಗೆ ಇವತ್ತು ದೇವರ ಸೇವಕರೆಂಬುದಾಗಿ ಕರೆಸಿಕೊಳ್ಳುವಂಥವರು ಜನರನ್ನ ಸಭೆಗಳಿಗೆ ಬರಮಾಡುವಂಥದ್ದು, ಬಂದ್ರೆ ನಿಮಗೆ ಆಶೀರ್ವಾದ ಸಿಕ್ಕುತ್ತೆ ಎಂಬುದಾಗಿ ಹೇಳಿ.
ಪೊಳ್ಳಾದ ಭರವಸೆಯನ್ನ ಕೊಟ್ಟು, ಸುಳ್ಳಾದ ಭರವಸೆಯನ್ನ ಕೊಟ್ಟು. ಪ್ರಿಯ ದೇವ ಜನರೇ, ಮರಿಬಾಡ್ರಿ, ಕ್ರೈಸ್ತರಾದ ನಮ್ಮ ಮೇಲೆ ಬಿದ್ದ ಭಾರವು ಅದು ಬಹಳ ದೊಡ್ಡದು. ನೀವು ಚಿಂತಿಸುವುದಕ್ಕಿಂತಲೂ ದೊಡ್ಡದಾಗಿದೆ ಭಾರ. ಭಾರ ಅಂದ್ರೆ ತಲೆ ಮೇಲೆ ಹೊತ್ಕೊಂಡಿರೋದಲ್ಲ. ನಾನು ಅನೇಕ ಸಂದರ್ಭದಲ್ಲಿ ಹೇಳಿರುವಂತ ಒಂದು ಕಥೆ. ಒಮ್ಮೆ ಒಂದು ಅಜ್ಜಿ ಕಾಡಿನಿಂದ ಕಟ್ಟಿಗೆಯನ್ನ ಶೇಖರಿಸಿಕೊಂಡು, ಬಿದ್ದಂತಹ ಒಣಗಿದ ಕಟ್ಟಿಗೆಯನ್ನು ಶೇಖರಿಸಿಕೊಂಡು ತನ್ನ ತಲೆ ಮೇಲೆ ಹೊತ್ಕೊಂಡು ಗ್ರಾಮದ ಕಡೆಗೆ ಹೋಗ್ತಾ ಇದ್ಲು. ಅದೇ ಗ್ರಾಮದ ಒಬ್ಬ ವ್ಯಕ್ತಿ ಅಜ್ಜಿಯನ್ನೇ ನೋಡ್ಬಿಟ್ಟು ಆತ ಹೊಲದ ಕೆಲಸವನ್ನು ಮುಗಿಸ್ಕೊಂಡು ತನ್ನ ಎತ್ತಿನ ಗಾಡಿಯಲ್ಲಿ ಗ್ರಾಮಕ್ಕೆ ಹೊರಟಿದ್ದ. ಅಜ್ಜಿಯನ್ನು ನೋಡಿದಾಗ ಏನು ಮಾಡ್ದ, ಗಾಡಿಯನ್ನು ನಿಲ್ಲಿಸಿ ಅಜ್ಜಿಗೆ ಹೇಳ್ದ, ಅಜ್ಜಿ ಗಾಡಿ ಮೇಲೆ ಅದು ಕುತ್ಕೋ. ಅಜ್ಜಿ ಏನು ಮಾಡಿದ್ಲು, ಕಟ್ಟಿಗೆಯನ್ನು ಗಾಡಿ ಮೇಲೆ ಇಟ್ಟು ಹತ್ತಿ ಕುತ್ಕೊಂಡ್ಲು. ಒಂದು 5 ನಿಮಿಷಕ್ಕೆ ಅಜ್ಜಿಯ ಯಾವ ಶಬ್ದ ಕೇಳ್ತಾ ಇಲ್ಲ. ಈ ಎತ್ತಿನ ಗಾಡಿಯನ್ನ ಓಡಿಸುತ್ತಿದ್ದಂತ ಯವನಸ್ಥ ಹಿಂತಿರುಗಿ ನೋಡಿದಾಗ ಅಜ್ಜಿ ಏನ್ ಮಾಡ್ತಾ ಇದ್ದಾಳೆ, ಈ ಕಟ್ಟಿಗೆಯನ್ನ ತನ್ನ ತಲೆ ಮೇಲೆ ಇಟ್ಕೊಂಡಿದ್ದಾಳೆ. ಆತ ಹೇಳ್ದ, ಅಜ್ಜಿ ಕಟ್ಟಿಗೆ ಕೆಳಗಿಡು, ಗಾಡಿ ಮೇಲೆ ಇಡು, ತೊಂದರೆ ಇಲ್ಲ. ಅಜ್ಜಿ ಹೇಳ್ದು, ಯೋ ಬೇಡ ಮಗನೇ, ನಿನ್ನ ಎತ್ತು ನನ್ನ ಭಾರ ಓರದೆ ಜಾಸ್ತಿ. ಸೊ ಇದರಲ್ಲಿ ಈ ಕಟ್ಟಿಗೆ ಭಾರನ ಓರ್ಬೇಕಾ, ಅದು ನಾನೇ ಓರ್ತೀನಿ. ನೋಡಿ, ಯೇಸು ಸ್ವಾಮಿ ಹೇಳಿರುವಂಥದ್ದು, ನಿಮ್ಮ ಚಿಂತಾ ಭಾರಗಳನ್ನೆಲ್ಲ ಆತನ ಮೇಲೆ ಹಾಕ್ರಿ. ಸೋರಿ, ಯಾರು? ಪೇತ್ರ ಹೇಳಿರುವಂಥದ್ದು. ಆತನು ನಿಮಗಾಗಿ ಚಿಂತಿಸ್ತಾನೆ. ಸೊ ನಾವು ಓರಬೇಕಾದಂಥದ್ದು ಏನು? ದೇವರು ನಮಗೆ ಕೊಟ್ಟಿರುವಂಥದ್ದು ಜವಾಬ್ದಾರಿ ಎಂಬ ಭಾರವನ್ನು ಓರಬೇಕು. ನಾವು ಜವಾಬ್ದಾರಿ ಎಂಬ ಭಾರವನ್ನು ಓರದೆ ಸೊ ನಮ್ಮ ಚಿಂತೆಗಳನ್ನು ಓರ್ತಾ ಇದ್ದೇವೆ. ಪ್ರಿಯರೇ, ಜವಾಬ್ದಾರಿ ಎಂಬ ಭಾರವನ್ನು ನಾವು ಓರುವಂತವರಾಗಿದ್ದೇವಾ? ಯೋಚನೆ ಮಾಡಿ. ಏನು? ಕ್ರೈಸ್ತರಾದ ನಮ್ಮ ಮೇಲೆ ಬಿದ್ದ ಭಾರ ದೊಡ್ಡದು. ಏನದು? ಅನ್ಯರನ್ನ, ಭ್ರಾತೃರಾದ ಅನ್ಯರನ್ನ, ಅಂದ್ರೆ ಈ ಕ್ರಿಸ್ತನ ಪ್ರೀತಿಯನ್ನ ಕಂಡುಕೊಳ್ಳದೆ ಇರುವಂತ ಅನ್ಯರನ್ನ ನಾವು ಪ್ರೀತಿಸಿ ಅವರನ್ನ, ಅದು ಇಂಪಾರ್ಟೆಂಟು. ಸೊ ರಕ್ಷಕನ ಹತ್ರ ಕರತರುವಂತಹ ಅಂಗಿನಲ್ಲಿದ್ದೇವೆ. ನೋಡಿ, ಅನೇಕ ಕುಟುಂಬದಲ್ಲಿ ಸೊಸೆಯಾದವಳು ಯೇಸುವನ್ನು ಅಂಗೀಕರಿಸಿದ್ದಾಳೆ, ಆದರೆ ಅತ್ತೆ ಅಥವಾ ಇತರೆ ಸಂಬಂಧಿಕರು ಯೇಸುವನ್ನು ಅಂಗೀಕರಿಸಲಿಲ್ಲ. ಆಗ ಯೇಸುವನ್ನು ಅಂಗೀಕರಿಸಿದಂತಹ ವ್ಯಕ್ತಿಯ ಜವಾಬ್ದಾರಿ ಏನು? ಯೇಸುವನ್ನು ಅಂಗೀಕರಿಸದೇ ಇರುವಂತಹ ವ್ಯಕ್ತಿಯನ್ನ ಪ್ರೀತಿ ಮಾಡಬೇಕು. ಇಲ್ಲಿ ಭಾನುವಾರ ಆರಾಧನೆಗೆ ಹೋಗಿ ಕೈತಟ್ಟಿ ಜೋರಾಗಿ ಅಲ್ಲೇಲೇ ಹೇಳುವಂತಹ ವ್ಯಕ್ತಿ ABC ಯಾರು ಬೇಕಾದ್ರೂ ಆಗಿರ್ಬೋದು, ಮಗಳಾಗಿರ್ಬೋದು, ಮಗ ಆಗಿರ್ಬೋದು, ಸೊಸೆ ಆಗಿರ್ಬೋದು, ಅತ್ತೆ ಆಗಿರ್ಬೋದು, ಮಾವ ಆಗಿರ್ಬೋದು, ನಾದಿನಿ ಆಗಿರ್ಬೋದು, ಚಿಕ್ಕಪ್ಪ ಆಗಿರ್ಬೋದು, ದೊಡ್ಡಪ್ಪ ಆಗಿರ್ಬೋದು. ಇವಾಗ ಎಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ ಹೋಗ್ಬಿಡ್ತು. ಮುಂಚೆ ಎಲ್ಲ ಒಟ್ಟಿಗೆ ಬದುಕ್ತಾ ಇದ್ರು, ಈಗ ನ್ಯೂಕ್ಲಿಯರ್ ಫ್ಯಾಮಿಲಿ. ಯಾರೇ ಆಗಿರ್ಬೋದು, ನೀನು ಯೇಸುವನ್ನ ಅಂಗೀಕರಿಸಿದಂತ ವ್ಯಕ್ತಿಯಾಗಿದ್ರೆ, ಸೊ ನಿನ್ನ ಮನೆಯಲ್ಲಿ ಯೇಸುವನ್ನ ಅಂಗೀಕರಿಸದೇ ಇರುವಂತ ವ್ಯಕ್ತಿಯನ್ನ ಪ್ರೀತಿ ಮಾಡಿ ಅವರನ್ನ ರಕ್ಷಕನ ಹತ್ರ ತರುವಂತಹ ಭಾರ ನನ್ನ ಮೇಲೆ ಇದೆ, ನಮ್ಮ ಮೇಲೆ ಇದೆ. ಮರಿಬೇಡ್ರಿ. ಪ್ರಿಯರೇ, 2025 ಎಷ್ಟನೇ ತಿಂಗಳು? 8ನೇ ತಿಂಗಳು, 2ನೇ ವಾರ, 3ನೇ ವಾರ. ಸೊ ಇನ್ನು ನಮ್ಮ ಮುಂದೆ ಇರುವಂಥದ್ದು ಕೇವಲ
8 4 12, 3 ತಿಂಗಳು 2 ವಾರ. ಇನ್ನು 3 ತಿಂಗಳು 2 ವಾರ ಆಗ್ಬಿಟ್ರೆ 2025 ಚರಿತ್ರೆಯ ಪುಟಕ್ಕೆ ಸೇರ್ತದೆ. ಅಲ್ಲಿ ತನಕ ನಾವು ಬದುಕಿರ್ತೇವೆ ನಮಗೆ ಗೊತ್ತಿಲ್ಲ. ಬದುಕದೇ ಇರೋದಕ್ಕೂ ಸಾಧ್ಯತೆ ಇದೆ. ನಮ್ಮ ಹವಾಮಾನ ಇಲಾಖೆ ಹೇಳುವ ರೀತಿಯಲ್ಲಿ ಮಳೆ ಬರೋದಕ್ಕೂ ಬರದೇ ಇರೋದಕ್ಕೂ ಸಾಧ್ಯತೆ ಇದೆ. ಸೊ ದೇರ್ ಇಸ್ ನೋ ಅಕ್ಯುರೆನ್ಸಿ, ಸ್ಪಷ್ಟತೆ ಇಲ್ಲ. ಸೊ ಹಾಗೆ ನಾವು ಬದುಕಿರುವುದಕ್ಕೂ ಬದುಕದೇ ಇದ್ದಿರುವುದಕ್ಕೂ ಸಾಧ್ಯತೆ ಇದೆ, ವಾಟ್ ಎವರ್ ಇಟ್ ಮೇ ಬಿ. ಆದರೆ ಬದುಕಿರುವಂತ ದಿನ ನಾವು ಮಾಡ್ತೇವೆ, ನಾವು ಬದುಕಿರುವ ದಿನವೆಲ್ಲ ನಾ ಮಾಡುವೆ ನಿನಗೆ ಆರಾಧನೆ. ಒಳ್ಳೇದೇ, ಆದ್ರೆ ಅದಕ್ಕಿಂತ ಇಂಪಾರ್ಟೆಂಟ್ ಏನು ಗೊತ್ತಾ? ಅದಕ್ಕಿಂತ ಇಂಪಾರ್ಟೆಂಟ್ ಏನು? ನಮ್ಮ ಮೇಲೆ ಭಾರ ಇದೆ. ಏನ್ ಭಾರ? ಕ್ರೈಸ್ತರನ್ನ ನಂಬದೇ ಇರುವಂತಹ, ಕ್ರಿಸ್ತನ ಪ್ರೀತಿಯನ್ನ ಅನುಭವಿಸದೇ ಇರುವಂತಹ ವ್ಯಕ್ತಿಗಳನ್ನ ಪ್ರೀತಿ ಮಾಡಿ ಅವರನ್ನು ರಕ್ಷಕನ ಹತ್ರ ತರುವಂಥದ್ದು. ನೋಡಿ, ಇವತ್ತು ಅನೇಕ ಹಾಡುಗಳು, ಅನೇಕ ಪ್ರಸಂಗಗಳು ನಿಜವಾದ ಯಥಾರ್ಥವಾದ ಸುವಾರ್ಥೀಕರಣಕ್ಕೆ ವಿರುದ್ಧವಾಗಿರುವಂಥದ್ದು. ರಿಯಲಿ ನಾವು ಕೇಳಿಸಿಕೊಳ್ಳುವಂತಹ ಪ್ರಸಂಗಗಳು, ನಾವು ಹಾಡುತ್ತಿರುವಂತಹ ಹಾಡುಗಳು ಯಥಾರ್ಥವಾದ ಸುವಾರ್ಥೀಕರಣಕ್ಕೆ ವಿರುದ್ಧವಾಗಿರುವಂಥದ್ದಾಗಿದೆ. ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅನೇಕ ಹಾಡುಗಳನ್ನ ಹೇಳಕ್ಕೆ ಆಸೆ ಇದೆ, ಆದ್ರೆ ಹೇಳ್ತಾ ಇಲ್ಲ. ಹಾಡುಗಳ ಸಾಲುಗಳನ್ನ ನೀವು ಗಮನ ಮಾಡಿ ಕೇಳಿ. ಸೊ ಇಲ್ಲಿ ಸುವಾರ್ಥೀಕರಣಕ್ಕೆ ಎಷ್ಟರ ಮಟ್ಟಿಗೆ ಸಾಧ್ಯತೆ ಇದೆ, ಸ್ಥಾನ ಇದೆ ಎಂಬುದನ್ನ. ಸೊ ನಮ್ಮ ಮೇಲೆ ಇರುವಂತಹ ಭಾರ ಏನು? ಅನ್ಯರನ್ನ ಪ್ರೀತಿಸಿ. ಸೊ ನಿಮ್ಮಲ್ಲಿ ಕೇಳಬಹುದು, ಏನು ಇವರು CSI ಸಭೆಗಳಲ್ಲಿ ಆಡುವಂತ ಹಾಡುಗಳನ್ನು ಆಡ್ತಾರೆ? ಯೇಸು ಸ್ವಾಮಿ ಯಾವ CSI ಸಭೆಗೆ, ಯಾವ ಮೆಥಡಿಸ್ಟ್ ಸಭೆಗೆ, ಯಾವ ಪೆಂಟೆಕೋಸ್ಟ್ ಸಭೆಗೆ ಸೇರಿದ ವ್ಯಕ್ತಿಯಲ್ಲ. ಅದಕ್ಕೋಸ್ಕರ ಪ್ರಿಯರೇ, ಸಭೆ ನಮ್ಮನ್ನ ಏನು ಮಾಡಕ್ಕಾಗಲ್ಲ. ಸೊ ಇಲ್ಲಿ ನಮ್ಮ ಮೇಲೆ ಬಿದ್ದ ಭಾರ ನೋಡಿ. ಇಲ್ಲಿ ನೀನು ಇರುವಂತ ಪ್ರತಿ ಸ್ಥಳದಲ್ಲಿಯೂ ಯೇಸುವಿನ ಮಾತಿನಂತೆ ವರ್ತಿಸು. ಮೊದಲನೇ ಚರಣ. ಇನ್ನೊಂದು ಚರಣ, ಸಾವಿರಾರು ಮಂದಿ ನಿತ್ಯ ಸಾಯುತ್ತಿರಲು ಎಚ್ಚರಿಕೆಯ ಮಾತು ಹೇಳಿ ಅವರ ಪ್ರಾಣವನ್ನ ಕಾಪಾಡು. ಸೊ ಈ ರೀತಿ ಮಾಡುವಂತವರು ಪಾಪಿಯನ್ನು ರಕ್ಷಿಸುವ ಪ್ರತಿಯೊಬ್ಬನು ಜ್ಯೋತಿಯಂತೆ ಶೋಭಿಸುತ್ತಾ ಮಾನ ಹೊಂದುತ್ತಾನೆ. ಗೊತ್ತದಲ್ಲ, ನಾವು ಮಾನ ಹೊಂದೋದಕ್ಕೋಸ್ಕರವಾಗಿ ಅಲ್ಲ. ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬ ಇಬ್ರು ಬಾಲಕರು ನೆಬೂಕದ್ನೆಚ್ಚರನನ್ನು ನಿಲ್ಲಿಸಿದಂತಹ 60 ಅಡಿ ಎತ್ತರದ ಬಂಗಾರದ ಪ್ರತಿಮೆ ಮುಂದೆ ನಿಂತುಕೊಂಡು ಹೇಳಿದ್ರು, ನಾವು ಸೇವಿಸುವಂತಹ ದೇವರು ನಮ್ಮನ್ನು ಈ ಬೆಂಕಿಯ ಅವಿಗೆಯೊಳಗಿಂದ ತಪ್ಪಿಸುವುದಕ್ಕೆ ಶಕ್ತನು. ವಿ ನೋ ದಟ್. ಆದರೆ ರಾಜನೇ, ಈ ಮಾತು ನಿನಗೆ ತಿಳಿದಿರಲಿ, ನಮ್ಮ ದೇವರು ನಮ್ಮನ್ನು ಈ ಬೆಂಕಿಯಿಂದ ತಪ್ಪಿಸದೆ ಹೋದರೂ ಸಹ, ಅರ್ಥ ಈ ಬೆಂಕಿ ನಮ್ಮನ್ನು ವಿಶೇಷವಾಗಿ ಸಂಹಾರ ಮಾಡಿದರೂ ಸಹ ಒಂದು ನಿನಗೆ ಜ್ಞಾಪಕ ಇರಲಿ, ನೀನು ನಿಲ್ಲಿಸಿದ ಪ್ರತಿಮೆಯನ್ನು ಪೂಜಿಸೋದಿಲ್ಲ. ಗೊತ್ತಾಯ್ತಲ್ಲ? ಇಲ್ಲಿ ಹಾಡುಗಾರ ಹಾಡಿದ್ದಾರೆ, ಪಾಪಿಯನ್ನು ರಕ್ಷಿಸುವ ಪ್ರತಿಯೊಬ್ಬನು ಜ್ಯೋತಿಯಂತೆ ಶೋಭಿಸ್ತಾನೆ. ಅದು ಈ ಹಾಡುಗಾರರು ಬರೆದಿರುವಂಥದ್ದು ಪರಲೋಕದಲ್ಲಿ
ಆ ಒಂದು ಅನುಭವದಲ್ಲಿ ಪ್ರಿಯರೇ, ನಮ್ಮ ಮೇಲೆ ಬಿದ್ದಂತಹ ಭಾರ ಮರಿಬ್ಯಾಡ್ರಿ. ಕ್ರೈಸ್ತತ್ವ ಒಂದು ಜವಾಬ್ದಾರಿಯುತವಾದಂಥದ್ದಾಗಿದೆ. ಕ್ರೈಸ್ತತ್ವ ದೇವರು ನಮಗೆ ಕೊಟ್ಟಿರುವಂತಹ ನಿಯೋಗವನ್ನ ನಿರ್ವಹಿಸುವಂಥದ್ದಾಗಿದೆ ಎಂಬುದನ್ನು ಮರಿಬ್ಯಾಡ್ರಿ. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ನಮ್ಮನ್ನ ತನ್ನ ನಿಯೋಗದ ಪ್ರಕಾರವಾಗಿ ಮುನ್ನಡೆಸಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ, ಆಶಿಸುವಂತವನಾಗಿದ್ದೇನೆ. ನಾನು ಕಳೆದ ವಾರ ಹೇಳಿದೆ, ಕಳೆದ ವಾರ ನಾವು ಧ್ಯಾನ ಮಾಡಿದಂಥದ್ದು ಮ್ಯಾರೇಜ್, ವಿವಾಹ, ಪ್ರೀತಿಯ ಶಾಶ್ವತ ಜೀವನ. ಇದನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಬೇಕು ಎಂಬುದಾಗಿ ನಾನು ಹೇಳಿದ್ದೆ. ಈ ವಾರ ನಾನು ಹೇಳುವಂಥದ್ದು, ಇಂದು ನಾವು ಧ್ಯಾನ ಮಾಡುವಂತಹ ದೇವರ ವಾಕ್ಯವನ್ನ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಬೇಕು. ದೇವರ ವಾಕ್ಯ ಹೇಳ್ತಾ ಇದೆ, ಕೇಳುವಂತವರು ಮಾತ್ರ ಆಗಿರದೆ ಅದನ್ನು ಅನುಸರಿಸುವಂತವರಾಗಿರ್ರಿ. ಅದು ಇಂಪಾರ್ಟೆಂಟ್. ನಾವು ದಿನಂಪ್ರತಿ ದೇವರ ವಾಕ್ಯವನ್ನು ಕೇಳ್ತೇವೆ, ಯಥಾರ್ಥವಾದ ದೇವರ ವಾಕ್ಯವನ್ನ. ಕೇಳುವಂತ ದೇವರ ವಾಕ್ಯವನ್ನು ನಮ್ಮ ಜೀವಿತದಲ್ಲಿ ಅಳವಡಿಸ್ಕೊಳ್ಬೇಕು. ಅನೇಕರು ಏನ್ ಮಾಡ್ತಾರೆ, 31ನೇ ತಾರೀಕು ಡಿಸೆಂಬರ್ ಅಥವಾ ಜನವರಿ 1ನೇ ತಾರೀಕು ಒಂದು ವಾಗ್ದಾನ ವಾಕ್ಯವನ್ನು ತೆಗೆದುಕೊಂಡು ಅದನ್ನ ಇಟ್ಕೊಂಡ್ಬಿಡ್ತಾರೆ ಕೈಯಲ್ಲಿ. ಅದಲ್ಲ, ಪ್ರತಿದಿನ ದೇವರ ವಾಕ್ಯವನ್ನ ಓದಿ ನಮ್ಮ ಜೀವಿತದಲ್ಲಿ ಕ್ರಮಪಡಿಸಿಕೊಳ್ಳಬೇಕಾದದನ್ನ ಕ್ರಮಪಡಿಸಿಕೊಳ್ಬೇಕು. ಬಿತ್ತನೆ ಮಾಡ್ತೇವೆ. ಬಿತ್ತನೆ ಮಾಡಿಬಿಟ್ಟು ಮುಂದಿನ ನಮ್ಮ ಜವಾಬ್ದಾರಿ ಏನು? ಕಳೆಯನ್ನ ಕೀಳುವಂಥದ್ದು. ಬಿತ್ತನೆ ಮಾಡಿ ಕಳೆಗಳು ಬರುವಾಗ ಕಳೆಯನ್ನು ಕಿತ್ತರೆ ಮಾತ್ರ ಒಳ್ಳೆಯ ಫಸಲನ್ನು ಕೊಯ್ಯುವುದಕ್ಕೆ ಸಾಧ್ಯ. ಅದೇ ರೀತಿ ಕ್ರೈಸ್ತರಾದ ನಾವುಗಳು ನಮ್ಮ ಜೀವಿತವನ್ನ, ನಮ್ಮ ಜೀವಿತದಲ್ಲಿ ಬರುವಂತಹ ಪಾಪವೆಂಬ ಕಳೆಗಳನ್ನ ದಿನಂಪ್ರತಿ ಏನ್ ಮಾಡ್ಬೇಕು? ಕಿತ್ತು ಬಿಸಾಕ್ಬೇಕು. ಇಲ್ಲಾಂದ್ರೆ ಅದು ಎಮ್ಮರವಾಗಿ ಬೆಳೆದು ಬಿಡುತ್ತದೆ. ಕಳೆ ಎಮ್ಮರವಾಗಿ ಬೆಳೆದು ಬಿಟ್ರೆ ಫಸಲು ಏನು ಇರೋದಿಲ್ಲ. ಯಾಕೆ ಇಂದು ಕ್ರೈಸ್ತರಾದ ನಮ್ಮ ಜೀವಿತದಲ್ಲಿ ಆಧ್ಯಾತ್ಮಿಕ ಫಸಲು ಇಲ್ಲದೆ ಇರುವುದಕ್ಕೆ ಕಾರಣ, ಫಲ ಇಲ್ಲದೆ ಇರುವುದಕ್ಕೆ ಕಾರಣ ಅಂದ್ರೆ ನಮ್ಮಲ್ಲಿ ಕಳೆಗಳು ಬಹಳವಾಗಿ ಬೆಳೆದು ಬಿಟ್ಟಿದೆ. ಭಾನುವಾರ ಆರಾಧನೆಗೆ ಬರುವಂತಹ ಸಂದರ್ಭದಲ್ಲಿ ಪ್ರಾರಂಭದಲ್ಲಿ ಹೇಳಿದೆ, ನಾವು ಯಾಕೆ ಭಾನುವಾರ ಆರಾಧನೆಗೆ ಬರಬೇಕು ಅಂದ್ರೆ ನಾವು ನಮ್ಮ ಜವಾಬ್ದಾರಿಯನ್ನ ಎಷ್ಟರ ಮಟ್ಟಿಗೆ, ಅಥವಾ ದೇವರು ಕೊಟ್ಟಿರುವಂತಹ ನಿಯೋಗವನ್ನು ಎಷ್ಟರ ಮಟ್ಟಿಗೆ ನಮ್ಮ ದೈನಂದಿನ ಜೀವಿತದಲ್ಲಿ ಅಳವಡಿಸಿಕೊಂಡಿದ್ದೇವೆ ಎಂಬುದನ್ನು ಪರೀಕ್ಷಿಸುವುದಕ್ಕೋಸ್ಕರವಾಗಿ, ಅಂದ್ರೆ ದೇವರ ಸೇವಕರು ಜನರನ್ನ ಆ ಒಂದು ವಿಧದಲ್ಲಿ ಏನ್ ಮಾಡಬೇಕು? ಸಾಕುವಂತವರಾಗಿರ್ಬೇಕು. ಅವ್ರು ನೋಡ್ಬೇಕು ಏನಾದ್ರೂ ಕಳೆಗಳಿದಾವ ಅಂತ ಕಳೆಗಳನ್ನ ಕಿತ್ತಾಕ್ಬೇಕು. ತೋಟಗಾರನ ಕೆಲಸ ಕಳೆಗಳನ್ನ ಕೀಳುವಂಥದ್ದು, ತೋಟವನ್ನ ಕಾಯುವಂಥದ್ದು. ಪ್ರಿಯ ಸೇವಕರೇ, ನಾವು ಕಾವಲುಗಾರರು. ನಮ್ಮ ಕೆಲಸ ಏನು? ಕಾಯುವಂಥದ್ದು. ದುಷ್ಟ ಮೃಗಗಳು ಬಾರದೆ ಕಾಯುವಂಥದ್ದು. ಎರಡು, ಕಳೆಗಳನ್ನ ಕೀಳುವಂಥದ್ದು. ಇದನ್ನ ನಾವು ಮಾಡ್ತಾ ಇದ್ದೀವ? ಮಾಡದೆ ಹೋದ್ರೆ ದೇವರ ನ್ಯಾಯವಿಧಿಯಲ್ಲಿ, ದೇವರ ನ್ಯಾಯ ತೀರ್ಪಿನ ದಿನದಲ್ಲಿ ಲೆಕ್ಕ ಕೊಡಬೇಕು ಎಂಬುದನ್ನು ನಾನು ಮರಿಬಾರ್ದು. ನಾನು ಹೇಳ್ತೇನೆ, ನಿನ್ನ ಸಭೆಯಲ್ಲಿ 50 ಜನ ವಿಶ್ವಾಸಿಗಳಿದ್ರೆ, 50 ಕುಟುಂಬಗಳು ನಿನ್ನ ಸಭೆಯಲ್ಲಿ ಇದ್ರೆ, 500 ಕುಟುಂಬಗಳು ನಿನ್ನ ಸಭೆಯಲ್ಲಿ ಇದ್ರೆ, ಪ್ರತಿ ಕುಟುಂಬ, ಪ್ರತಿ ವ್ಯಕ್ತಿ ಪರಲೋಕಕ್ಕೆ ಸೇರಿಸುವಂತ ಜವಾಬ್ದಾರಿ ನಿನ್ನ ಮೇಲೆ ಇದೆ. ಮರಿಬೇಡ್ರಿ. ಸಾರಿ, ತಪ್ಪಾಯ್ತು. ಗೊತ್ತದಲ್ಲ, 500 ಕುಟುಂಬದ ಕಾಣಿಕೆಯನ್ನು ತೆಗೆದುಕೊಳ್ಳುವುದಕ್ಕೋಸ್ಕರವಾಗಿ ಎಲ್ಲ ದೇವರು ನಿನ್ನನ್ನ ನನ್ನನ್ನ ಈ ಸ್ಥಾನದಲ್ಲಿ ಇಟ್ಟಿರುವಂತದ್ದು. ಅವರನ್ನು ಆಧ್ಯಾತ್ಮಿಕವಾಗಿ ಮುನ್ನಡೆಸುವುದಕ್ಕೋಸ್ಕರವಾಗಿ. ಆಧ್ಯಾತ್ಮಿಕವಾದ ಬೆಳವಣಿಗೆ ಬೇಕಾದ್ರೆ ಕಳೆಗಳನ್ನ ಕೀಳಬೇಕು. ಕಳೆಗಳನ್ನ ಕೀಳದೆ ಆಧ್ಯಾತ್ಮಿಕವಾದ ಬೆಳವಣಿಗೆಯನ್ನ ವಿಶ್ವಾಸಿಗಳ ಜೀವಿತದಲ್ಲಿ ಕಾಣುವುದಕ್ಕೆ ಸಾಧ್ಯವಿಲ್ಲ. ಅದರ ಜವಾಬ್ದಾರಿ ಸೇವಕರಾದ ನಮ್ಮ ಮೇಲೆ ಇದೆ ಎಂಬುದನ್ನು ನಾವು ಮರಿಬಾರದು. ಇಂದು ನಾವು ಧ್ಯಾನ ಮಾಡುವಂಥದ್ದು ಬ್ಯಾಪ್ಟಿಸಮ್ ಬಾರ್ನ್ ಫ್ರಮ್ ಅಬೌವ್, ದೀಕ್ಷಾಸ್ಥಾನ ಮೇಲಿನಿಂದ ಹುಟ್ಟುವುದು. ಕೇಳ್ಬೋದು, ಬ್ರದರ್ ಇದು ಯಾವತ್ತೂ ಮುಗ್ದೋಗಿರೋ ವಿಷಯ ಅಲ್ವಾ?
ಇದು ಯಾವತ್ತೋ ಮುಗ್ದೋಗಿರೋ ವಿಷಯ ದೀಕ್ಷಾಸ್ನಾನ. ಇವಾಗ ಇದರ ಅವಶ್ಯಕತೆ ಏನಿದೆ? ಈಗ ಈ ಒಂದು ಪ್ರಸಂಗದ ಅವಶ್ಯಕತೆ ಏನಿದೆ? ಕೆಲವರು ಹೇಳ್ತಾರೆ, ನಾನು ಹುಟ್ಟಿದ 8ನೇ ದಿನದಲ್ಲಿ ದೀಕ್ಷಾಸ್ನಾನವಲ್ಲ ಎಂಬ ಒಂದು ಕರ್ಮವನ್ನು ಮುಗಿಸ್ಬಿಟ್ಟೆ, ಸ್ಯಾಕ್ರಮೆಂಟ್ ಎಂಬುದಾಗಿ ಹೇಳ್ತೀವಿ ಕೆಲವು ಸಭೆಯವರು ಸ್ಯಾಕ್ರಮೆಂಟ್. ಸೊ ಕೆಲವರು ಹೇಳ್ತಾರೆ, ನಾನು 8ನೇ ದಿನದಲ್ಲಿ ಈ ಸ್ಯಾಕ್ರಮೆಂಟ್ ಪಡ್ಕೊಂಡಿದ್ದೆ, ನಂತರ ಸತ್ಯ ಗೊತ್ತಾಯ್ತು ನನಗೆ, ಆಮೇಲೆ ಹೋಗ್ಬಿಟ್ಟು ಬೇರೆ ಸಭೆಯಲ್ಲಿ ಮುಳುಗೆದ್ದೆ, ಅಲ್ಲಿಗೆ ಮುಗೀತು. ಇವಾಗೇನು ಅನ್ನೋದೇ ಮುಖ್ಯ, ಇಂಪಾರ್ಟೆಂಟ್. ಸೊ ಇಂದು ನಮಗೆ ಕೊಟ್ಟಿರುವಂಥದ್ದು ಬಾರ್ನ್ ಫ್ರಮ್ ಅಬೌವ್, ಮೇಲಿನಿಂದ ಹುಟ್ಟುವಂಥದ್ದು. ಆಧಾರವಾಗಿ ನಾನು ತೆಗೆದುಕೊಂಡಿರುವಂಥದ್ದು ಯೋಹಾನನ ಬರೆದ ಸುವಾರ್ತೆ 3ನೇ ಅಧ್ಯಾಯ. ಹಳೆ ಒಡಂಬಡಿಕೆಯಲ್ಲಿ ಪತ್ರಿಕೆಯಲ್ಲಿ ಅನೇಕ ಭಾಗಗಳು ಬರೆಯಲ್ಪಟ್ಟಿದ್ದಾಗ್ಯೂ ಸೊ ನನ್ನ ಧ್ಯಾನ ವಾಕ್ಯ ಅನ್ನುವಂಥದ್ದು ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 3-4 ವಾಕ್ಯ. ನಾನು ಪ್ರಸಂಗ ಮಾಡುವಂಥದ್ದು ಯೋಹಾನನ ಬರೆದ ಸುವಾರ್ತೆ 3ನೇ ಅಧ್ಯಾಯದಿಂದ ಧ್ಯಾನ ವಾಕ್ಯ ರೋಮ ಪತ್ರಿಕೆ 6ನೇ ಅಧ್ಯಾಯ 3-4 ವಾಕ್ಯ. ಇಲ್ಲಿ ಅಪೊಸ್ತಲನಾದ ಪೌಲ ರೋಮಾಪುರದಲ್ಲಿರುವಂತಹ ವಿಶ್ವಾಸಿಗಳಿಗೆ ಬರೆದಿರುವಂಥದ್ದು. ರೋಮಾಪುರ ಸಭೆ ಎನ್ನುವಂಥದ್ದು ಅನ್ಯ ಜನರಿಂದ ರಕ್ಷಣೆ ಹೊಂದಿಕೊಂಡಂತಹ ಜನಸಮೂಹ. ಇದರಲ್ಲಿ ಯಹೂದ್ಯರ ಒಂದು ಗುಂಪು ಸಹ ಇದ್ದಿತ್ತು, ಇಲ್ಲ ಅಂತ ಹೇಳಕ್ಕಾಗಲ್ಲ. ಯಾಕೆಂದ್ರೆ ಆ ಕಾಲದಲ್ಲಿ ಯಹೂದ್ಯರು ಚದರಿ ಹೋಗಿದ್ರು. ಸೊ ಇಲ್ಲಿ ಪೌಲನು ರೋಮಾಪುರದಲ್ಲಿರುವಂತಹ ವಿಶ್ವಾಸಿಗಳಿಗೆ ಬರೆದಿರುವಂಥದ್ದು, ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡೆವೆಂದು ನಿಮಗೆ ತಿಳಿಯದೋ? ಒಂದು ಪ್ರಶ್ನೆ. ಅಂದ್ರೆ ರೋಮಾಪುರದಲ್ಲಿರುವಂತಹ ವಿಶ್ವಾಸಿಗಳು ದೀಕ್ಷಾಸ್ನಾನವನ್ನ ಮಾಡಿಸಿಕೊಂಡವರಾಗಿದ್ರು. ಆದರೆ ಅವರು ಯಾತಕ್ಕೋಸ್ಕರವಾಗಿ ದೀಕ್ಷಾಸ್ನಾನ ಮಾಡಿಸ್ಕೊಂಡ್ರು ಎಂಬ ಒಂದು ಪೂರ್ಣವಾದ ತಿಳುವಳಿಕೆ ಅವರಲ್ಲಿ ಇರಲಿಲ್ಲ. ನಾನು ಪ್ರಾರಂಭದಲ್ಲಿ ಹೇಳಿದೆ, ನಾನು 8ನೇ ದಿನದಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಂಡವನು ಎಂಬುದಾಗಿ ಹೇಳುವಂತ ಅನೇಕರಿದ್ದಾರೆ. ಇನ್ನೂ ಅನೇಕರು ಹೇಳ್ತಾರೆ, ನಾನು 8ನೇ ದಿನದಲ್ಲಿ ದೀಕ್ಷಾಸ್ನಾನ ಮಾಡಿಸ್ಕೊಂಡೆ, ಆದರೆ ಸತ್ಯ ಗೊತ್ತಾದಾಗ ನಾನು ಮುಳುಗಿ ದೀಕ್ಷಾಸ್ನಾನ ಮಾಡಿಸ್ಕೊಂಡೆ. ಅತ್ಯಂತ ಜೋಕಾಗಿರುವಂಥದ್ದು ಏನಂತಾರೆ ಕನ್ನಡದ ಜೋಕಿಗೆ? ಹಾಸ್ಯಾಸ್ಪದವಾದಂಥದ್ದು. ಅನೇಕರು ಏನ್ ಮಾಡ್ತಾರೆ, ಯೆರೂಸಲೇಮಿಗೆ ತೀರ್ಥಯಾತ್ರೆ ಹೋಗ್ತಾರೆ. ಆ ಪದ ಉಪಯೋಗ ಮಾಡಬಾರ್ದು, ಆದ್ರೂ ಅನೇಕರು ಹೋಗ್ತಾರೆ ತೀರ್ಥಯಾತ್ರೆ ಮಾಡಕ್ಕೆ ಯೆರೂಸಲೇಮಿಗೆ. ಹೋಗ್ ಬನ್ನಿ, ಸುತ್ಕೊಂಡ್ಬನ್ನಿ, ದೇಶ ನೋಡ್ಕೊಂಡ್ಬನ್ನಿ, ಏನ್ ತಪ್ಪಿಲ್ಲ. ಅದು ಜಸ್ಟ್ ಟ್ರಾವೆಲ್ ಆಗಿರ್ಬೇಕಷ್ಟೇ. ಅದಕ್ಕೆ ನಾವು ಕೊಟ್ಟಿರುವಂತಹ ಶೀರ್ಷಿಕೆ ಹೋಲಿ ಲ್ಯಾಂಡ್ ಟೂರ್, ಪವಿತ್ರ ಭೂಮಿ. ಏನ್ ಪವಿತ್ರ ಭೂಮಿ? ನೀನ್ ದುಡ್ಡು ಮಾಡಕ್ಕೋಸ್ಕರ, ಯಾವನೋ ದುಡ್ಡು ಮಾಡಕ್ಕೋಸ್ಕರ ಒಂದು ಇಟ್ಟುಬಿಟ್ಟಿದ್ದಾನೆ ಹೋಲಿ ಲ್ಯಾಂಡ್. ಅದನ್ನು ಕೇಳಿ ಮೂರ್ಖರಾದಂತಹ ನಮ್ಮಂಥವ್ರು, ಅಯ್ಯೋ ಒಂದ್ಸರಿ ಹೋಗಿ ಬಂದ್ಬಿಟ್ರೆ ಏನೋ ಸಿಗ್ದಂಗೆ. ಮಣ್ಣು ಸಿಗುತ್ತ, ಮಣ್ಣು. ನಮ್ಮ ವಿಚಾರ ಅದಲ್ವಲ್ಲ, ಅದು ಬಂದಾಗ ಇನ್ನೊಂದ್ಸರಿ ಮಾತಾಡ್ತೀನಿ. ಸೊ ಈ ರೀತಿ ಸುತ್ತುವುದಕ್ಕೆ ಹೋಗುವಂತ, ನಾನು ಹಂಗೆ ಹೇಳ್ತೀನಿ, ಲೋಕ ಸುತ್ತಕ್ಕೆ ಹೋಗೋರು ಎಲ್ಲಿ ಹೋಗ್ತಾರೆ? ಇಲ್ಲಿಗೂ ಹೋಗ್ತಾರೆ, ಯೆರೂಸಲೇಮಿಗೂ ಹೋಗ್ತಾರೆ. ಸೊ ಇಲ್ಲಿ ಹೋಗುವಂತ ಏನ್ ಮಾಡ್ತಾರೆ ಅವರು? ಯಾರು? ಒಂದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಇಸ್ರಾಯೇಲ್ ದೇಶದಲ್ಲಿ ಕ್ರೈಸ್ತತ್ವಕ್ಕೆ ಅಂಗೀಕಾರ ಇಲ್ಲ. ಇವತ್ತಿಲ್ಲಿ ನಮ್ಮ ದೇಶದಲ್ಲಿ ಅಂಗೀಕಾರ ಇಲ್ಲ ಅಂತ ನಾವು ಕೂಗಾಡ್ತೀವಿ. ನಮಗೆ ಅಂಗೀಕಾರ ಇದೆ. ಇಲ್ಲಿ ನಮ್ಮ ದೇಶ ನಮ್ಮ ಧರ್ಮವನ್ನು ಅಂಗೀಕಾರ ಮಾಡಿದೆ. ಮತ್ತೆ ಅಂಗೀಕಾರ ಮಾಡದೇ ಇರುವಂಥದ್ದೇನು? ಮತಾಂತರವನ್ನ. ಸೊ ನಾನು ನನ್ನ ಧರ್ಮವನ್ನ ಆಚರಿಸುವುದಕ್ಕೆ ನನಗೆ ಪೂರ್ಣವಾದ ಸ್ವಾತಂತ್ರ್ಯ ನನಗೆ ದೇಶ ನನಗೆ ಕೊಟ್ಟಿದೆ, ನನ್ನ ಸಂವಿಧಾನ ನನಗೆ ಕೊಟ್ಟಿದೆ.
ಆದರೆ ಇಸ್ರಾಯೇಲ್ ದೇಶದವರು ಕ್ರೈಸ್ತತ್ವವನ್ನು ಅಂಗೀಕಾರ ಮಾಡಲಿಲ್ಲ ಅವರು. ಆದ್ರೆ ಅವರು ದುಡ್ಡು ಮಾಡೋಕ್ಕೋಸ್ಕರ ಒಂದು ಐಡಿಯಾ ಮಾಡಿಬಿಟ್ಟಿದ್ದಾರೆ. ಏನು ಐಡಿಯಾ ಮಾಡಿದ್ದಾರೆ? ಯೆರೂಸಲೇಮಿನಲ್ಲಿ ಯೋರ್ದಾನಲ್ಲಿ ಒಂದು ಜಾಗದಲ್ಲಿ ಒಂದು ಬೇಲಿ ಕಟ್ಟಿಬಿಟ್ಟಿದ್ದಾರೆ, ಬೇಲಿ ಹಾಕಿದ್ದಾರೆ. ಸೊ ಅಲ್ಲಿ ಯೇಸು ಸ್ವಾಮಿ ಸ್ನಾನಿಕನಾದ ಯೋಹಾನನ ಮೂಲಕ ದೀಕ್ಷಾಸ್ನಾನ ಮಾಡಿಸಿಕೊಂಡ ಸ್ಥಳ ಎಂಬುದಾಗಿ ಬರೆದಿಟ್ಬಿಟ್ಟಿದ್ದಾರೆ ಅಲ್ಲಿ. ಸೊ ಇಲ್ಲಿಂದ ಹೋಗುವಂತಹ ಮೂರ್ಖರಾದಂತಹ ನಾವುಗಳು, ಸೊ ಕೆಲವರು 8ನೇ ದಿನದಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಂಡವರು, ಸೊ ಕೆಲವರು ಮುಳುಗಿ ದೀಕ್ಷಾಸ್ನಾನ ಮಾಡಿಸಿಕೊಂಡವರು, ಇನ್ನು ಕೆಲವರು 8ನೇ ದಿನದಲ್ಲಿ ಮಾಡಿಸಿಕೊಂಡು ಸರಿ ಇಲ್ಲ ಅಂತ ಹೇಳಿ ಮುಳುಗಿ ದೀಕ್ಷಾಸ್ನಾನ ಮಾಡಿಸಿಕೊಂಡವರು ಮತ್ತೆ ಇದ್ದಾವೆ. ಕೆಲವು ಸಭೆಯ ದೀಕ್ಷಾಸ್ಥಾನ, ಕೆಲವು ಸಭೆಗಳು ಅಂಗೀಕಾರ ಮಾಡೋದಿಲ್ಲ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದ ಚೈಲ್ಡ್ ಬ್ಯಾಪ್ಟಿಸಮ್. ಈ ಒಂದು ನೀವು ಮುಳುಗಿ ದೀಕ್ಷಾಸ್ಥಾನ ಮಾಡಿಸಿಕೊಂಡಿದ್ರು ಸಹ ಈ ಪೆಂಟೆಕೋಸ್ಟ್ ಸಭೆಗಳಲ್ಲಿ ಕೆಲವು ಸಭೆಗಳು ಅದನ್ನು ಅಂಗೀಕಾರ ಮಾಡೋದಿಲ್ಲ. ಅಲ್ಲಿ ಜಾಯಿನ್ ಆಗಬೇಕಾದ್ರೆ ಮತ್ತೆ ಮುಳುಗಬೇಕು. ಮುಳುಗಿದ್ದು ಎದ್ದಿದ್ದು. ಅದಕ್ಕೆ ಪೌಲ ಹೇಳಿದ್ದು, ನೀವು ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡವರೆಂದು ನಿಮಗೆ ತಿಳಿಯದೋ. ಸೊ ನನ್ನ ವಿಷಯ ಏನಾಗಿತ್ತು? ಓಕೆ, ಯೆರೂಸಲೇಮ್. ಸೊ ಹೀಗೆ ಮುಳುಗಿರುವಂಥವರು, 8ನೇ ದಿನದಲ್ಲಿ ಮುಳುಗಿದಂಥವರು, 8 ಮತ್ತು 8ನೇ ದಿನದಲ್ಲಿ ಮುಳುಗೋದಿಲ್ಲ, ಸ್ಪ್ರಿಂಕ್ಲಿಂಗು, ಸಿಂಪಡಣೆ ಮೂಲಕವಾಗಿ ದೀಕ್ಷಾಸ್ನಾನ ಮಾಡಿಸಿಕೊಂಡವರು, ಮುಳುಗಿ ದೀಕ್ಷಾಸ್ನಾನ ಮಾಡಿಸಿಕೊಂಡಿರುವಂಥವರು, ಸಿಂಪಡಿಸಿ ಮುಳುಗಿ ದೀಕ್ಷಾಸ್ನಾನ ಮಾಡಿಸಿಕೊಂಡಿರುವಂಥವರು, ಮುಳುಗಿ ದೀಕ್ಷಾಸ್ನಾನ ಮಾಡಿಸಿಕೊಂಡಿರುವಂಥವರು. ಏನಲ್ಲ ಅನಾಚಾರ ಕ್ರೈಸ್ತತ್ವದಲ್ಲಿ, ಇದೆಲ್ಲ ಹೋಗ್ಲಿ. ಸೊ ಹೀಗೆ ಸಿಂಪಡಿಸಿ ದೀಕ್ಷಾಸ್ನಾನ ಮಾಡಿಸಿಕೊಂಡವರು, ಮುಳುಗಿ ದೀಕ್ಷಾಸ್ನಾನ ಮಾಡಿಸಿಕೊಂಡವರು, ಸಿಂಪಡಿಸಿ ಮುಳುಗಿ ದೀಕ್ಷಾಸ್ನಾನ ಮಾಡಿಸಿಕೊಂಡವರು, ಮುಳುಗಿ ದೀಕ್ಷಾಸ್ನಾನ ಮಾಡಿಸಿಕೊಂಡವರು ಯೆರೂಸಲೇಮಿಗೆ ಹೋದಾಗ ಅವ್ರೇನ್ ಮಾಡಿದ್ದಾರೆ? ದುಡ್ಡು ಮಾಡೋಕ್ಕೆ ಒಂದು ಮಾರ್ಗ ಮಾಡಿದ್ದಾರೆ. ಇಲ್ಲಿ ಯೇಸು ಸ್ವಾಮಿ ದೀಕ್ಷಾಸ್ನಾನ ಮಾಡಿಸಿಕೊಂಡ, ಅಲ್ಲಬಿಟ್ಟು ಅವರೇ ಮುಳುಗ್ಬಿಡ್ತಾರೆ. ಸಿಂಪಡಣೆ ಪಾದ್ರಿಯ ಮೂಲಕ, ಮುಳುಗುವುದು ಪಾಸ್ಟರ್ಗಳ ಮೂಲಕ, ಮುಳುಗುವುದು ಪಾಸ್ಟರ್ಗಳ ಮೂಲಕ. ಅದು ಯೆರೂಸಲೇಮಿಗೆ ಹೋಗ್ಬಿಟ್ಟು ಅವರೇ ಮುಳುಗ್ಬಿಡ್ತಾರೆ. ಸೊ ನಾವು ಹೇಳ್ತೇವೆ ಅನಾಚಾರ, ನಾವು ಹೇಳ್ತೇವೆ ಈ ಥರ ನೋಡಿ ಹೇಳ್ತೇವೆ. ಏನು ಪದ ಹೊರತೋಗ್ಬಿಟ್ಟೆ, ಹೇಳ್ರಿ ಎಲ್ಲಿದ್ದೀವಿ ನಾವು? ಹೇಳದೇನು? ಯಥಾರ್ಥವಾದ ದೇವರ ಮಕ್ಕಳು, ಜೀವ ಸ್ವರೂಪನಾದ ದೇವರ ಮಕ್ಕಳು. ಅದು ನಮ್ಮಲ್ಲಿರುವಷ್ಟು ದುರ್ಬೋಧನೆ, ನಮ್ಮಲ್ಲಿರುವಷ್ಟು ಅನಾಚಾರ ಬೇರೆ ಧರ್ಮದಲ್ಲಿಲ್ಲ. ಇಟ್ ಇಸ್ ಅ ಫ್ಯಾಕ್ಟ್. ಸೊ ಇಲ್ಲಿ ನಾನು ಇವೆಲ್ಲ ಯಾಕೆ ಹೇಳಿ ಅಂತ ಹೇಳಿದ್ರೆ, ಸೊ ನಿಮ್ಮಲ್ಲಿ ಪ್ರಶ್ನೆ ಬರ್ಬೋದು, ಇವಾಗ ಯಾಕೆ ಈ ವಿಚಾರ ದೀಕ್ಷಾಸ್ಥಾನ? ಯಾಕಂದ್ರೆ ಮೇಲಿಂದ ಹುಟ್ಟಿಲ್ಲ. ಸೊ ದೀಕ್ಷಾಸ್ಥಾನ ಅನ್ನುವಂಥದ್ದು ಬಾರ್ನ್ ಫ್ರಮ್ ಅಬೌವ್, ಮೇಲಿನಿಂದ ಹುಟ್ಟುವಂಥದ್ದು. ಯೇಸು ಸ್ವಾಮಿ ಅದಾಮೇಲೆ ಹೇಳ್ತೇನೆ. ಇಲ್ಲಿ ರೋಮ ಪತ್ರಿಕೆಯಲ್ಲಿ ಪೌಲ ಹೇಳ್ತಾ ಇದ್ದಾನೆ, ಯಾರಿಗೆ? ರೋಮಾಪುರದಲ್ಲಿರುವಂತಹ ದೇವರ ಜನರಿಗೆ, ನೀವು ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡವರಾದ ನೀವು ಆತನ ಮರಣದಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವುದು ಅಂದ್ರೆ ಯೇಸು ಕ್ರಿಸ್ತನ ಮರಣದಲ್ಲಿ ನಾವು ಪಾಲುಗಾರರಾಗುವಂಥದ್ದು. ಹೀಗಿರಲಾಗಿ ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಹೂಣಲ್ಪಟ್ಟೆವು. ಆದ್ದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆಯೇ ನಾವು ದೀಕ್ಷಾಸ್ನಾನದ ಮೂಲಕ ನೀರಿನಿಂದ ಎದ್ದು ಬರುವಾಗ ಹೊಸಬರಾಗಿ ತಿಳ್ಕೊಳ್ಬೇಕು. ಕೊರಿಂಥ ಪತ್ರಿಕೆಯಲ್ಲಿ ಪೌಲ ಹೇಳ್ತಾ ಇದ್ದಾನೆ, ಇಫ್ ಯು ಆರ್ ಇನ್ ಕ್ರೈಸ್ಟ್ ಯು ಆರ್ ನ್ಯೂ ಕ್ರಿಯೇಷನ್. ಒಬ್ಬನು ಕ್ರಿಸ್ತನಲ್ಲಿದ್ದರೆ ಅವನು ಹೊಸ ಸೃಷ್ಟಿಯಾಗ್ತಾನೆ.
ದಟ್ ಮೀನ್ಸ್ ನಾವು ದೀಕ್ಷಾಸ್ಥಾನದ ಮೂಲಕ ನಮ್ಮ ಪಾಪಗಳನ್ನ ಯಾವ ರೀತಿ ಯೇಸು ಸ್ವಾಮಿ ಊಡಲ್ಪಟ್ಟನೋ ಅದೇ ರೀತಿ ದೀಕ್ಷಾಸ್ಥಾನವೆಂಬ ಪ್ರಕ್ರಿಯೆಗಳ ಮೂಲಕ ನಮ್ಮ ಪಾಪವನ್ನು ನಾವು ಊದಿಟ್ಟು ಯಾವ ರೀತಿ ಯೇಸು ಸ್ವಾಮಿ 3ನೇ ದಿನದಲ್ಲಿ ಎದ್ದು ಬಂದನೋ ಅದೇ ರೀತಿ ನೀರಿನಿಂದ ಎದ್ದು ಬರುವಾಗ ನಾವೇನ್ ಮಾಡ್ತೇವೆ? ಹೊಸ ಸೃಷ್ಟಿಯಾಗಿ ಮಾರ್ಪಡ್ತೇವೆ. ನೋಡಿ, ಯೇಸು ಸ್ವಾಮಿಯ ದೀಕ್ಷಾಸ್ಥಾನದಲ್ಲಿ ನಡೆದಂಥದ್ದು, ಆತನು ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ನಾವು ನೋಡುವಂಥದ್ದು, ಆತನು ನೀರಿನಿಂದ ಮೇಲಕ್ಕೆ ಎದ್ದು ಬರಲು ಯೇಸು ಸ್ನಾನ ಮಾಡಿಕೊಂಡು, ಮತ್ತಾಯ 3:16, ಯೇಸು ಸ್ನಾನ ಮಾಡಿಸಿಕೊಂಡ ಕೂಡಲೇ ನೀರಿನಿಂದ ಮೇಲಕ್ಕೆ ಬರಲು ಆತನಿಗೆ ಆಕಾಶವು ತೆರೆಯಿತು, ದೇವರ ಆತ್ಮ ಪಾರಿವಾಳದ ಹಾಗೆ ಅವನ ಮೇಲೆ ಇಳಿದು ಬಂತು. ಇಟ್ಸ್ ಅ ಸಿಂಬೋಲಿಕ್. ಯೇಸು ಸ್ವಾಮಿ ದೀಕ್ಷಾಸ್ನಾನ ಮಾಡಿಸಿಕೊಂಡಿದ್ದು ಪಾಪ ಪರಿಹಾರಕ್ಕೋಸ್ಕರವಾಗಿ ಅಲ್ಲ, ಧರ್ಮಶಾಸ್ತ್ರ ನೆರವೇರಿಸುವುದಕ್ಕೋಸ್ಕರವಾಗಿ. ಆದ್ರೆ ನಾವು ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವಂಥದ್ದು ಏನಕ್ಕೆ? ನಮ್ಮ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ. ಸೊ ಯಾವ ರೀತಿ ಯೇಸು ನಮ್ಮ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ತನ್ನನ್ನು ಯಜ್ಞಾರ್ಪಿತನಾಗಿ ಅರ್ಪಿಸಿ ಸಮಾಧಿಯಲ್ಲಿ ಇಡಲ್ಪಟ್ಟನೋ, ಅದೇ ರೀತಿ ದೀಕ್ಷಾಸ್ನಾನದ ಮೂಲಕ ನಾವು ನೀರಿನಲ್ಲಿ ಮುಳುಗುವಾಗ ನಾವೇನ್ ಮಾಡ್ತೀವಿ? ನಮ್ಮ ಪಾಪಗಳನ್ನ ಸಮಾಧಿ ಮಾಡಿ ಹೊಸಬರಾಗಿ ಎದ್ದು ಬರಬೇಕು. ಸೊ ದಟ್ ಮೀನ್ಸ್ ನಾವು ಈ ದೀಕ್ಷಾಸ್ಥಾನವನ್ನ ತೆಗೆದುಕೊಂಡು ಮೇಲಕ್ಕೆ ಬರುವಂತಹ ಸಂದರ್ಭದಲ್ಲಿ ವಿ ಆರ್ ಎ ನ್ಯೂ ಕ್ರಿಯೇಷನ್, ಹೊಸ ವ್ಯಕ್ತಿತ್ವ. ದೀಕ್ಷಾಸ್ಥಾನ ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ನಾನು ಬಡ್ಡಿಯನ್ನ ಕೊಡುವಂತಹ ವ್ಯಕ್ತಿಯಾಗಿದ್ರೆ ದೀಕ್ಷಾಸ್ಥಾನ ತೆಗೆದುಕೊಂಡ ನಂತರ ನಾನು ಬಡ್ಡಿಗೆ ಹಣವನ್ನು ಕೊಡಬಾರ್ದು. ಅವಾಗ ₹1 ಬಡ್ಡಿ ಕೊಡ್ತಾ ಇದ್ದೆ, ಇವಾಗ ₹10 ಕೊಡ್ತಾ ಇದ್ದೀನಿ, ಅಷ್ಟೇ ವ್ಯತ್ಯಾಸ ಅಲ್ವಾ? ಇದೇ ತಾನೇ ಇವತ್ತು ನಮ್ಮ ಕ್ರೈಸ್ತತ್ವದಲ್ಲಿ ನಡೀತಾ ಇರುವಂತದ್ದು. ಅವತ್ತು ಒಬ್ಬರಿಗೆ ಟೋಪಿ ಹಾಕ್ತಾ ಇದೆ, ಇವತ್ತು 10 ಜನ ಟೋಪಿ ಹಾಕ್ತಾ ಇದೀವಿ ನಾವು. ಅವತ್ತು ಒಬ್ಬನಿಗೆ ಪಂಗನಾಮ ಬಳಿತಾ ಇದೆ, ಇವತ್ತು 1000 ಜನಕ್ಕೆ ಪಂಗನಾಮ ಬಳಿತಾ ಇದ್ದೇವೆ, ಇನ್ಕ್ಲೂಡಿಂಗ್ ಗಾಡ್ ಹಿಮ್ಸೆಲ್ಫ್. ದೀಕ್ಷಾಸ್ಥಾನ ಅನ್ನುವಂಥದ್ದೇನು? ಬಾರ್ನ್ ಫ್ರಮ್ ಅಬೌವ್. ಅಂದ್ರೆ ನಾನು ದೀಕ್ಷಾಸ್ಥಾನ ಮಾಡಿಸಿಕೊಂಡ್ರ ಮೇಲೆ ಐ ಶುಡ್ ಬಿ ಎ ನ್ಯೂ ಕ್ರಿಯೇಷನ್. ಸೊ ನಮ್ಮಲ್ಲಿ ಇದೆಯಾ? ಸೊ ನಾವ್ಯಾಕೆ ದೀಕ್ಷಾಸ್ಥಾನ ಮಾಡ್ಕೊಳ್ತೀವಿ? ದೀಕ್ಷಾಸ್ಥಾನದ ಕುರಿತಾಗಿ ಅನೇಕ ಸಿದ್ಧಾಂತಗಳಿದ್ದಾವೆ. ಈಚ್ ಡಿನಾಮಿನೇಷನ್ ಆಫ್ ದೇರ್ ಓನ್ ಥಿಯರಿ. ಬಟ್ ವಾಟ್ ದ ಬೈಬಲ್ ಸೇ? ದಿಸ್ ಇಸ್ ಇಂಪಾರ್ಟೆಂಟ್. ಇದು ಇಂಪಾರ್ಟೆಂಟು. ನಿನ್ನ ಸಭೆಯ ಬೈಲೋ ಅಲ್ಲ ಇಂಪಾರ್ಟೆಂಟ್ ಇಲ್ಲಿ. ದಿಸ್ ಇಸ್ ಇಂಪಾರ್ಟೆಂಟ್. ಸೊ ಈ ಪ್ರಸಂಗ ಕೇಳ್ಬಿಟ್ರೆ ಕೆಲವೊಮ್ಮೆ ನನ್ನ ಫಾಲೋವರ್ಸ್ ಕಡಿಮೆ ಆಗ್ಬೋದು, ನೋ ಪ್ರಾಬ್ಲಮ್. ಈ ಪ್ರಸಂಗವನ್ನು ಕೇಳುವಂಥವ್ರು ಕಡಿಮೆ ಆಗ್ಬೋದು, ನೋ ಪ್ರಾಬ್ಲಮ್. ಅನೇಕರು ಕರೆ ಮಾಡದೇ ಇರ್ಬೋದು, ನೋ ಪ್ರಾಬ್ಲಮ್. ಯೇಸು ನನಗೆ ಹೇಳಿದ, ನಾನು ನಿನ್ನನ್ನು ಕಾವಲುಗಾರನಾಗಿ ನೇಮಿಸಿದ್ದೇನೆ, ನಾನು ನುಡಿಯುವಂಥದ್ದನ್ನು ನುಡಿಬೇಕಷ್ಟೇ, ಮುಗೀತು. ಸೊ ನನ್ನ ಪ್ರತಿಫಲ ಮೇಲೆ ಸಿಗ್ತದೆ ನನಗೆ. ದರ್ಶನ ಫಾರ್ ಮೀ. ದೇವ್ರು ಯಾವತ್ತು ಮೂಗು ಬಾಯಿ ಒಟ್ಟಿಗೆ ಮುಚ್ಚಲ್ಲ. ನಾನು ಬದುಕಿರೋ ತನಕ ನನಗೆ ನನ್ನ ಹೊಟ್ಟೆಗೆ ಬೇಕಾದ ಆಹಾರವನ್ನು ಕೊಡೋದಕ್ಕೆ ದೇವರು ಈಸ್ ಏಬಲ್. ಅದು ಸಾಕು ನನಗೆ. ಐ ಡೋಂಟ್ ಹ್ಯಾವ್ ಎನಿ ವಿಷನ್ ಫಾರ್ ಎಕ್ಸ್ಟೆಂಡ್ ಮೈ ಮಿನಿಸ್ಟ್ರಿ. ಸೊ ನನ್ನ ತರುವಾಯ ನನ್ನ ಮಗ ಇದನ್ನು ಕಂಟಿನ್ಯೂ ಮಾಡಬೇಕೆಂಬ ಯಾವ ಬಯಕೆ ನನ್ನ ಹತ್ರ ಇಲ್ಲ. ಅವನು ದೇವರು ಬೇಕಾದ್ರೆ ದೇವ್ರನ್ನ ಕರ್ಕೊಂಡು ಹೋಗಿ ಅಷ್ಟೇ, ಮುಗೀತು ಅವನು. ಐ ಹ್ಯಾವ್ 3 children.
ಅಪ್ಪನ ಐ ಆಲ್ರೆಡಿ ಟೋಲ್ಡ್ ದೆಮ್ ನಜರೇತ್ ಮೀಡಿಯಾ ವಿಲ್ ಬಿ ಎಂಡ್ ವೆನ್ ಮೈ ಲಾಸ್ಟ್ ಬ್ರೆತ್. ಮುಗಿತು, ಅಲ್ಲಿಗೆ ಸಾಕು, ಅಲ್ಲಿಗೆ ಬಿ ಹಾಕ್ಬಿಡೋದನ್ನ. ಇಫ್ ಗಾಡ್ ಸೆಡ್ ಸಮಥಿಂಗ್ ಫಾರ್ ಯು, ಯು ಡೂ ದಟ್ ಒನ್, ಅಷ್ಟೇ ಮುಗೀತು. ಡೋಂಟ್ ಕಂಟಿನ್ಯೂ ಸಿನ್ಸ್ ಸೋ ಅಂಡ್ ಸೋ. ನಾವು ನೋಡ್ತೀವಲ್ಲ, ಪ್ರಿಯರೇ, ದೀಕ್ಷಾಸ್ನಾನ ಇಟ್ಸ್ ಬಾರ್ನ್ ಫ್ರಮ್ ಅಬೌವ್. ಸೊ ಇಲ್ಲಿ ಪೌಲ ಸ್ಪಷ್ಟವಾಗಿ ಹೇಳಿದ್ದಾನೆ, ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ, ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡಿದ್ದೇವೆ. ಹೀಗಿರಲಾಗಿ ಆತನೊಂದಿಗೆ ಹೂಣಲ್ಪಟ್ಟ ನಾವುಗಳು ಹೊಸಬರಾಗಿ ನಡೆದುಕೊಳ್ಬೇಕು. ಪ್ರಿಯರೇ, ಪ್ರಶ್ನೆ, ಸೊ ಐ ಆಮ್ ನಾಟ್ ಆಸ್ಕಿಂಗ್ ವಿಚ್ ಟೈಪ್ಸ್ ಆಫ್ ಬ್ಯಾಪ್ಟಿಸಮ್ ಯು ಟುಕ್. ನಾನು ಹೇಳ್ತೇನೆ, ಬಟ್ ಮೈ ಕ್ವಶನ್ ಈಸ್, ನನ್ನ ಪ್ರಶ್ನೆ, ನೀವು ಹೊಸಬರಾಗಿ ನಡೀತಾ ಇದ್ದೀರಾ? ಸೊ ವಿ ವಿಲ್ ಸಿ ಸಮ್ ಟೈಪ್ಸ್ ಆಫ್ ಪೀಪಲ್. ಸೊ ನಮ್ಮ ಬಳಿಗೆ ಇರಬೇಕಾದ್ರೆ, ಸೊ ನಮ್ಮನ್ನ ಆಡಿ ಹೊಗಳಿ ಅಟ್ಟಕ್ಕೇರಿಸ್ಬಿಡ್ತಾರೆ. ವಿತ್ ಇನ್ ಎ ಫ್ರಿಕ್ಷನ್ ಆಫ್ ಸೆಕೆಂಡ್. ಉದಾಹರಣೆಗೆ, ಒಂದು ನಾವು 4 ಜನ 5 ಜನ ಒಟ್ಟಿಗೆ ಮಾತಾಡ್ತಾ ಇರ್ತೀವಿ. ಉದಾಹರಣೆಗೆ ಹೇಳ್ತೀನಿ, ನಾವು 5 ಜನ ಒಟ್ಟಿಗೆ ಮಾತಾಡ್ತಾ ಇರ್ತೀವಿ. ಈ 4 ಜನರಲ್ಲಿ ಒಬ್ಬ ಏನ್ ಮಾಡ್ತಾನೆ, ಒಬ್ಬ ನನ್ನ ABCD E 5, ಅದರಲ್ಲಿ ಬಿ ಏನ್ ಮಾಡ್ತಾನೆ, ಈನ ಆಡಿ ಹೊಗಳಿ ಅಟ್ಟಕ್ಕೇರಿಸ್ಬಿಡ್ತಾನೆ. ಸೊ ಈಗಿರ್ಬೇಕಾದ್ರೆ ಈ ಮನೆಯಿಂದ ಒಂದು ಕಾಲ್ ಬರುತ್ತೆ, ಅರ್ಜೆಂಟಾಗಿ ಬಾರಪ್ಪ ಅಂತ ಹೇಳ್ಬಿಟ್ಟು. ಏನ್ ಮಾಡ್ತಾನೆ, ABCD ಬಿಟ್ಬಿಟ್ಟು ಮನೆಗೆ ಹೋಗ್ಬಿಡ್ತಾನೆ. ಹೋಗಿದ್ದೆ ತಡ, ಯಾವ ಬಿ ಅನ್ನ ಆಡಿ ಹೊಗಳಿ ಅಟ್ಟಕ್ಕೇರಿಸಿದ್ದು, ಆ ಬಿ ಏನ್ ಮಾಡ್ತಾನೆ, ಅನ್ನ ತುಳಿಯಕ್ಕೆ ಶುರು ಮಾಡ್ತಾನೆ. ಹೌದಲ್ವಾ? ಸೊ ಪ್ರಿಯರೇ, ನಾನು ಹೇಳಕ್ಕೆ ಬಂದಿರುವಂಥದ್ದು, ಇಂತಹ ಒಂದು ಸಮಾಜದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಸೊ ನಾವು ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿದ್ದೇವ. ಆತನ ಮರಣದಲ್ಲಿ ನಾವು ಪಾಲುಗಾರರಾಗಿದ್ರೆ ನಾವು ಹೊಸಬರಾಗಿ ನಡೆದುಕೊಳ್ಬೇಕು. ಹೊಸಬರಾಗಿ ನಡೆದುಕೊಳ್ಳೋದು ಅಂತ ಹೇಳಿದ್ರೆ, ಸೊ ಮೊದಲು ಒಬ್ಬ ವ್ಯಕ್ತಿಯನ್ನ ಆಡಿ ಹೊಗಳಿ ಅಟ್ಟಕ್ಕೇರಿಸ್ತಾ ಇದ್ವಿ, ನಂತರ ಅವನ ತುಳಿತಾ ಇದ್ವಿ. ದೀಕ್ಷಾಸ್ನಾನದ ಮೂಲಕವಾಗಿ ನಾವು ಹೊಸಬರಾಗಿ ಮಾರ್ಪಟ್ಟ ಮೇಲೆ ಈ ಸ್ವಭಾವ ನಮ್ಮಲ್ಲಿರಬಾರ್ದು. ಗೊತ್ತಾಯ್ತಲ್ಲ? ಸೊ ಮೇಲಿನಿಂದ ಹುಟ್ಟೋದು ಅಂತ ಹೇಳಿದ್ರೆ ಎ ಕಂಪ್ಲೀಟ್ ಚೇಂಜ್. ಗಾಸ್ಪಲ್ ಇಸ್ ದಟ್ ಒನ್. ಸುವಾರ್ತೆ ಅನ್ನುವಂಥದ್ದೇ ಅದು. ನೋಡಿ, ಸ್ನಾನಿಕನಾದ ಯೋಹಾನ ಹೇಳ್ತಾ ಇದ್ದಾನೆ, ಮತ್ತಾಯ ಬರೆದ ಸುವಾರ್ತೆ 3ನೇ ಅಧ್ಯಾಯ, ಅಂದಿನಿಂದ ಸ್ನಾನಿಕನಾದ ಯೋಹಾನನು ದೇವರ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ಸೊ ಅಲ್ಲಿ ತನಕ ಯಾರನ್ನ ನೋಡಿ ಓಡ್ತಾ ಇದ್ರಿ? ಸೈತಾನನ್ನ ನೋಡ್ಕೊಂಡು ಓಡ್ತಾ ಇದ್ರಿ. ದೇವರು ಬಿಟ್ರೆ ಆಪೋಸಿಟ್ ಯಾರು? ಸೈತಾನು. ಇದ್ರ ಮಧ್ಯದಲ್ಲಿ ಬೇರೆ ಯಾರು ಇಲ್ಲ. ಸೊ ಸೈತಾನನ್ನ ನೋಡ್ಕೊಂಡು ಓಡ್ತಾ ಇದ್ರೆ ನೀವು. ಇಲ್ಲಿ ಸ್ನಾನಿಕನಾದ ಯೋಹಾನ ಹೇಳ್ತಾರೆ, ದೇವರ ರಾಜ್ಯ ಸಮೀಪಿಸಿತ್ತು, ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ಇದೇ ಸುವಾರ್ತೆ.
ಇದು ಬಿಟ್ಟು ಎಲ್ಲಿ ಸುವಾರ್ತೆ? ಕುರುಡನಿಗೆ ಕಂಡು ಬಂತು, ಅದ ಸುವಾರ್ತೆ. 5 ರೊಟ್ಟಿ 2 ಮೀನು 5,000 ಜನರಿಗೆ, ಅದ ಸುವಾರ್ತೆ. ಅದೆಲ್ಲ ಸುವಾರ್ತೆ. ಆದ್ರೆ ಇವತ್ತು ಅನೇಕ ಕ್ರೈಸ್ತರಿಗೆ ಇದು ಸುವಾರ್ತೆ. ಯಾವುದು ಸುವಾರ್ತೆ? ಕುರುಡರಿಗೆ ಕಂಡು ಬಂತು. ವಾವ್! ಐದು ರೊಟ್ಟಿ 2 ಮೀನು 5,000 ಜನರಿಗೆ. ವಾವ್! ಇದು ಸುವಾರ್ತೆ. ಇದೆಲ್ಲ ಸುವಾರ್ತೆ. ಸುವಾರ್ತೆ ಏನು? ದೇವರ ಪರಲೋಕ ರಾಜ್ಯ ಸಮೀಪಿಸಿದ್ದು, ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ಟರ್ನ್ ಟುವರ್ಡ್ಸ್ ಗಾಡ್. ಸೊ ಇಲ್ಲಿ ಅದೇ ಹೇಳ್ತಾ ಇರೋದು. ಸೊ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವುದಕ್ಕಿಂತ ಮುಂಚೆ ನೀವೆಲ್ಲಿದ್ರಿ? ಎಲ್ಲಿದ್ರಿ ನೀವು? ಕತ್ತಲೆಯಲ್ಲಿದ್ರಿ. ದೀಕ್ಷಾಸ್ನಾನ ಮಾಡಿಸಿಕೊಂಡ ಮೇಲೆ ನೀವು ಎಲ್ಲಿಗೆ ಬಂದ್ರಿ? ಬೆಳಕಿನ ಕಡೆಗೆ ಬಂದ್ರಿ. ಸೊ ಬೆಳಕಿನ ಕಡೆಗೆ ಬಂದಿದ್ದರಿಂದ ಬೆಳಕಿನವರಾಗಿ ನಡ್ಕೊಳ್ರಿ. ಸೊ ನಮ್ಮಲ್ಲಿ ಇದೆಯಾ? ಈ ಒಂದು ಪ್ರಶ್ನೆಯನ್ನು ನಾವು ಕೇಳಬೇಕು. ನಾವು ಬೆಳಕಿನವರಾಗಿ ನಡ್ಕೊಳ್ತಾ ಇದ್ದೀವಾ? ನಾವು ಯೇಸು ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆಯೇ ನಾವು ಹೊಸಬರಾಗಿ ನಡೀತಾ ಇದ್ದೇವಾ? ಅದಕ್ಕೆ ಹೇಳಿದ್ದು. ಯಾಕೆ? ವೈ ದಿಸ್ ಟಾಪಿಕ್? ದೀಕ್ಷಾಸ್ನಾನ, ಮೇಲಿಂದ ಹುಟ್ಟೋದು. 2-3 ತಿಂಗಳ ಹಿಂದೆ ನನ್ನ ಒಬ್ಬ ಸ್ನೇಹಿತರು ಕೆಲವು ಯೌವನಸ್ಥರ ಬಳಿಗೆ ಒಂದು ಪ್ರಶ್ನೆ ಕೇಳಿದ್ರು. ವೈ ಡಿಡ್ ಯು ಟು ದ ಬ್ಯಾಪ್ಟಿಸಮ್? ಯಾಕೆ ನೀನು ದೀಕ್ಷಾಸನ ತೆಗೆದುಕೊಂಡೆ? ಪೆಂಟೆಕೋಸ್ಟಲ್ ಗ್ರೂಪ್. ಬೇರೆಯವರು ಬೇಜಾರು ಮಾಡ್ಕೊಂಬೇಡಿ. ಅದಕ್ಕೆ ಅವ್ರು ಕೊಟ್ಟಂತ ಉತ್ತರ ಏನು ಗೊತ್ತಾ? ಟು ಬಿ ದ ಪಾರ್ಟ್ ಆಫ್ ದ ಲಾರ್ಡ್ ಸಫರ್. ಕರ್ತನ ಮೇಜಲ್ಲಿ ಪಾಲುಗಾರರಾಗಬೇಕು. ಅದಕ್ಕೋಸ್ಕರವಾಗಿ ದೀಕ್ಷಾಸನ ತೆಗೆದುಕೊಂಡೆ. ಅದಕ್ಕೋಸ್ಕರ ನನ್ನ ದೀಕ್ಷಾಸ್ನಾನ. 8ನೇ ದಿನದಲ್ಲಿ ಸಿಂಪಡಣೆಯ ಮೂಲಕವಾಗಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವಂತಹ ಸಭೆಗಳಿದ್ದಾವೆ ನಮ್ಮ ಮಧ್ಯದಲ್ಲಿ. ಅದಾದ ಮೇಲೆ ಕನ್ಫರ್ಮೇಷನ್ ಎಂಬ ಒಂದು, ದೇ ಹ್ಯಾವ್ ಟು ಗೋ ಥ್ರೂ ದ ಕನ್ಫರ್ಮೇಷನ್. ಬೆಂಗಳೂರಲ್ಲಿ ತೊಂದರೆ ಇಲ್ಲ ಅನ್ಸುತ್ತೆ ನನಗೆ. ಇಫ್ ಯು ಗೋ ಟು ದ ಮ್ಯಾಂಗ್ಳೂರ್, ಉಡುಪಿ, ಎಸ್ಪೆಷಲಿ CSI churches, not only CSI, even though some other denomination also, those who do the confirmation, ಅಲ್ಲಿ ಡ್ಯಾನ್ಸು, ವರ್ಣರಂಜಿತವಾದ ವಸ್ತ್ರಾಭರಣಗಳಿಂದ ಭೂಷಿತರಾಗಿ ಜನ ಏನ್ ಮಾಡ್ತಾರೆ? ಕುಣಿತಾ ಇರ್ತಾರೆ. ಕನ್ಫರ್ಮೇಷನ್. See, confirmation is going to the part of the church, body of Christ, according to them. ಅವರ ಪ್ರಕಾರವಾಗಿ ಸಭೆಯ ಭಾಗವಾಗುವಂಥದ್ದು, ಕ್ರಿಸ್ತನೆಂಬ ಸಭೆಯ ಭಾಗವಾಗುವಂಥದ್ದು ಯಾವ ರೀತಿ? ಲೌಕಿಕತೆಯಿಂದ ಕುಡಿದಾಡಿಕೊಂಡು. ಸೊ ಇದ ದೀಕ್ಷಾಸ್ನಾನ. ಸೊ ಇದ ಮೇಲಿನಿಂದ ಹುಟ್ಟುವಂಥದ್ದು. ಯಾವ ಪುರುಷಾರ್ಥಕ್ಕೋಸ್ಕರವಾಗಿ ಇದನ್ನು ಮಾಡ್ತಾ ಇದ್ದೀರಾ? ಹೇಳಿ. ಯಾವ ಪುರುಷಾರ್ಥಕ್ಕೋಸ್ಕರವಾಗಿ? ನಾನು ಅನೇಕ ಸಾರಿ ಹೇಳಿದ್ದೀನಿ. ನಾನು 15ನೇ ವಯಸ್ಸಲ್ಲಿ SLC ಮುಗಿದಾಗ ದೀಕ್ಷಾಸ್ನಾನ ತೆಗೆದುಕೊಂಡೆ. ಏನಂತಾನೆ ಗೊತ್ತಿರಲಿಲ್ಲ. ಅಶೇಮ್ ಟು ಟೆಲ್. ಸೊ ನಾನು ಒಳಗೊಂಡಂತ ಸಭೆ, ಅಲ್ಲಿ ಒಂದು ಅನ್ರಿಟನಬಲ್ ಲಾ. SLC ಆಗಿದ ತಕ್ಷಣ ಮುಳುಗ್ಬಿಡಕು. ಸೊ ನನ್ನ ಜೊತೆಲಿ 8ನೇ ಕ್ಲಾಸು 9ನೇ ಕ್ಲಾಸ್ ಓದುವಂತ ವ್ಯಕ್ತಿಗಳು ಮುಳುಗ್ಬಿಟ್ರು. ಅವ್ರು ನಾನು ಹೆಸರು ಕೊಡಲಿಲ್ಲ.
ಅದು ದೊಡ್ಡ ವಿಚಾರ ಆಯ್ತು, ಅಲ್ಲಿ ದೊಡ್ಡ ಸಂಸಾರ ಆಯ್ತು, ದೊಡ್ಡ ಮಾತಾಯ್ತು ಅಲ್ಲಿ. ಲಾಸ್ಟಿಗೆ ಶನಿವಾರ ಸಾಯಂಕಾಲ ಹೆಸರು ಕೊಟ್ಟು ಭಾನುವಾರ ಬೆಳಗ್ಗೆ ಮುಳುಗ್ಬಿಟ್ಟೆ. ನಾನು ಮಾಡಿದ ಒಂದೇ, ಶನಿವಾರ ಎದ್ಬಿಟ್ಟು ಹೇಳ್ದೆ, ನಾನು ಯೇಸು ಸ್ವಾಮಿ ನನ್ನ ಸ್ವಂತ ರಕ್ಷಕನ ಅಂಗೀಕಾರ ಮಾಡ್ತೇನೆ, ನನಗೋಸ್ಕರ ಪ್ರಾರ್ಥನೆ ಮಾಡಿ. ಏನಂತಾನೆ ಗೊತ್ತಿಲ್ಲರಿ, ಏನಂತಾನೆ ಗೊತ್ತಿಲ್ಲ. ಆವಾಗ ಎಲ್ರಿಗೂ ಸಂತೋಷ ಆಯಿತು, ನನ್ನ ತಾಯಿಗೂ ಸಂತೋಷ ಆಯಿತು, ಸಭೆಯವರಿಗೂ ಸಂತೋಷ ಆಯಿತು. ಅಲ್ಲಿ ತನಕ ನೆಟ್ಟಿಗೆ ಬದುಕ್ತಾ ಇದೆ. ಅದಾದ್ಮೇಲೆ ಸೊಟ್ಟಿಗೆ ಬರೋಕ್ಕೆ ಶುರು ಮಾಡ್ರೆ. ದೀಕ್ಷಾಸ್ನಾನ ಅಂದ್ರೆ ಏನು? ಟು ಬಿ ದ ಪಾರ್ಟ್ ಆಫ್ ದ ಕ್ರೈಸ್ಟ್ ಡೆತ್. ಕ್ರಿಸ್ತನ ಮರಣದಲ್ಲಿ. ಏನು ಕ್ರಿಸ್ತನ ಮರಣ? ಯಾಕೆ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದು ಸತ್ತಂಥದ್ದು? ನನ್ನ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ. ನಾನು ದೀಕ್ಷಾಸ್ಥಾನದ ಮೂಲಕ ಐ ಆಮ್ ಪ್ರೊಕ್ಲೈಮಿಂಗ್ ದಟ್. ನಾನು ಘಂಟಾಘೋಷವಾಗಿ ಸಾರ್ತಾ ಇದ್ದೇನೆ. ಏನು? ಸೊ ನಾನು ನನ್ನ ಪಾಪವನ್ನ ಇಲ್ಲಿಗೆ ಕೊನೆಗಾಣಿಸ್ತಾ ಇದ್ದೇನೆ. ನನ್ನ ಪಾಪಮಯವಾದ ಜೀವಿತವನ್ನ ಕೊನೆಗಾಣಿಸ್ತಾ ಇದ್ದೇನೆ. ಐ ಶುಡ್ ಬಿ ಎ ನ್ಯೂ ಕ್ರಿಯೇಷನ್. ನಾನು ಹೊಸ ಸೃಷ್ಟಿಯಾಗಿ ಬದುಕಕ್ಕೆ ಪ್ರಾರಂಭ ಮಾಡ್ತೇನೆ. ಯಾರಿಗಾದ್ರೂ ಹೇಳಕ್ಕೆ ತಾಕತ್ತಿದೆಯಾ? ಧೈರ್ಯ ಇದೆಯಾ? ಗಟ್ಸ್ ಇದೆಯಾ? ವೈ? ರೊಟ್ಟಿಗೋಸ್ಕರ? ವೈ? ದ್ರಾಕ್ಷಾರಸಕ್ಕೋಸ್ಕರ? ವೈ? ಇಲ್ಲಾಂದ್ರೆ ಮನೇಲಿ ತಲೆನೋವು ಒಣ 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 ಅಂತ ಇರ್ತವೆ ಅಲ್ಲ, ಒಣ ಒಣ ಅಂತ ಇರ್ತವೆ. ಮುಳುಗಿಲ್ಲ ಅಂದ್ರೆ ಮುಳುಗ್ಬಿಡೋಣ, ಮುಗೀತು. ಏನೇನೋ ಮಾಡ್ತೀವಿ, ಇದೇನು ದೊಡ್ಡ ವಿಚಾರ ನಮಗೆ? ಮುಳುಗದ ದೊಡ್ಡ ವಿಚಾರ? ಅನೇಕ ಕ್ರೈಸ್ತರು ತಮ್ಮ ಜೀವಿತದಲ್ಲಿ ಪ್ರಯಾಸಗಳ ಮೂಲಕವಾಗಿ ಹಾದು ಹೋದ ಸಂದರ್ಭದಲ್ಲಿ ಅನೇಕ ಮಾಟ ಮಂತ್ರ ಎಲ್ಲ ಮಾಡಿಬಿಟ್ರು. ಹೋಗದಿರುವ ಸ್ಥಳಗಳಿಲ್ಲ, ಭೇಟಿಯಾಗದಿರುವಂತಹ ವ್ಯಕ್ತಿಗಳಿಲ್ಲ, ಗುರುಗಳಿಲ್ಲ, ಸನ್ಯಾಸಿಗಳಿಲ್ಲ. ಆದ್ರೆ ಯಾವ ಉಪಶಮನವಿಲ್ಲ. ಕೊನೆಗೆ ಯಾರ ಹೇಳಿದ್ರು, ಒಂದು ಕೆಲಸ ಮಾಡ್ರಪ್ಪ, ಇಲ್ಲೊಂದು ಗುಂಪಿದಾವೆ, ಚಪ್ಪಾಳೆ ತಟ್ತಾ ಇರ್ತಾರೆ ಯಾವಾಗಲೂ, ಅವ್ರ ಹತ್ರ ಹೋಗಿ ಒಂದು ಕೈ ನೋಡೋಣ. ಬಂದರು. ಅವ್ರು ಹೇಳಿದ್ರು, ಒಂದು ಕೆಲಸ ಮಾಡಿ, ನೀವು ಮುಳುಗ್ಬಿಟ್ರೆ ಎಲ್ಲ ಸರಿಯಾಗುತ್ತೆ. ಏನೇನೋ ಮಾಡ್ಬಿಟ್ಟಿದ್ದೀವಿ, ಇದೇನು ದೊಡ್ಡ ವಿಚಾರ? ಮುಳುಗೇ ಬಿಟ್ರು. ನನ್ನ ಒಬ್ಬ ಸ್ನೇಹಿತರಿದ್ದಾರೆ, 8ನೇ ದಿನದಲ್ಲಿ ಸಿಂಪಡಣೆ ಮೂಲಕವಾಗಿ ದೀಕ್ಷಾಸ್ನಾನ ಮಾಡಿಸ್ಕೊಂಡಂಥ ವ್ಯಕ್ತಿ. ಸೊ ಜೀವಿತದಲ್ಲಿ ಕಷ್ಟ ಬಂತು, ಯಾರೋ ಹೇಳಿದ್ರು ಮುಳುಗಕ್ಕೆ, ಮುಳುಗಿದ್ರು. ಆದರೆ ಆ ಕಷ್ಟ ಇವತ್ತು ಪರಿಹಾರ ಆಗಿಲ್ಲ. ಅವಾಗ ನೀವು ಹೇಳ್ಬೋದು, ಓ ಅಯ್ಯಪ್ಪ ಸರಿಯಾಗಿ ಮುಳುಗಿಲ್ಲ ಅಂತ ಹೇಳ್ಬಿಟ್ಟು. ಹೆಂಗು ಮುಳುಗಿದ್ರೆ ಅಷ್ಟೇ. ದೀಕ್ಷಾಸ್ನಾನ ಅನ್ನುವಂಥದ್ದು ನಿನ್ನ ಕಷ್ಟ ಪರಿಹಾರವಾಗುವುದಕ್ಕೆ ಇರುವಂತ ಮಾರ್ಗವಲ್ಲ. ದೀಕ್ಷಾಸ್ನಾನ ತಂದೆ ತಾಯಿಗಳ ಕಿರಿಕಿರಿಯಿಂದ ಪಾರಾಗುವಂತ ಮಾರ್ಗವಲ್ಲ. ದೀಕ್ಷಾಸ್ನಾನ ಸಭೆಯ ಸದಸ್ಯತ್ವವನ್ನು ಪಡೆದುಕೊಳ್ಳುವಂತಹ ಒಂದು ಪತ್ರಿಕೆಯಲ್ಲ. ಕೆಲವು ಸಭೆಗಳಲ್ಲಿ ವೋಟ್ ಹಾಕ್ಬೇಕಾದ್ರೆ ಇದು ಬೇಕು, ಏನು, ಈ ಒಂದು ಲೆಟರ್ ಬೇಕು, ಕನ್ಫರ್ಮೇಶನ್ ಬೇಕು. ಇದೆಲ್ಲ ದೀಕ್ಷಾಸ್ನಾನ. ದೀಕ್ಷಾಸ್ನಾನ ಅಂದ್ರೆ ಏನು? ನಮ್ಮ ಪಾಪವನ್ನ ಊತಾಕೋದು. ನೋಡಿ, ನಮ್ಮ ಪ್ರೀತಿ ಪಾತ್ರರು ತಿರೋಗ್ತಾರೆ. ಈ ಕಳೆದ ದಿನ 13ನೇ ತಾರೀಕು ನಮ್ಮ ಅಪ್ಪ ತೀರಿಕೊಂಡು 37 ವರ್ಷ ಆಯಿತು. ಐ ಲವ್ ಸೋ ಮಚ್. ನಮ್ಮ ತಾಯಿ ತೀರ್ಕೊಂಡು 6 ವರ್ಷ ಆಯಿತು. ಮೊನ್ನೆ ಮೇ ತಿಂಗಳು 31ನೇ ತಾರೀಕಿಗೆ 6 ವರ್ಷ ಆಯಿತು. ನಮ್ಮ ಅಪ್ಪನ ಊತಾಕಿದ್ದು ಭದ್ರಾವತಿಯಲ್ಲಿ. ಅವತ್ತು ಮತ್ತೆ ಗೋರಿ ಕಟ್ಟಿಲ್ಲ, ಸಮ ಆಗೋಯ್ತು. ಎಲ್ಲಿಂದ ದೇವರಿಗೆ ಗೊತ್ತು, ನನಗೆ ಗೊತ್ತಿಲ್ಲ. ನಮ್ಮ ಅಮ್ಮನ ಊತಾಕಿದ್ದು ಬೆಂಗಳೂರಲ್ಲಿ. ಗೋರಿ ಕಟ್ಟಿದ್ದೇವೆ, ಒಂದು ಫೋಟೋ ಹಾಕಿದ್ದೇವೆ.
ನಮ್ಮ ಅಮ್ಮ ಅಂತ ಹೇಳ್ಬಿಟ್ಟು ನಾವು ಅಗ್ದು ನೋಡಕ್ ಹೋಗ್ತೀವ? ಇಲ್ಲ, ಮುಗೀತಲ್ಲಿಗೆ. ಒಂದ್ಸರಿ ಊತ ಹಾಕ್ಬಿಟ್ರೆ ಮುಗೀತು. ಮತ್ತೆ ಇವಾಗ ಸೋಷಿಯಲ್ ಮೀಡಿಯಾ ನಾವು. ಸೊ ವಿ ಆರ್ ಸೋ ಲಕ್ಕಿ ಪೀಪಲ್, ರಿಯಲ್ ಐಮ್ ಟೆಲ್ಲಿಂಗ್, ವಿ ಆರ್ ಸೋ ಲಕ್ಕಿ ಪೀಪಲ್. ಎಲ್ಲದಕ್ಕೂ ಸ್ಟೇಟಸ್, ಎಸ್ಪೆಷಲಿ ಮೀ, ಸ್ಟೇಟಸ್, ಲವಿಂಗ್ ಮೆಮೊರಿ ಆಫ್ ಸೋ ಅಂಡ್ ಸೋ. ನಮ್ಮ ಅಪ್ಪಂದಿರೆಲ್ಲ ಪಾಪಿಗಳು, ಪಾಪ ಅವ್ರಿಗೆ ಗೊತ್ತಿರಲಿಲ್ಲ. ಇದು ನಮ್ಮ ಮಕ್ಕಳಿಗೆ ಇದಕ್ಕಿಂತ ಬಂದಿರ್ತದೆ. ಟೆಕ್ನಾಲಜಿ, ತಾಂತ್ರಿಕತೆ ಬೆಳೀತಾ ಬೆಳೀತಾ ಮನುಷ್ಯತ್ವಕ್ಕೆ ಬೆಲೆ ಇಲ್ಲ. ನಾನು ಹೇಳಕ್ ಬಂದಿದ್ದು, ನಾವು ಏನ್ ಮಾಡ್ತೀವಿ, ಒಂದ್ಸರಿ ಊತ ಹಾಕ್ಬಿಟ್ರೆ ಮುಗೀತು, ಅಲ್ಲಿಗೆ ಕತೆ ಮುಗೀತು. ನಾನು ಹೋಗ್ಬಿಟ್ಟು ನಮ್ಮ ಅಮ್ಮ ನೋಡ್ಕೊಂಡ್ ಬರ್ತಿದ್ದೆ, ಹೋಗ್ಬಿಟ್ಟು ಕೆರೆದ್ಬಿಟ್ಟು ಗುಂಡಿ ತೆಗೆದ್ಬಿಟ್ಟು ಏನು ಆ ಬಾಕ್ಸ್ ಹೊಡೆದ್ಬಿಟ್ಟು ಮುಖ ನೋಡ್ಕೊಂಡ್ ಬರ್ತೀವ? ನೋಡಕ್ ಆಗುತ್ತೆ, ವಿಕೃಪವಾಗಿರ್ತತೆ, ಭಯ ಬಂದ್ಬಿಡ್ತತೆ ನಮಗೆ. ಈ ದೀಕ್ಷಾಸ್ಥಾನದ ಮೂಲಕವಾಗಿ ನಾವು ಮಾಡಿದೇನು, ನಮ್ಮ ಪಾಪವೆಂಬ ವಿಕೃತವನ್ನು ಊತಾಕಿದ್ದೇವೆ. ಮತ್ತೆ ಕೆರೆದು ನೋಡಕ್ ಹೋಗ್ಬಾರ್ದು. ಸೊ ವಿ ಆರ್ ಎ ನ್ಯೂ ಕ್ರಿಯೇಷನ್, ಹೊಸ ಸೃಷ್ಟಿ ಇದೆಯಾ ಹೇಳಿ, ಯೋಚನೆ ಮಾಡಿ. ಆರ್ ವಿ ನ್ಯೂ ಕ್ರಿಯೇಷನ್? ಯೋಹಾನನ ಬರೆದ ಸುವಾರ್ತೆ 3ನೇ ಅಧ್ಯಾಯ. ಅನೇಕ ವಿಚಾರಗಳು ಹೇಳಕ್ಕಿತ್ತು, ಸಮಯ ಬಹಳ ಮುಂದೋಗ್ತಾ ಇದೆ. ಯೇಸು ಸ್ವಾಮಿ ಮತ್ತು ನಿಕೋದೇಮನ ನಡುವೆ ನಡೆದ ಸಂಭಾಷಣೆ. ಯಾರು ನಿಕೋದೇಮ? ಯಾರು? ಒಂದು ಫರಿಸಾಯ, 2 ಯಹೂದ್ಯರ ಹಿರೀ ಸಭೆಯಲ್ಲಿ ಒಬ್ಬ ವ್ಯಕ್ತಿ, 3 ಇವನು ಯಾರು? ಬೋಧಕ, 4 ಇವನು ಯಾರು? ಐಶ್ವರ್ಯವಂತ. ಫರಿಸಾಯ, ಹಿರೀಸಭೆಯ ಒಬ್ಬ ವ್ಯಕ್ತಿ, ಬೋಧಕ, 4 ಐಶ್ವರ್ಯವಂತ. ಸೊ ಈತ ಏನ್ ಮಾಡ್ದ? ಯೇಸು ಸ್ವಾಮಿಯ ಬೆಳಿಗ್ಗೆ ಬಂದ. ಅದು ಯಾವಾಗ? ರಾತ್ರಿ. ಇಲ್ಲಿ ಒಂದು ವಿಚಾರ ಹೇಳ್ತದೆ. ಸಿಂಪಡಣೆ ಮೂಲಕವಾಗಿ ದೀಕ್ಷಾಸನ ಮಾಡಿಸಿಕೊಂಡಂತಹ ಅನೇಕರು ಸಿಂಪಡಣೆಯ ಸಭೆಯ ಆರಾಧನೆಯ ಮುಕ್ತಾಯದ ನಂತರ ಮುಳುಗಿದಂತ ಸಭೆಗೆ ಹೋಗ್ತಾರೆ ಆರಾಧನೆ ಮಾಡೋದಕ್ಕೆ, ಕದ್ದಿ ಮುಚ್ಚಿ. ಇಲ್ಲಿ ನಿಕೋದೇಮ ಯಾರು? ಎ ವೆಲ್ ನೋನ್ ಪರ್ಸನ್, ಪರಿಸಾಯ. ನೋಡಿ, ಪೌಲನು ಪರಿಸಾಯನಾಗಿದ್ದ. ಆದ್ರೆ ಪೌಲ ಡೈರೆಕ್ಟ್ ಆಗಿ ಬಂದ ಯೇಸು ಸ್ವಾಮಿ ಬಳಿಗೆ, ತನ್ನ ಆಚಾರ ವಿಚಾರವನ್ನು ಬಿಟ್ಟುಬಿಟ್ಟ. ಆದ್ರೆ ನಿಕೋದೇಮ ಹಂಗಲ್ಲ. ಸೊ ಅವರಿಗೆ ಸಮಾಜದಲ್ಲಿ ಒಂದು ಸ್ಥಾನಮಾನ ಬೇಕು. ಈಸ್ ನಾಟ್ ರೆಡಿ ಟು ಲೀವ್ ದಟ್. ಸಿಂಪಡಣೆಯ ಮೂಲಕವಾಗಿ ದೀಕ್ಷಾಸನ ಮಾಡಿಸಿಕೊಂಡ ಅನೇಕರು ಸಿಂಪಡಣೆಯ ಆರಾಧನೆ ನಂತರವಾಗಿ ದಯವಿಟ್ಟು ಕ್ಷಮಿಸಿ ಸಭೆಯವರೇ, ಸೇವಕರೇ, ಐ ಲವ್ ಯು ಪೀಪಲ್, ಬಟ್ ನಿಮ್ಮ ಸಭೆಯ ವಿಶ್ವಾಸಿಗಳು ನಿಮ್ಮ ಆರಾಧನೆಯನ್ನು ಮುಗಿಸ್ಕೊಂಡು ಸೀದಾ ಬರ್ತಾರೆ ಇಲ್ಲಿಗೆ ಹೆಬ್ಬಾಳಕ್ಕೆ. ಇಲ್ಲ ಕಣ್ಣೂರಿಗೆ. ವೈ? ಸೊ ಇಲ್ಲಿ ನಿಕೋದೇಮ ಯೇಸು ಸ್ವಾಮಿ ಬಳಿಗೆ ಬರ್ತಾ ಇದ್ದಾನೆ. ಬಂದ್ಬಿಟ್ಟು, ಬೋಧಕನೇ, ನೀನು ದೇವರ ಕಡೆಯಿಂದ ಬಂದಂಥವನು. ಆಲ್ರೆಡಿ ಪ್ರವಾದಿಯಾದಂತಹ ಯೆಶಾಯ ಪ್ರವಾದನದಲ್ಲಿ ಹೇಳಿದ್ದಾನೆ 700 ವರ್ಷಗಳ ಹಿಂದೆ. ಇಲ್ಲಿ ನಿಕೋದೇಮನ ಒಂದು ಸರ್ಟಿಫಿಕೇಟ್ ಅವಶ್ಯಕತೆ ಇಲ್ಲ. ಇಲ್ಲಿ ಇದು ನಿಕೋದೇಮನಿಗೆ ಮಾತ್ರ ಗೊತ್ತಾದಂತಹ ಒಂದು ಮರ್ಮವಲ್ಲ ಇದು. ಇಟ್ ಆಲ್ರೆಡಿ ರಿವೀಲ್ಡ್ ಇನ್ 700 years ಬಿಫೋರ್. ಈಗ ಒಬ್ಬ ಕನ್ನಿಕೆ ಗರ್ಭವತಿಯಾಗಿ ಮಗನನ್ನ ಏರ್ತಾಳೆ, ಅವನಿಗೆ ಇಮ್ಯಾನುವೇಲ್ ಎಂದು ಹೆಸರಿಡಬೇಕು. ಅದರ ಪ್ರಕಾರವಾಗಿ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ. ಇಟ್ ಇಸ್ ಎ ಓಪನ್ ಟ್ರೂತ್.
ಆದರೆ ಇಲ್ಲಿ ನಿಕೋದೇಮ ಹೇಳ್ತಾ ಇದ್ದಾನೆ, ನೀನು ದೇವರ ಕಡೆಯಿಂದ ಬಂದಿರುವಂಥದ್ದು. ಅವನ ಬಿಟ್ಟಾಕಯ್ಯ, ಅದೆಲ್ರಿಗೂ ಗೊತ್ತು. ನೋಡಿ, ಯೇಸು ಇಷ್ಟೆಲ್ಲ ಬೊಗಳೆ ಬಿಟ್ರು. ಯಾರು? ನಿಕೋದೇಮ ಇಷ್ಟೆಲ್ಲ ಬೊಗಳೆ ಬಿಟ್ಟ. ಆದ್ರೆ ಯೇಸು ಸ್ವಾಮಿ ಹೇಳಿ ನೋಡಿ, 3ನೇ ವಾಕ್ಯ, 2ನೇ ವಾಕ್ಯ ಮೊದಲೇ ಓದಿ, 1-2. ಫರಿಸಾಯರಲ್ಲಿ ಯಹೂದ್ಯರ ಹಿರಿಯ ಸಭೆಯವನಾದ ನಿಕೋದೇಮನೊಬ್ಬ ಮನುಷ್ಯನಿದ್ದ. ಅವನು ರಾತ್ರಿಯಲ್ಲಿ ಯೇಸುವಿನ ಬಳಿಗೆ ಬಂದು ಆತನಿಗೆ, ಗುರುವೇ, ನೀನು ದೇವರ ಕಡೆಯಿಂದ ಬಂದ ಬೋಧಕನೆಂದು ಬಲ್ಲೆನು. ನೀನು ಮಾಡುವಂತ ಈ ಸೂಚಕ ಕಾರ್ಯಗಳನ್ನು ದೇವರ ಸಹಾಯವಿಲ್ಲದೆ ಮಾಡುವುದು ಯಾರಿಂದಲೂ ಆಗದು ಎಂದು ಹೇಳಿದ್ವ. ನಾವಾಗಿದ್ರೆ ಅದೇ ಬಿದ್ದೋಗ್ಬಿಡ್ತಿದ್ವಿ. ಥ್ಯಾಂಕ್ ಯು ಬ್ರದರ್, ಪ್ರೈಸ್ ದಿ ಲಾರ್ಡ್ ಬ್ರದರ್. ಈ ನಿಕೋದೇಮನ ಹೊಗಳಿಕೆಯ ಮಾತುಗಳಿಗೆ ಯೇಸು ಸ್ವಾಮಿ ಲವಲೇಶವು ಗಮನ ಕೊಡದೆ, ನೋಡಿ, ಅವನು ನಿಕೋದೇಮ ಹೇಳಿದೇನು, ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇರೋದೇನು? ನಿನಗೆ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ಕಾಣಲಾರನು. ಫರಿಸಾಯರು ಹೇಳ್ತಾ ಇರೋದು ನಾವು ಮಾತ್ರ ಹೋಗ್ತೀವಿ ದೇವರ ರಾಜ್ಯಕ್ಕೆ, ಬೇರೆ ಯಾರು ಹೋಗಲ್ಲ. ಎ ವೆಲ್ ನೋನ್ ಪರ್ಸನ್. ಅಲ್ಲಿ ಅವನು ಇಲ್ಲಿ ನಿಕೋದೇಮ ಹೇಳುವಂಥದ್ದು, ನೀನು ದೇವರ ಕಡೆಯಿಂದ ಬಂದಂಥವನು. ಸೊ ನೀನು ಮಾಡುವಂತ ಸೂಚಕ ಕಾರ್ಯವನ್ನ ದೇವರ ಸಹಾಯವಿಲ್ಲದೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದ್ಯಾವುದನ್ನ ಯೇಸು ಸ್ವಾಮಿ ಲಕ್ಷ್ಯಕ್ಕೆ ತೆಗೆದುಕೊಳ್ಳದೆ ಯೇಸು ಸ್ವಾಮಿ ಹೇಳ್ತಾ ಇರುವಂಥದ್ದು, ನಿಜವಾಗಿ ಹೇಳ್ತೇನೆ, ಟ್ರೂಲಿ ಐ ಸೇ ಅಂಟು ಯು ವಿತ್ ಕನ್ಫರ್ಮೇಶನ್, ನಿಮಗೆ ನಿಜವಾಗಿ ಹೇಳ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ಕಾಣಲಾರನು. ಹೊಸದಾಗಿ ಮೂಲ ಭಾಷೆಯಲ್ಲಿ ಬರೆಯಲ್ಪಟ್ಟಿದ್ದು ಮೇಲಿನಿಂದ. ನಮ್ಮ ಕನ್ನಡ ಸತ್ಯವೇದದಲ್ಲಿ ಕೆಲವು ಪದಗಳು, ಕೆಲವು ವ್ಯತ್ಯಾಸವನ್ನು ನಾವು ಕಾಣ್ತೇವೆ. ಸೊ ಅದರಿಂದ ನಾವೇನು ಮಾಡಬೇಕು? ಯು ಹ್ಯಾವ್ ಟು ರೀಡ್ ದ ಮೂಲ ವಾಕ್ಯ, ಮೂಲ ಭಾಷೆಯನ್ನು ನಾವು ಕಲಿಬೇಕು. ಫುಲ್ ಆಗಿ ಕಲಿಯಕ್ಕಾಗಿಲ್ಲ ಅಂದ್ರೆ ಯು ಶುಡ್ ಲರ್ನ್ ಸಮ್ ವರ್ಸಸ್. ಸೊ ಯು ಹ್ಯಾವ್ ಟು, ನಾವೇನಬೇಕು ನೋಡಿ, ಇವತ್ತು ನಾವು ವಾಸ ಮಾಡುವ, ನಾನು ಹೇಳಿದ್ರೆ ವಿ ಆರ್ ಲಿವಿಂಗ್ ಇನ್ ಎ ಟೆಕ್ನಾಲಜಿ ವರ್ಲ್ಡ್. ಯಾವ ಭಾಷೆಯ ಸತ್ಯಭೇದವು ನಮಗೆ ಗೂಗಲಲ್ಲಿ ಸಿಗುತ್ತೆ, ನಾವು ಅದನ್ನು ಹುಡುಕಲ್ಲ, ಬೇರೆ ಎಲ್ಲ ಹುಡುಕ್ತೀವಿ ಗೂಗಲಲ್ಲಿ. ಈಗ ಜಾನ್ ಚಾಪ್ಟರ್ 3 ಇಂಟರ್ಲೈನರ್ ಅಂತ ಹೊಡೆದ್ರೆ, ಸೊ ಯು ವಿಲ್ ಗೆಟ್ ದ ಗ್ರೀಕ್ ಬೈಬಲ್. ಅದರಲ್ಲಿ ಗ್ರೀಕ್ ಭಾಷೆಯಲ್ಲೂ ಬರೆದಿದೆ, ಅದೇ ಪದಗಳನ್ನು ಇಂಗ್ಲಿಷಲ್ಲೂ ಬರೆದಿರ್ತಾರೆ. ಸೊ ನಿಮಗೆ ಓದಕ್ಕೆ ಕಷ್ಟ ಆದರೆ ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಗೂಗಲ್ ಟ್ರಾನ್ಸ್ಲೇಟರ್ ಹಾಕಿ ಅದು ಓದಿ ಹೇಳುತ್ತೆ ನಿಮಗೆ, ಅದರ ಅರ್ಥ ಅಲ್ಲಿ ಬರೆದಿರ್ತದೆ. ಸೊ ಯಾವ ಟು, ಸೊ ಅಲ್ಲಿ ಗ್ರೀಕ್ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ನೀನು ಮೇಲಿನಿಂದ ಹುಟ್ಟದಿದ್ದರೆ, ನಿಮಗೆ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಮೇಲಿನಿಂದ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ಕಾಣಲಾರನು. ದೀಕ್ಷಾಸ್ಥಾನ ಅನ್ನುವಂಥದ್ದು ಬಾರ್ನ್ ಫ್ರಮ್ ಗಾಡ್, ದೇವರಿಂದ ಹುಟ್ಟುವಂಥದ್ದು. ಗೊತ್ತಾಯ್ತಲ್ಲ? ಸೊ ನಾವು ದೇವರಿಂದ ಹುಟ್ಟಿದ್ದೇವ. ಸೊ ದೇವರಿಂದ ಹುಟ್ಟಿದ್ರೆ ನಾವು ನಮ್ಮ ಪಾಪಗಳನ್ನು ಏನ್ ಮಾಡಿದ್ವಿ? ಊಟ ಹಾಕ್ಬಿಟ್ಟಿದ್ದೇವೆ. ಸೊ ಪಾಪವನ್ನು ಊಟ ಹಾಕ್ಬಿಟ್ರೆ ನಾವು ಹೊಸಬರಾಗಿ ನಡಿಬೇಕು. ಹೊಸಬನಾಗಿ ನಡೆಯುವಂತ ನಾನು ಯಾವ ರೀತಿಯಾಗಿ ಬಡ್ಡಿಗೆ ಹಣ ಕೊಡೋಕ್ಕೆ ಸಾಧ್ಯ? ಸೊ ಯಾವ ರೀತಿಯಾಗಿ ನೆರೆಯವನನ್ನ ನಿಂದಿಸುವುದಕ್ಕೆ ಸಾಧ್ಯ? ಕೀರ್ತನೆ 15 ಏನ್ ಹೇಳ್ತಾ ಇದೆ? ಯೆಹೋವನೇ, ನಿನ್ನ ಗುಡಾರದಲ್ಲಿ ಇಳುಕೊಳ್ಳುವುದಕ್ಕೆ ಯೋಗ್ಯನು ಯಾವನು? ನಿನ್ನ ಪರಿಶುದ್ಧ ಪರ್ವತದಲ್ಲಿ ವಾಸಿಸತಕ್ಕವನು ಎಂಥವನಾಗಿರಬೇಕು? ಅವನು ಸಜ್ಜನನು, ನೀತಿವಂತನು, ಮನಪೂರ್ವಕವಾಗಿ ಸತ್ಯವಚನವನ್ನಾಡುವವನು ಆಗಿರಬೇಕು, ಚಾಡಿ ಹೇಳದವನು. ನಾನು ಹೊಸದಾಗಿ ಹುಟ್ಟಿದ್ರೆ ನಾ ಯಾವ ರೀತಿ ಚಾಡಿ ಹೇಳಕ್ಕೆ ಸಾಧ್ಯ? ಅವತ್ತು ಹೊಸದಾಗಿ ಹುಟ್ಟೋದಕ್ಕಿಂತ ಮುಂಚೆ ಚಾಡಿ ಹೇಳುವಂತ ಅವಶ್ಯಕತೆ ಇಲ್ಲ, ಎಲ್ಲ ಚಾಡಿಗಳಲ್ಲಿರೋದು. ಹೊಸದಾಗಿ ಹುಟ್ಟಿದ ಮೇಲೆ ನಾವು, ಈಗ ನಮಗೆ ಏನಾಗಿದೆ? ವಿ ಹ್ಯಾಡೆಡ್ ಮೋರ್ ಪೀಪಲ್. ಅನ್ಯರಾಗಿದ್ದಾಗ ಆ ಜನರೊಟ್ಟಿಗೆ ಮಾತ್ರ ನಮ್ಮ ಒಡನಾಟ. ಈಗ ಕ್ರಿಸ್ತನನ್ನು ಅಂಗೀಕಾರ ಮಾಡಿದಾಗ ಕ್ರೈಸ್ತರೊಂದಿಗೆ ನಮ್ಮ ಒಡನಾಟ ಇದೆ.
ಮೊದಲು ಚಾಡಿ ಅನ್ಯ ಜನರ ಕುರಿತಾಗಿ ಮಾತ್ರ ಹೇಳ್ತಾ ಇದ್ವಿ. ಇವಾಗ ಕ್ರೈಸ್ತರನ್ನ ಸೇರಿಸ್ಕೊಂಡು ಹೇಳ್ತಾ ಇದ್ದೀವಿ. ನಾವು ಬೆಳವಣಿಗೆ ಇದೆ ನಮಗೆ, ಹೌದಲ್ವೋ? ಅನ್ಯಾಯ ಮಾಡದವನು, ಅಲ್ಲೇ ಯಾರನ್ನ ನಿಂದಿಸಿದವನು, ಅಂದ್ರೆ ನಾವು ಹೊಸದಾಗಿ ಹುಟ್ಟುಬಿಟ್ರೆ ಇವೆಲ್ಲ ನಮ್ಮ ತೆಗೆದಾಕ್ಬೇಕು. ಸೊ ನಾವು ತೆಗೆದಾಕಿದ್ದೇವಾ? ಯೋಚನೆ ಮಾಡಿ. ನಾವು ಇವೆಲ್ಲ ತೆಗೆದಾಕಿದ್ದೇವಾ? ಇಲ್ಲಿ ಯೇಸು ಸ್ವಾಮಿ ಹೇಳುವಂಥದ್ದು, ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನ ಕಾಣೋದಿಲ್ಲ. 5ನೇ ವಾಕ್ಯ, ಒಬ್ಬನು ನೀರಿನಿಂದಲೂ ಆತ್ಮದಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ಕಾಣಲಾರನು. ದೀಕ್ಷಾಸ್ನಾನ ಎಲ್ಲಿಂದ ಬಂತು? ಪ್ರಶ್ನೆ ನೋಡಿ. ಮಲಾಕಿ ಪ್ರವಾದಿಯ ಕಾಲದ ನಂತರ, ಅಂದ್ರೆ BC 430 ನಂತರ BC 4 ತನಕ, ಅಂದ್ರೆ ಸುಮಾರು 450-500 ವರ್ಷ ಇಸ್ರಾಯೇಲಿಯರಲ್ಲಿ ಪ್ರವಾದಿಗಳಿರಲಿಲ್ಲ. ಪ್ರವಾದಿಗಳಿದ್ರು, ಆದ್ರೆ ಪ್ರವಾದನ ಮಾತುಗಳಿರಲಿಲ್ಲ. ಅರ್ಥ ಮಾಡ್ಕೊಳ್ಳಿ. ಸೊ ಇದು ಇದೇ ರೀತಿ ಸಂಭವಿಸುತ್ತದೆ ಎಂಬುದಾಗಿ ಯೆಹೋವನು ಆಮೋಸನ ಮೂಲಕವಾಗಿ ಪ್ರವಾದನ ರೂಪದಲ್ಲಿ ಹೇಳಿದ್ದ. ಆಮೋಸನ ಪ್ರವಾದನ ಗ್ರಂಥ 8ನೇ ಅಧ್ಯಾಯ 11ನೇ ವಾಕ್ಯ, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನಾನು ದೇಶಕ್ಕೆ ಕ್ಷಾಮವನ್ನ ಉಂಟು ಮಾಡುವ ದಿನಗಳು ಬರ್ತದೆ. ಅದು ಅನ್ನದ ಕ್ಷಾಮವಲ್ಲ, ನೀರಿನ ಕ್ಷಾಮವಲ್ಲ, ಯೆಹೋವನ ವಾಕ್ಯಗಳ ಕ್ಷಾಮ. ಸೊ ಇಸ್ರಾಯೇಲ್ ಮಕ್ಕಳು ಪಾಪ ಮಾಡುವಾಗೆಲ್ಲ ದೇವರು ಪ್ರವಾದಿಗಳನ್ನ ಕಳುಹಿಸಿ ಅವರನ್ನು ಎಚ್ಚರಿಕೆ ಪಡಿಸುವಂಥದ್ದನ್ನು ನಾವು 1 ಅರಸು 2 ಅರಸು ಪುಸ್ತಕಗಳಲ್ಲಿ ಕಾಣ್ತೇವೆ. ಅದೇ ರೀತಿಯಾಗಿ ಯೆಶಾಯನ ಪ್ರವಾದನ ಗ್ರಂಥ, ಯೆರೆಮೀಯನ ಪ್ರವಾದನ ಗ್ರಂಥದಲ್ಲಿ ನಾವು ನೋಡ್ತಾ ಇವಲ್ಲ. ಆದರೆ ಮಲಾಕಿಯ ಕಾಲದ ನಂತರ ದೇವರನ್ನು ಮಾಡ್ಬಿಟ್ರು. ಗಾಡ್ ಬಿಕಮ್ ಸೈಲೆಂಟ್. ದೇರ್ ಇಸ್ ನೋ ರೆವಲೇಷನ್, ದೇರ್ ಇಸ್ ನೋ ವರ್ಡ್ ಆಫ್ ಗಾಡ್. ಸೊ ಜನ ಡೆಸ್ಪರೇಟ್. ನೋಡಿ, ಅದರ ಕುರಿತಾಗಿ ಆಸಾಫ ಪ್ರವಾದನ ರೂಪದಲ್ಲಿ ಬರೆದಿರುವಂಥದ್ದು ಕೀರ್ತನೆ 74:9. ನಮ್ಮ ಆರಾಧನಾ ಚಿಹ್ನೆಗಳು ಈಗ ಕಾಣುವುದಿಲ್ಲ, ಮುಂಚೆ ಇದ್ದಂತೆ ನಮಗೆ ಪ್ರವಾದಿಗಳು ಯಾರು ಇಲ್ಲ. ಎಷ್ಟರವರೆಗೆ ಹೀಗೆ ಇರ್ತದೆ ಎಂಬುದಾಗಿ ಬಲ್ಲವರು ಯಾರು ಇಲ್ಲ. ಸೊ ದೇರ್ ಇಸ್ ಎ ಡಾರ್ಕೆಸ್ಟ್ ಪೀರಿಯಡ್ ಇನ್ ದ ಹಿಸ್ಟರಿ ಆಫ್ ಇಸ್ರಾಯೇಲ್. ಸೊ ಗಾಡ್ ಅಬೆಂಡನ್ಡ್ ದೆಮ್. ದೇವರು ಅವರನ್ನು ಪರಿಪೂರ್ಣವಾಗಿ ತಳ್ಳಿಬಿಟ್ಟ. ನೋಡಿ, ಯೆರೆಮೀಯನ ಪ್ರವಾದನ ಗ್ರಂಥದಲ್ಲಿ 70 ವರ್ಷ ಅವರು ಹೋದ್ರು. ಎಲ್ಲಿಗೆ? ಪ್ರವಾಸಿಗಳಿಗೆ ಹೋದ್ರು. ಆ ಸಂದರ್ಭದಲ್ಲಿ ದೇವರು ಯೆರೆಮೀಯನನ್ನ ಅಲ್ಲಿಗೆ ಕಳಿಸ್ಕೊಟ್ಟ. ಎಲ್ಲಿಗೆ? ಪ್ರವಾಸಿಗಳ ಮಧ್ಯದಲ್ಲಿ. ಯೆಹೆಜ್ಕೇಲನನ್ನ ಕಳಿಸ್ಕೊಟ್ಟ. ಎಲ್ಲಿಗೆ? ಪ್ರವಾಸಿಗಳ ಮಧ್ಯದಲ್ಲಿ. ಗೊತ್ತದಲ್ಲ? ಆದ್ರೆ ಆಫ್ಟರ್ ಮಲಾಕಿ ಗಾಡ್ ಬಿಕಮ್ ಸೈಲೆಂಟ್. ಸುಮಾರು 450-500 ವರ್ಷ ಅದನ್ನ ದೇವರು ಆಲ್ರೆಡಿ ಹೇಳ್ಬಿಟ್ಟ. ಐ ಆಮ್ ಗೋಯಿಂಗ್ ಟು, ನಾನು ಒಂದು ದೊಡ್ಡ ಬರಗಾಲವನ್ನ ಕೊಡ್ತೇನೆ ಇವರಿಗೆ. ನೋಡಿ, ಅಬ್ರಹಾಮನ ಕಾಲದಲ್ಲಿ ಬರಗಾಲ ಇತ್ತು, ಇಸಾಕನ ಕಾಲದಲ್ಲಿ ಬರಗಾಲ ಇತ್ತು. ಗೊತ್ತಲ್ಲ? ಬರಗಾಲ ಇವೆಲ್ಲ ಆಹಾರದ ಬರಗಾಲ. ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ ಬರಗಾಲದ ಅನೇಕ ವಿಚಾರಗಳು. ಆದ್ರೆ ಇಲ್ಲಿ ದೇವರು ಬರಮಾಡಿದಂತ ಬರಗಾಲ ಅನ್ನುವಂಥದ್ದು ಆಹಾರದ ಬರಗಾಲವಲ್ಲ, ನೀರಿನ ಬರಗಾಲವಲ್ಲ, ಬದಲಾಗಿ ಯೆಹೋವನ ವಾಕ್ಯದ ಬರಗಾಲ. ಈ 21ನೇ ಶತಮಾನದಲ್ಲೂ ಸಂಭವಿಸಿರುವಂಥದ್ದು ಇದೆ. ಇವತ್ತು ವಿ ಹ್ಯಾವ್ ಮನಿ. ನೋಡಿ, 10ನೇ ಕ್ಲಾಸ್ ಪಾಸ್ ಆಗಿರುವಂತ ಹುಡುಗನ ಕೈಯಲ್ಲಿ ನೋಡ್ರೆ ಇವತ್ತು ಅವನಿಗೆ ಒಂದು ಕೆಲಸ ಸಿಕ್ಕಿದ್ರೆ ಒಂದು 30,000 ರೂಪಾಯಿ ಸಂಬಳ ಸಿಕ್ಕುತ್ತೆ. ಮನಿ ಡಸಂಟ್ ಮ್ಯಾಟರ್ ನೌ. Everybody have money. So people, they don't know what to do, especially young people. ಶನಿವಾರ ಆದ್ರೆ ಶುಕ್ರವಾರ ಆಗ್ಬಿಟ್ಟು ಏನ್ ಮಾಡ್ತಾರೆ?
ಗಾಡಿಗಳಿಗೆ ಪೆಟ್ರೋಲ್ ತುಂಬಿ ಹೋಗ್ತಾ ಇರ್ತಾರೆ. ಸೊ yesterday I was traveling. ಅಲ್ಲಿ ನಾನು ಹೋದಂತ ಗುಂಡ್ಲುಪೇಟೆಯಿಂದ ಮುಂದೆ ಹೋದಂತ ಸಂದರ್ಭದಲ್ಲಿ ಆಲ್ ಯಂಗ್ಸ್ಟರ್ಸ್ ಬೈಕ್ಗಳಲ್ಲಿ, ಬುಲೆಟ್ಗಳಲ್ಲಿ. ಸೊ ದೇ ಆರ್ ಟ್ರಾವೆಲಿಂಗ್. ಸೊ ಎಂಜಾಯ್ ದ ಲೈಫ್ ಬಿಕಾಸ್ ದೇ ಹ್ಯಾವ್ ಮನಿ. ದುಡ್ಡಿಲ್ಲ ಅಂದ್ರೆ ಪರವಾಗಿಲ್ಲ, ಕ್ರೆಡಿಟ್ ಕಾರ್ಡ್ ಸಿಕ್ಕುತ್ತೆ, 30 ದಿನ ಆದ್ಮೇಲೆ ಕಟ್ಟಿದ್ರೆ ಸಾಕು. ಸೊ ಇಲ್ಲಿ ಅಮೋಸನ ಕಾಲದಲ್ಲಿ ದೇವರು ಒಂದು ಬರಗಾಲವನ್ನು ಬರಮಾಡ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅದು ಆಹಾರದ ಕ್ಷಾಮವಲ್ಲ, ನೀರಿನ ಕ್ಷಾಮವಲ್ಲ, ಮತ್ತೇನು ಯೆಹೋವನ ವಾಕ್ಯದ ಕ್ಷಾಮ ಇವತ್ತು ಇದೆ. ಯೆಹೋವನ ವಾಕ್ಯದ ಕ್ಷಾಮ ಇವತ್ತು. ಅದಕ್ಕೆ ಅನೇಕ ಸಭೆಗಳಲ್ಲಿ ಇವತ್ತು ನಮ್ಮ ಯವನಸ್ಥರಿಲ್ಲ. ಕ್ರೈಸ್ತ ಯವನಸ್ಥರು ಶನಿವಾರ ಏನ್ ಮಾಡ್ತಾರೆ, ಶುಕ್ರವಾರ ಸಾಯಂಕಾಲ ಜಾಗ ಖಾಲಿ ಮಾಡಿಬಿಡ್ತಾರೆ, ಮತ್ತೆ ಬರೋದು ಭಾನುವಾರ ಬೆಳಿಗ್ಗೆನೆ. ಯಾಕೆ ಸೋಮವಾರ ಕೆಲ್ಸಕ್ಕೆ ಹೋಗ್ಬೇಕಲ್ಲ. ವಾಕ್ಯ ಇಲ್ಲ, ಚರ್ಚಿಗೆ ಬಂದ್ರೆ ಏನ್ ಸಿಗುತ್ತೆ, ಇದೆ ಮಣ್ಣು. ಸೊ ಇಲ್ಲಿ ಯೆಹೋವನ ವಾಕ್ಯದ ಕ್ಷಾಮ. ಮಲಾಕಿಯ ನಂತರ ಅಂದ್ರೆ BC 430 ನಂತರ ಸ್ನಾನಿಕನಾದ ಯೋಹಾನನ್ನು ಜನಿಸುವ ತನಕ there is no ಕಾಂಟ್ಯಾಕ್ಟ್ ವಿತ್ ಗಾಡ್. ಸೊ BC 6 ಸ್ನಾನಿಕನಾದ ಯೋಹಾನನ ಜನನ ಆಗ್ತದೆ. ಅದಾಗಿ 30 ವರ್ಷ ಆದ್ಮೇಲೆ ಸ್ನಾನಿಕನಾದ ಯೋಹಾನ ತನ್ನ ಸೇವೆಯನ್ನು ಪ್ರಾರಂಭ ಮಾಡ್ದ. ಸೊ ದೇವರು ಸುಮಾರು 500 ವರ್ಷಗಳ ನಂತರವಾಗಿ ತನ್ನ ಸಂದೇಶವನ್ನು ಜನರಿಗೆ ತಿಳಿಸಿದ್ರು. ಏನು ಸಂದೇಶ? ಅದು ಇಂಪಾರ್ಟೆಂಟು. ತೆಗಿರಿ ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ ಅದರ 1ನೇ ವಾಕ್ಯ. ಏನು ಸಂದೇಶ? ಅಲ್ಲಿ ಬರೆಯಲ್ಪಟ್ಟಿರುವಂತಹ ಸಂದೇಶ, ಆ ದಿನದಲ್ಲಿ ಸ್ನಾನಿಕನಾದ ಯೋಹಾನನು ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ, ಟು ಟರ್ನ್ ಟುವರ್ಡ್ಸ್ ಗಾಡ್. ಅದು ಮಾತ್ರವಲ್ಲ, ಅವನೇನ್ ಮಾಡ್ತಾ ಇದ್ದ 5ನೇ ವಾಕ್ಯ, ಆಗ ಯೆರೂಸಲೇಮು, ಯೂದಾಯ, ಯೋರ್ದಾನ್ ಸುತ್ತಲಿರುವ ಎಲ್ಲ ಸೀಮೆ ಜನರು ತಮ್ಮ ತಮ್ಮ ಪಾಪಗಳನ್ನು ಹೇಳಿಕೊಂಡು ಯೋರ್ದಾನೊಳಗೆಯಲ್ಲಿ ಅವನಿಂದ ದೀಕ್ಷಾಸ್ನಾನ ಮಾಡಿಸ್ಕೊಳ್ತಾ ಇದ್ರು. ಟರ್ನ್ಸ್ ಟುವರ್ಡ್ಸ್ ಗಾಡ್ ಅದೇನು? ಇವಾಗ ಹೇಳ್ತೇನೆ. ದೇವರು ಅಬ್ರಹಾಮನಿಗೆ ಹೇಳಿದ್ರು, ನಿಮ್ಮಲ್ಲಿ ಹುಟ್ಟುವಂತಹ ಪ್ರತಿ ಗಂಡಸರಿಗೆ 7th ಡೇ, 8ನೇ ದಿನದಲ್ಲಿ ಏನ್ ಮಾಡ್ಬೇಕು? ಸುನ್ನತಿ ಮಾಡಿಸ್ಬೇಕು. 8th ಡೇ, 8ನೇ ದಿನದಲ್ಲಿ ಸುನ್ನತಿ ಮಾಡಿಸ್ಬೇಕು. ಸೊ ಸುನ್ನತಿ ಮಾಡಿಸಿಕೊಳ್ಳದಂತವರನ್ನ ಏನ್ ಮಾಡಬೇಕು? ಕುಲದಿಂದ ತೆಗೆದುಹಾಕ್ಬೇಕು. ಕುಲದಿಂದ ತೆಗೆದುಹಾಕ್ಬೇಕು. ಸೊ ಈಗ ಇಸ್ರಾಯೇಲರು ಬಾಹ್ಯವಾದ ಸುನ್ನತಿಯನ್ನ ಪಡಕೊಳ್ಳುವಂತವರಾಗಿದ್ರು. ಆದರೆ ಹೊಸ ಒಡಂಬಡಿಕೆಯ ಕಾಲದಲ್ಲಿ ಅಂದ್ರೆ ಯೇಸುಸ್ವಾಮಿಯ ಜನನದ, ಯೇಸುಸ್ವಾಮಿಯ ಐಹಿಕ ಸೇವೆಯ ನಂತರದ ದಿನದಲ್ಲಿ ಸೊ ಕೆಲವು ಯಹೂದ್ಯರೇನ್ ಮಾಡಿದ್ರು? ಬಾಹ್ಯವಾದ ಸುನ್ನತಿಯ ಬದಲಾಗಿ ಸೊ ತಮ್ಮ ಮಕ್ಕಳು ಏನೇನ್ ಮಾಡ್ತಾ ಇದ್ರು? ಈ ಆಲಯಕ್ಕೆ ತಂದ್ರು ಸಿಂಪಡಣೆಯ ಒಂದು ದೀಕ್ಷಾಸ್ಥಾನವನ್ನು ಕೊಡೋದಕ್ಕೆ ಪ್ರಾರಂಭ ಮಾಡಿದ್ರು. ಇದು ನಡೆದಂಥದ್ದು ಯಾವಾಗ? 2ನೇ ಶತಮಾನದಲ್ಲಿ. ಸೊ ಅಂದಿನಿಂದ ಕೆಲವು ಸಭೆಗಳು ಇದನ್ನ ಪ್ರಾಕ್ಟೀಸ್ ಮಾಡಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ. ಯು ನೋ ದ ರಿಯಾಲಿಟಿ, ಯು ನೋ ದ ಹಿಸ್ಟರಿ. ಎಲ್ಲ ಒಂದೇ ಅಂತ ಹೇಳಕ್ಕಾಗಲ್ಲ. ವಾಟ್ ದ ಬೈಬಲ್ ಸೇ? ಯೇಸುಸ್ವಾಮಿ 8ನೇ ದಿನದಲ್ಲಿ ಸುನ್ನತಿ ಮಾಡಿಸಿಕೊಂಡಂತ ವ್ಯಕ್ತಿ. ಯೇಸುಸ್ವಾಮಿ ದೀಕ್ಷಾಸ್ಥಾನವನ್ನು ತೆಗೆದುಕೊಳ್ಳುವಂತ ಅವಶ್ಯಕತೆ ಇಲ್ಲ. ಯಾರಿಗೆ ದೀಕ್ಷಾಸ್ಥಾನ? ಯೋಹಾನ 3ರಲ್ಲಿ ನೋಡಿ, ಜನರು ತಮ್ಮ ಪಾಪಗಳನ್ನು ಅರಿಕೆ ಮಾಡಿಕೊಂಡು ದೀಕ್ಷಾಸ್ನಾನ ಮಾಡಿಕೊಂಡ್ರು.
ಪಂಚಾಶತ ಮಂದಿರದಲ್ಲಿ ಪೇತ್ರಗೆ ಏನು ಪ್ರಸಂಗ ಮಾಡಿದ್ದು? ನೀವು ನಿಮ್ಮ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸ್ಕೊಳ್ರಿ. ಯೇಸು ಸ್ವಾಮಿ ಯಾಕೆ ದೀಕ್ಷಾಸ್ನಾನ ಮಾಡಿಸ್ಕೊಂಡ್ರು? ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ಅಲ್ಲ, ಧರ್ಮಶಾಸ್ತ್ರದ ನೆರವೇರಿಕೆಗೋಸ್ಕರವಾಗಿ ಅಂತ ಹೇಳ್ಬಿಟ್ಟು ಈ ಸ್ಪ್ರಿಂಕಲ್ ಬ್ಯಾಪ್ಟಿಸಮ್ ಸಭೆ ತಪ್ಪು, ಮುಳುಗುವಂತ ಸರಿ ಎಂಬುದಾಗಿ ನಾನು ಹೇಳ್ತಾ ಇಲ್ಲ. ಮುಳುಗು ಸಭೆಗಳಲ್ಲಿ ಇವತ್ತು ದೊಡ್ಡ ದುರುಪದೇಶ ತುಂಬಿಕೊಂಡಿದೆ. ಮುಳುಗುವಂತ ಸಭೆಯವರು ಏನ್ ಹೇಳ್ತಾರೆ? ಸೊ ನಿಮ್ಮ ಕಷ್ಟಗಳ ಪರಿಹಾರಕ್ಕೋಸ್ಕರವಾಗಿ ಮುಳುಗುರಿ. ಈ ಮುಳುಗಿಸುವ ಸಭೆಯವರೇ. ಸೊ ನಿಮ್ಮ ಸಭೆಯ ಸದಸ್ಯತ್ವವನ್ನ ಜಾಸ್ತಿ ಮಾಡೋದಿಕ್ಕೆ ಜನರನ್ನ ಮುಳುಗಿಸ್ಬೇಡ್ರಿ. ಆಮೇಲೆ ಅವ್ರು ಹೊಡೆದ್ರು ಇವ್ರು ಹೊಡೆದ್ರು, ಪೀಡನತೆ ಹೇಳ್ಬಿಟ್ಟು ಉಪಯೋಗ ಇಲ್ಲ. ದೇವರ ವಾಕ್ಯದ ಪ್ರಕಾರವಾಗಿ ಮಾಡಿ ಏನು ಸಂಭವಿಸೋದಿಲ್ಲ. ಚರಿತ್ರೆ ಇದೆ ಪ್ರಿಯರೇ. ಸೊ ಈ ಮುಂದಾನೆಯಲ್ಲಿ ನಾವು ಯೋಚನೆ ಮಾಡಬೇಕು. ಸೊ ದೀಕ್ಷಾಸ್ಥಾನ ಅನ್ನುವಂಥದ್ದು ಕಷ್ಟಗಳ ಪರಿಹಾರಕ್ಕೋಸ್ಕರವಾಗಿ ಇರುವಂತಹ ಒಂದು ಕಾರ್ಯವಲ್ಲ. ಸೊ ದೀಕ್ಷಾಸ್ಥಾನ ಅನ್ನುವಂಥದ್ದು ಕರ್ತನ ಭೋಜನದಲ್ಲಿ ಪಾಲುಗಾರರಾಗುವುದಕ್ಕೆ ಇರುವಂತಹ ಸಮ್ಮತಿ ಪತ್ರವಲ್ಲ. ದೀಕ್ಷಾಸ್ಥಾನ ಅನ್ನುವಂಥದ್ದು ಸಭೆಯ ಸದಸ್ಯತ್ವವನ್ನು ಪಡೆದುಕೊಳ್ಳುವುದಕ್ಕೆ ಇರುವಂತಹ ಅನುಮತಿ ಪತ್ರವಲ್ಲ. ದೀಕ್ಷಾಸ್ಥಾನ ಅನ್ನುವಂಥದ್ದು ನಿನ್ನ ವಿವಾಹಕ್ಕೆ ಇರುವಂತಹ ಹೆದ್ದಾರಿಯಲ್ಲ. ಇವತ್ತು ಸಭೆಗಳಲ್ಲಿ ದೀಕ್ಷಾಸ್ಥಾನ ಅನ್ನುವಂಥ ಇದಾಗಿದೆ. ಏನು? ಒಂದು, ಕರ್ತನ ಭೋಜನದಲ್ಲಿ ಪಾಲುಗಾರರಾಗುವಂಥದ್ದು. ಎರಡು, ಸಭೆಯ ಸದಸ್ಯತ್ವವನ್ನು ಪಡೆದುಕೊಳ್ಳುವಂಥದ್ದು. ಮೂರು, ವಿವಾಹಕ್ಕೆ ಬೇಕಾದಂತಹ ಅನುಮತಿ. ನಾಲ್ಕು, ನಮ್ಮ ಮರಣದ ನಂತರ ನಮಗೆ ಊತಾಕ್ಬೇಕಾದ್ರೆ ಅವರು ಈ ಶುಡ್ ಬಿ ದ ಪಾರ್ಟ್ ಆಫ್ ದ ಚರ್ಚ್ ಮೆಂಬರ್. ಸೊ ಇದನ್ನ ಹೊಂದಿಕೊಳ್ಳುವುದಕ್ಕೆ ಇರುವಂಥದ್ದಲ್ಲ ದೀಕ್ಷಾಸ್ಥಾನ. ಮತ್ತೆ ದೀಕ್ಷಾಸ್ಥಾನ ಅಂದ್ರೆ ಏನು? ದೀಕ್ಷಾಸ್ಥಾನ ಅಂದ್ರೆ ನಮ್ಮ ಪಾಪವನ್ನ ಪರಿಪೂರ್ಣವಾಗಿ ಏನ್ ಮಾಡುವಂಥದ್ದು? ಮುಳುಗಿಸುವಂಥದ್ದು. ಯೋಚನೆ ಮಾಡಿ, ನಾವು ನಿಜವಾಗಲೇ ದೇವರಿಂದ ಮೇಲಿಂದ ಹುಟ್ಟಿದ್ದೇವ? ನೋಡಿ, ಬಿದ್ರೇನು ಮೀಸೆ ಮಣ್ಣಾಗಿಲ್ಲ ಅನ್ನುವಂತಹ ರೀತಿಯಲ್ಲಿ ನಾವು ಬದುಕಬಾರದು. ನಾವು ಹಂಗೆ ನಿಜವಾದಂತಹ ವ್ಯಕ್ತಿತ್ವ ಅಂದ್ರೆ ಟು ಕರೆಕ್ಟ್ ದೆಮ್ಸೆಲ್ಫ್. ಆಗ ನಾವು ಕೇಳ್ಬೋದು, ಮಾರ್ಟಿನ್ ಲೂಥರ್ ರಿಫಾರ್ಮೇಶನ್ ಕಾಲದಲ್ಲಿ ಯಾಕೆ ಮಾರ್ಟಿನ್ ಲೂಥರ್ ದ ಜಸ್ಟ್ ಶಾಲ್ ಲಿವ್ ಬೈ ಫೇತ್, ನೀತಿವಂತನು ನಂಬಿಕೆಯಿಂದಲೇ ಬದುಕ್ತಾನೆ ಎಂಬ ರೋಮ ಪತ್ರಿಕೆಯ ವಾಕ್ಯವನ್ನ ಓದಿ 99 ಥೀಸಿಸ್ಗಳನ್ನ ಬರೆದು ಆ ಜರ್ಮನಿಯ ಆ ಒಂದು ದೇವಾಲಯದ ಮಳೆಗಳಲ್ಲಿ ಒಡೆದು ಒಂದು ರಿಫಾರ್ಮೇಶನ್, ಒಂದು ಪ್ರೊಟೆಸ್ಟೆಂಟ್ ಮೂವ್ಮೆಂಟಿಗೆ, ಒಂದು ಪ್ರೊಟೆಸ್ಟೆಂಟ್ ಕ್ರಾಂತಿಗೆ ನಾಂದಿ ಮಾಡರಲ್ಲ, ಅವ್ರು ಯಾಕೆ ಇದನ್ನ ಎದುರಿಸಲಿಲ್ಲ ಎಂಬುದಾಗಿ ಕೇಳುವಂತವ್ರು ಇರ್ತಾರೆ. ಅವು ಸರಿ, ಯಾಕೆ ಎದುರಿಸಿಲ್ಲ? ಮಾರ್ಟಿನ್ ಲೂಥರ್ ಅವರು ಯಾವತ್ತೂ ಕ್ಯಾಥೋಲಿಕ್ ಸಭೆಗೆ ವಿರುದ್ಧವಾಗಿ ನಿಂತ ವ್ಯಕ್ತಿ ಅಲ್ಲ. ಅವರ ಬೋಧನೆಯ ಕೆಲವು ಪ್ರಶ್ನೆಗಳಿಗೆ ಉತ್ತರ ಸಿಕ್ಬೇಕಾಯಿತು. ಅದರಲ್ಲಿ ಈ ಪ್ರಶ್ನೆ ನಾವು ಸೇರಿಸಿಲ್ಲ ಅಷ್ಟೇ. ಅವರು ದಟ್ ಮೀನ್ಸ್ ಅವರಿಗೆ ಓಕೆ ಆಗಿತ್ತು. ಅವರಿಗೆ ಓಕೆ ಆದ್ರೆ ನನಗೆ ಓಕೆ ಅಲ್ಲ ಪ್ರಿಯ. ಇದು ಏನ್ ಹೇಳ್ತಾ ಇದೆ, ಸತ್ಯವೇದ ಏನ್ ಹೇಳ್ತಾ ಇದೆ, ಅದು ಇಂಪಾರ್ಟೆಂಟ್ ನಮಗೆ. ವಾಟ್ ಇಸ್ ಬ್ಯಾಪ್ಟಿಸಮ್? ಏನು ದೀಕ್ಷಾಸ್ಥಾನ? ಸೊ ದೀಕ್ಷಾಸ್ಥಾನ ನನ್ನ ವಿವಾಹದ ಅನುಮತಿ ಪತ್ರನ. ಸೊ ದೀಕ್ಷಾಸ್ಥಾನ ಅನ್ನುವಂಥದ್ದು ನನ್ನ ಮರಣಕ್ಕೆ, ನನ್ನ ಹೂಡಿಡುವಿಕೆಗೆ ಇರುವಂತಹ ಅನುಮತಿ ಪತ್ರನ.
ಕ್ರಿಸ್ತನಲ್ಲಿ ಸೇರುವುದಕ್ಕೆ. ಸೊ ಕ್ರಿಸ್ತನಲ್ಲಿ ಸೇರಬೇಕಾದ್ರೆ ನೀನು ಸೈತಾನನ ಕಡೆಯಿಂದ ಈ ಕಡೆ ಬರಬೇಕು. ಸೈತಾನನ ಕಡೆಯಿಂದ ಈ ಕಡೆ ಬರಬೇಕಾದ್ರೆ ನಿನ್ನ ಪಾಪ ಪರಿಹಾರ ಆಗಬೇಕು. ಗೊತ್ತಾಯ್ತಲ್ಲ? ವಿತೌಟ್ ದಟ್ ಆಗಲ್ಲ. ಅದಕ್ಕೆ ಇಲ್ಲಿ ರೋಮಾ ಪತ್ರಿಕೆಯಲ್ಲಿ ಪೌಲ ಹೇಳಿದ್ದು ಏನ್ ಹೇಳ್ತಾ ಇದ್ದಾನೆ? ನಾವು ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡೆವು. ನಾನು ಅದಕ್ಕೆ ಹೇಳಿದ್ದು ಸುಮಾರು 450-500 ವರ್ಷಗಳ ದೀರ್ಘವಾದಂತಹ ಸೈಲೆಂಟ್ ಪೀರಿಯಡ್. ಅಲ್ಲಿ ಮಲಾಕಿ ಪ್ರವಾದನ ಗ್ರಂಥದಲ್ಲಿ ಪ್ರವಾದಿಯಾದ ಮಲಾಕಿ ಯಾಜಕರನ್ನ ಖಂಡಿಸುವಂಥದ್ದನ್ನ ನೋಡ್ತೇವೆ. ಅಂದ್ರೆ ಯೆಹೋವನು ಪ್ರವಾದಿಯಾದ ಮಲಾಕಿಯ ಮೂಲಕವಾಗಿ ಖಂಡಿಸುವುದನ್ನು ನೋಡ್ತೇವೆ. ಆಮೇಲೆ ನಿಲ್ಲಿಸ್ಬಿಟ್ರು, ದೇವರು ಮಾತಾಡದೆ ನಿಲ್ಲಿಸ್ಬಿಟ್ರು. ಗೊತ್ತು ಇವ್ರು ಉದ್ಧಾರ ಆಗಲ್ಲ ಅಂತ ಹೇಳ್ಬಿಟ್ಟು. ಸಮ್ ಪೀಪಲ್ ಇಸ್ ಲೈಕ್ ದಟ್ ಓನ್ಲಿ. ನಾವ್ ಎಷ್ಟು ಹೇಳಿದ್ರು ಅವ್ರು ಉದ್ಧಾರ ಆಗಲ್ಲ. ದೇ ನಾಟ್ ರೆಡಿ ಟು. ನಾನು ಅದಕ್ಕೆ ಹೇಳಿದ್ರು, ಬಿದ್ರೇನು ಮೀಸೆ ಮಣ್ಣಾಗಿಲ್ಲ ಅಂತ ಹೇಳ್ಬಾರ್ದು ನಾವು. ಇಫ್ ವಿ ವಾಂಟ್ ಟು ಕರೆಕ್ಟ್ ವಿ ಹ್ಯಾವ್ ಟು ಕರೆಕ್ಟ್ ಇಟ್. ಸಿ, ಸ್ಥಾನಮಾನ ಅನ್ನುವಂಥದ್ದು ನನಗಿರುವಂಥದ್ದಲ್ಲ ಪ್ರಿಯರೇ. ದೇವರು ಕ್ರೈಸ್ತತ್ವದಲ್ಲಿ ಆಧ್ಯಾತ್ಮಿಕತೆಯಲ್ಲಿ ನಮಗೆ ಸ್ಥಾನಮಾನವನ್ನು ಕೊಟ್ಟಿರುವಂಥದ್ದು ಜನರ ಒಳಿತಿಗಾಗಿ. ಮರಿಬ್ಯಾಡ್ರಿ. ಅದಕ್ಕೆ ನಾನು ಹೇಳ್ದಲ್ಲ. ಸೊ ಐ ಆಮ್ ಟೆಲಿಂಗ್ ಫ್ರಾಂಕ್ಲಿ, ಸಿಂಪಡಣೆಯ ಮೂಲಕವಾಗಿ ದೀಕ್ಷಾಸ್ನಾನ ಮಾಡಿಸಿಕೊಂಡಂತ ಅನೇಕರು ಸೀಕ್ರೆಟ್ ಆಗಿ ಗುಪ್ತವಾಗಿ ಮುಳುಗಿ ದೀಕ್ಷಾಸ್ನಾನ ಮಾಡಿಸಿಕೊಂಡವರಿದ್ದಾರೆ. ಇದರಲ್ಲಿ ವಿಶ್ವಾಸಿಗಳು ಮಾತ್ರವಲ್ಲ, ಧಾರ್ಮಿಕ ನಾಯಕರುಗಳು ಇದ್ದಾರೆ. ನೋ, ದಟ್ ಇಸ್ ನಾಟ್ ರೈಟ್. ನೋಡಿ, ಪೌಲ ಎ ವೆಲ್ ನೋನ್ ಫ್ಯಾರಿಸಿ, ಎ ವೆಲ್ ನೋನ್ ಟೀಚರ್. ದಮಸ್ಕದ ಹೆಬ್ಬಾಗಿಲಿನಲ್ಲಿ ಕರ್ತನ ದರ್ಶನವನ್ನು ಪಡೆದಂತಹ ಪೌಲ ಈ ಓಪನ್ಲಿ ಪ್ರೊಕ್ಲೈಮ್ ಕ್ರೈಸ್ಟ್. ಸೊ ಯಾವ ದಮಸ್ಕ ಪಟ್ಟಣದಲ್ಲಿದ್ದಂತಹ ಕ್ರೈಸ್ತರನ್ನ ಪೀಡಿಸುವುದಕ್ಕೋಸ್ಕರವಾಗಿ ಅನುಮತಿ ಪತ್ರದೊಂದಿಗೆ ಪೇತ್ರ ಇಲ್ಲಿಗೆ ದಮಸ್ಕ ಪಟ್ಟಣಕ್ಕೆ ಪ್ರವೇಶ ಮಾಡಿದ್ದು, ಅದೇ ದಮಸ್ಕ ಪಟ್ಟಣದಲ್ಲಿ ಏನ್ ಮಾಡ್ದ ನೋಡಿ. ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯ 19ನೇ ವಾಕ್ಯ. ಅವರ ಸಭಾಮಂದಿರದಲ್ಲಿ, ಅಂದ್ರೆ ಯಹೂದ್ಯರ ಸಭಾಮಂದಿರದಲ್ಲಿ ಯೇಸುವಿನ ವಿಷಯವಾಗಿ ಆತನೇ ದೇವಕುಮಾರನೆಂದು ಸಾರುವುದಕ್ಕೆ ಪ್ರಾರಂಭ ಮಾಡ್ದ. ನೋಡಿ 1ನೇ ವಾಕ್ಯ 9:1. ಸೌಲನು ಕರ್ತನ ಶಿಷ್ಯರ ಮೇಲೆ ರೌದ್ರನಾಗಿದ್ದು ಬೆದರಿಕೆಯ ಮಾತುಗಳನ್ನಾಡುತ್ತಾ ಅವರನ್ನು ಸಂಹರಿಸಬೇಕೆಂದು ಆಶೆ ಪಡುತ್ತಾ ಮಹಾಯಾಜಕನ ಬಳಿಗೆ ಹೋಗಿ, ಈ ಮಾರ್ಗವನ್ನು ಹಿಡಿದವರು ಯಾರಾದರೂ ಸಿಕ್ಕಿದರೆ ಅವರು ಗಂಡಸಾದರೂ ಹೆಂಗಸಾದರೂ ಸರಿಯೇ ಅವರನ್ನು ಬೇಡಿ ಹಾಕಿಸಿ ಯೆರೂಸಲೇಮಿಗೆ ತರುವಂತೆ ದಮಸ್ಕದಲ್ಲಿರುವ ಆಯಾ ಸಭಾಮಂದಿರಗಳಿಗೆ ನೀನು ಪತ್ರವನ್ನು ಕೊಡಬೇಕೆಂದು ಪತ್ರವನ್ನು ತೆಗೆದುಕೊಂಡು ದಮಸ್ಕಕ್ಕೆ ಪ್ರಯಾಣ ಮಾಡಿಸಿದಂತಹ ಈ ಸೌಲ ಪೌಲನಾಗಿ ಮಾರ್ಪಟ್ಟ ನಂತರ ಇದೇ ದಮಸ್ಕದ ಸಭೆಗಳಲ್ಲಿ ಯೇಸು ಕ್ರಿಸ್ತನೇ ದೇವಕುಮಾರನೆಂದು ಘಂಟಾಘೋಷವಾಗಿ ಸಾರ್ದ. ಇದು ಯಥಾರ್ಥವಾದಂತಹ ಮಾನಸಾಂತರ, ದೇವರ ಕಡೆಗೆ ತಿರುಗುವುದು. ಪ್ರೀತಿಯ ಕ್ರೈಸ್ತ ನಾಯಕರೇ, ಸೊ ನಿಮಗೆ ಉಪದೇಶ ಮಾಡುವಂತಹ ದೊಡ್ಡ ವ್ಯಕ್ತಿ ನಾನಲ್ಲ. ಆದರೆ ಈ ಮುಂಜಾನೆಯಲ್ಲಿ ದೇವರ ವಾಕ್ಯವನ್ನ ಆಧಾರವಾಗಿಟ್ಕೊಂಡು ನಾನು ಹೇಳ್ತೇನೆ, ನಮ್ಮ ಕೆಲವು ಆಚಾರಗಳು, ನಮ್ಮ ಕೆಲವು ಆಚರಣೆಗಳು ಜನರನ್ನು ದುರ್ಬೋಧನೆಯ ಕಡೆಗೆ ತಳ್ಳುವುದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಮತ್ತೆ ಹೇಳ್ತೇನೆ, ನಾವು ಕೈಕೊಂಡಿರುವ ಕೆಲವು ದುರ್ಬೋಧನೆಗಳು, ಆಚಾರಗಳು, ದುರಾಚಾರಗಳು ನಮ್ಮ ವಿಶ್ವಾಸಿಗಳನ್ನ ಅಥವಾ ನಿಮ್ಮ ವಿಶ್ವಾಸಿಗಳನ್ನ ದುರ್ಬೋಧಕರ ಬಲೆಗೆ
ಸಿಕ್ಕಿ ಹಾಕಿಕೊಳ್ಳುವುದಕ್ಕೆ ಅವಕಾಶ ಕೊಡಬೇಡ್ರಿ. ಯಾವುದನ್ನ ಸರಿಪಡಿಸ್ಕೊಳ್ಬೇಕು ಅದನ್ನ ಸರಿಪಡಿಸ್ಕೊಳ್ರಿ. ನೋಡಿ, ಅಪೊಸ್ತಲರ ಕೃತ್ಯ 15ನೇ ಅಧ್ಯಾಯದಲ್ಲಿ ಅನ್ಯ ಜನರು ಏನ್ ಮಾಡಿದ್ರು? ಕ್ರಿಸ್ತನನ್ನು ಅಂಗೀಕಾರ ಮಾಡಿದ್ರು. ಯಹೂದ್ಯರಲ್ಲಿ ಕೆಲವರು ಹೋಗಿ ಹೇಳಿದ್ರು, ಮೋಶೆಯ ಧರ್ಮಶಾಸ್ತ್ರವನ್ನು ನೀವು ಪಾಲನೆ ಮಾಡಬೇಕು, ಸುನ್ನತಿಯನ್ನು ನೀವು ಸುನ್ನತಿಯನ್ನು ಮಾಡಿಸ್ಕೊಳ್ಬೇಕು ಎಂಬ ಕೆಲವು ಆಚಾರಗಳನ್ನು ಹೇಳಿದ್ರು. ಆದರೆ ಅಲ್ಲಿ ಜೆರುಸಲೇಮ್ ಕೌನ್ಸಿಲ್ ಒಂದು ಮಾತಾಡು, ಅನ್ಯರಲ್ಲಿ ಕ್ರಿಸ್ತನನ್ನ ಅಂಗೀಕಾರ ಮಾಡುವುದಕ್ಕೆ ಯಾರಿಗೂ ತೊಂದರೆ ಪಡಿಸಬಾರದು. ಮತ್ತೆ ಏನ್ ತೊಂದರೆ ಏನು? ಪ್ರಿಯ, ಯಾಕೆ? ವೈ ವಿ ಆರ್ ನಾಟ್ ರೆಡಿ ಟು ಕರೆಕ್ಟ್ ಅವರ್ ಮಿಸ್ಟೇಕ್ಸ್? ಸೊ ನಮ್ಮ ಪೂರ್ವ ಪಿತೃಗಳು ಮಾಡಿದಂತಹ ತಪ್ಪುಗಳನ್ನ ದೇವರು ತನ್ನ ವಾಕ್ಯದ ಮೂಲಕ ನಮಗೆ ತಿಳಿಸುವಾಗ ಅದನ್ನ ಸರಿಪಡಿಸುವುದಕ್ಕೆ ನಾವು ಯಾಕೆ ತಯಾರಿಲ್ಲ? ಯಾಕೆ ಅದನ್ನೇ ಜೋತ್ ಬಿಟ್ಕೊಂಡಿದ್ದೀರಾ? ಸುನ್ನತಿಯನ್ನ ಏನು? ಕ್ರಿಸ್ತನ ಸುನ್ನತಿ ಅಂದ್ರೆ ಏನು? ಕೊಲೊಸ್ಸೆ ಪತ್ರಿಕೆ 2ನೇ ಅಧ್ಯಾಯ ಪೌಲ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ ಪ್ರಿಯರೇ. ಅದರ 11ನೇ ವಾಕ್ಯ, ಈ ಸುನ್ನತಿಯು ಕೈಯಿಂದ ಮಾಡಿದಲ್ಲ. ಹಳೆ ಒಡಂಬಡಿಕೆಯಲ್ಲಿ ಬಾಹ್ಯವಾದ ಸುನ್ನತಿ ಇತ್ತು, ಕೈಯಿಂದ ಮಾಡುವುದ ಸುನ್ನತಿ. ಆದ್ರೆ ಇಲ್ಲಿ ಪೌಲ ಹೇಳ್ತಾ ಇದ್ದಾನೆ, ಇದು ಕೈಯಿಂದ ಮಾಡಿದ್ದಲ್ಲ. ಪೌಲ ಸುನ್ನತಿಯನ್ನು ಪಡೆದುಕೊಂಡಂತ ವ್ಯಕ್ತಿ. ಪೌಲನಿಗಿಂತ ಜ್ಞಾನಿಗಳ ನಾವು ಅಲ್ವಲ್ಲ. ಇಲ್ಲಿ ಪೌಲ ಹೇಳ್ತಾ ಇದ್ದಾನೆ, ಏನ್ ಹೇಳ್ತಾ ಇದ್ದಾನೆ? ಈ ಸುನ್ನತಿಯು ಕೈಯಿಂದ ಮಾಡಿದ್ದಲ್ಲ, ಇದು ಪಾಪಾಧೀನ ಸ್ವಭಾವವನ್ನು ವಿಸರ್ಜಿಸುವುದೇ ಸುನ್ನತಿ. ಇದೇ ಕ್ರಿಸ್ತಿಯ ಸುನ್ನತಿ. ನೀವು ದೀಕ್ಷಾಸ್ಥಾನದಲ್ಲಿ ಕ್ರಿಸ್ತನೊಂದಿಗೆ ಹೂಡಲ್ಪಟ್ಟದರಿಂದಲೇ ಆ ಸುನ್ನತಿಯನ್ನು ಹೊಂದಿದ್ದೀರಿ. ಕ್ರಿಸ್ತನಲ್ಲಿ ದೀಕ್ಷಾಸ್ಥಾನದ ಮೂಲಕ ಹೂಡಲ್ಪಟ್ಟಾಗಲೇ ಆ ಸುನ್ನತಿ. ಇದು ಕೈಯಿಂದ ಮಾಡಿದಂತ ಸುನ್ನತಿ ಎಲ್ಲ ಇದು ಪ್ರಿಯರೇ. So we are stumbling block to our own believers. Sorry to say that. Sorry to say that. So our leadership, so ನಮ್ಮ ನಾಯಕತ್ವ, ನಮ್ಮ ಸ್ಥಾನಮಾನ, ಸೊ ನಮ್ಮ ಜನರು ಯಥಾರ್ಥವಾದ ದೇವರನ್ನ ಕಂಡುಕೊಳ್ಳುವುದಕ್ಕೆ ಅಡ್ಡಿಯಾಗಿ, ಸೊ ವಿ ಆರ್ ದ ಸ್ಟಂಬ್ಲಿಂಗ್ ಬ್ಲಾಕ್. ಸರ್ವಶಕ್ತನಾದ ದೇವರು ತಾನೇ ಆ ಪರಲೋಕದ ಜ್ಞಾನದಿಂದ ನಿಮ್ಮನ್ನು ತುಂಬಿಸಿ ಸರಿಪಡಿಸಿಕೊಳ್ಳಬೇಕಾದಂತಹ ಕೆಲವು ಆಚಾರಗಳನ್ನು ಸರಿಪಡಿಸಿಕೊಂಡು ದೇವರು ನಮಗೆ ವಹಿಸಿರುವಂತಹ ಆ ಒಂದು ಗ್ರೇಟ್ ಕಮಿಷನ್, ಆ ಒಂದು ಅಮೂಲ್ಯವಾದಂತಹ ನಿಯೋಗವನ್ನ ಮುಂದುವರಿಸಿಕೊಂಡು ಹೋಗುವುದಕ್ಕೆ ದೇವರು ನಿಮಗೆ ಸಹಾಯ ಮಾಡಲಿ. ಇಂದು ಕಾಣುವಂತಹ ಒನ್ ಮ್ಯಾನ್ ಆರ್ಮಿ ಶೋ ಅದೆಲ್ಲ ಕ್ರೈಸ್ತತ್ವ. ಅವರು ದುರುಪದೇಶಕರು. ಲುಕ್ ಬ್ಯಾಕ್, ಒಂದು 100 ವರ್ಷದ ಚರಿತ್ರೆಯನ್ನು ತೆಗೆದು ನೋಡಿ, ಯಾವ ರೀತಿಯಾಗಿ ಮತ್ತೊಮ್ಮ ಸಭೆಗಳು ಸುವಾರ್ಥೀಕರಣದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ರು. ಸೊ ಯಾವ ರೀತಿಯಾಗಿ CSI ಸಭೆಗಳು ಸುವಾರ್ಥೀಕರಣದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ರು. ಬಟ್ ವಾಟ್ ಹ್ಯಾಪನ್ ಟುಡೇ? we are unable to keep our flocks. ಸೊ ನಿಮಗಿರುವಂತಹ ಮಂದೆಯನ್ನು ಹಿಡಿದುಕೊಳ್ಳುವುದಕ್ಕೆ ನಿಮ್ಮಿಂದ ಸಾಧ್ಯವಾಗ್ತಾ ಇಲ್ಲ. ಅನೇಕರು ಸೀಕ್ರೆಟ್ ಆಗಿ ಹೋಗ್ತಾ ಇದ್ದಾರೆ.
ಅವರಿಗೆ ಕೆಲವು ಸತ್ಯಗಳು ಗೊತ್ತಾಗಿದೆ, ಬಟ್ ಅನ್ಫಾರ್ಚುನೇಟ್ಲಿ ಅವರು ದುರ್ಬೋಧಕರ ಕೈಗೆ ಬೀಳ್ತಾ ಇದ್ದಾರೆ. ದಟ್ ಇಸ್ ಟ್ರಾಜಿಡಿ. ದೀಕ್ಷಾಸ್ಥಾನ ಫ್ರಮ್ ಅಬೌವ್. ಈ ಮುಂಜಾನೆಯಲ್ಲಿ ಲೆಟ್ ಅಸ್ ಆಸ್ಕ್ ಅವರ್ಸೆಲ್ಫ್. ನೋಡಿ, ಯೋಹಾನನ ಸುವಾರ್ತೆ ಆದಿಕಾಂಡದಲ್ಲಿ ನಾವು ನೋಡ್ತೀವಿ, ಸುನ್ನತಿ ಮಾಡಿಸಿಕೊಳ್ಳದವನನ್ನ ಕುಲದಿಂದ ತೆಗೆದಾಕ್ಬೇಕು. ಇಲ್ಲಿ ಯೇಸು ಸ್ವಾಮಿ ತಾನೇ ಹೇಳ್ತಾ ಇದ್ದಾನೆ, ನೀನು ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ಕಾಣೋದಿಲ್ಲ. ಯು ವಿಲ್ ನೆವರ್ ಸಿ ದ ಕಿಂಗ್ಡಮ್ ಆಫ್ ಗಾಡ್. ನೋಡಿ, 1 ಕೊರಿಂಥ 6ನೇ ಅಧ್ಯಾಯದಲ್ಲಿ ಪೌಲನು ಹೇಳಿರುವಂಥದ್ದು, ಜಾರರು, ವಿಗ್ರಹಾರಾಧಕರು, ವ್ಯಭಿಚಾರಿಗಳು, ವಿಟರು, ಪುರುಷಗಾಮಿಗಳು, ಕಳ್ಳರು, ಲೋಭಿಗಳು, ಕುಡಿಕರು, ಬೈಯುವವರು, ಸುಳುಕೊಳ್ಳುವವರು ಇವರೊಳಗೆ ಒಬ್ಬರಾದರೂ ದೇವರ ರಾಜ್ಯಕ್ಕೆ ಬಾಧ್ಯರಾಗೋದಿಲ್ಲ ಎಂಬುದಾಗಿ ಹೇಳಿರುವಾಗ, ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನೀನು ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನ, ನೀನು ಮೇಲಿನಿಂದ ಹುಟ್ಟದಿದ್ದರೆ ದೇವರ ರಾಜ್ಯವನ್ನ ಕಾಣೋದಿಲ್ಲ. ಸೊ ನಾವು ದೀಕ್ಷಾಸ್ಥಾನದ ಮೂಲಕ ನಮ್ಮ ಪಾಪವನ್ನ ಸಮಾಧಿ ಮಾಡಿ ಹೊಸಬರಾಗಿ ಹುಟ್ಟಿದ್ದೇವಾ? ಇಲ್ಲದೆ ಹೋದ್ರೆ ಇದು ಸುಪ್ರಸನ್ನತೆಯ ಕಾಲ, ಇದು ರಕ್ಷಣೆಯ ದಿವಸ. ಸಮಯವನ್ನು ನಷ್ಟಪಡಿಸದೆ ನಾಯಕತ್ವದಲ್ಲಿರುವಂತಹ ವ್ಯಕ್ತಿಗಳು ಇದನ್ನು ಸರಿಪಡಿಸುವಂತವರಾಗಿ ಮಾರ್ಪಟ್ಟರೆ ನಮ್ಮ ದೇಶದಲ್ಲಿ ಸುವಾರ್ತೀಕರಣದ 2ನೆಯ ಕಿಚ್ಚು ಹಚ್ಚುವುದಕ್ಕೆ ಸಾಧ್ಯವಾಗ್ತದೆ. ಯಾವಾಗ ಸುವಾರ್ತೆಯ 2ನೇ ಕಿಚ್ಚು ಹಚ್ಚುತ್ತದೋ ಆಗ ಈ ದುರ್ಬೋಧನೆಯ ಗುಂಪು ನಿಶ್ಶೇಷವಾಗಿ ನಾಶವಾಗ್ತದೆ. ಈ ದುರ್ಬೋಧನೆಯ ಗುಂಪು ನಿಶ್ಶೇಷವಾಗಿ ನಾಶವಾಗಬೇಕಾದ್ರೆ ನೀವು ಎಚ್ಚೆತ್ಕೊಳ್ಬೇಕು. ಇನ್ನೊಂದು ವಿಚಾರವನ್ನು ಹೇಳ್ತೇನೆ, ಅತ್ಯಂತ ದುಃಖಕರವಾದಂಥ ವಿಚಾರವನ್ನು ಹೇಳ್ತೇನೆ. ಇವತ್ತು ಅನೇಕ ಸಭೆಗಳು ತಮ್ಮ ಸಭೆಗಳಲ್ಲಿ ಇಂತಹ ದುರ್ಬೋಧಕರನ್ನ ಸೇರಿಸ್ಕೊಂತಾರೆ, ರಿವೈವಲ್ ಮೀಟಿಂಗ್ ಮಾಡಕ್ಕೋಸ್ಕರ. ಸಾರಿ. ವಾಟ್ ಇಸ್ ರಿವೈವಲ್? 2 ಪದ ಒಂದು ಹಾಡು, 3 ಪದ ಒಂದು ಹಾಡು. ಅದೇ ಪ್ರಾರಂಭದಲ್ಲಿ ಹೇಳಿದಲ್ಲ, ಇಂದಿನ ಹಾಡುಗಳು ಸುವಾರ್ತೀಕರಣಕ್ಕೆ ತದ್ವಿರುದ್ಧವಾಗಿರುವಂಥದ್ದು. ಕ್ರೈಸ್ತರಾದ ನಮ್ಮ ಮೇಲೆ ಬಿದ್ದ ಭಾರವು ಸಾವಿರಾರು ಮಂದಿ ನಿತ್ಯ ಸಾಯುತ್ತಿರಲು, ಭ್ರಾತೃರಾದ ಅನ್ಯರನ್ನ ಪ್ರೀತಿಸಿ ಅವರನ್ನು ರಕ್ಷಕನ ಬಳಿಗೆ ಸೇರಿಸುವಂತಹ ದೌತ್ಯ ದೇವರು ನಿಮಗೆ ಕೊಟ್ಟಿರುವಾಗ, ನೋಡಿ ಎಷ್ಟ ಅತ್ಯಮೂಲ್ಯವಾದಂತಹ ಹಾಡು. ಅದು ಬಿಟ್ಬಿಟ್ಟು ಸಾಲ ಹೋಗುತ್ತೆ, ಅದು ಓಡುತ್ತೆ, ನಿರ್ಮಾ ವಾಷಿಂಗ್ ಪೌಡರ್ ನಿರ್ಮಾಣ ತರ, ಬನ್ನಿ ಮುಳುಗಿ ಹೋಗುತ್ತೆ ಮಣ್ಣು ಹೋಗುತ್ತೆ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನೇ, ಮತ್ತೊಂದು ಆವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ. ಬ್ಯಾಪ್ಟಿಸಮ್ ಬಾರ್ನ್ ಫ್ರಮ್ ಅಬೌವ್, ದೀಕ್ಷಾಸ್ಥಾನ ಮೇಲಿನಿಂದ ಹುಟ್ಟುವಂಥದ್ದು. ಕರ್ತನೆ, ನಾವೆಲ್ಲರೂ ಕರ್ತನೆ ವಿವಿಧ ಕಾಲಗಳಲ್ಲಿ ವಿವಿಧ ಸಂದರ್ಭಗಳಲ್ಲಿ ನಾವು ಈ ದೀಕ್ಷಾಸ್ಥಾನವೆಂಬ ಪರಿಪಾಠದ ಮೂಲಕವಾಗಿ ನಾವು ಹಾದು ಹೋಗಿದ್ದೇವೆ. ಅದು ಯಥಾರ್ಥವಾದಂಥ ಅರ್ಥವನ್ನು ಗ್ರಹಿಸಿ ಆ ಅರ್ಥಕ್ಕೆ ಅನುಸಾರವಾಗಿ ನಮ್ಮ ಜೀವಿತವನ್ನು ನಿರ್ವಹಿಸುವುದಕ್ಕೆ ನಮ್ಮಿಂದ ಕೃಪೆ ನಮಗೆ ಸಹಾಯ ಮಾಡಬಹುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ನಮ್ಮನ್ನು ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ಪ್ರಾರ್ಥನೆ ಕಳಿತಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇವೆ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ,
ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ನಮ್ಮೆಲ್ಲರ ಸಂಗಡ ಸದಾಕಾಲವು ನೆಲೆಗೊಂಡಿರಲಿ. ಸೊ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವಾದ ಮಾಡಲಿ. ಸೊ ಈ ವಾರ ದೀಕ್ಷಾಸ್ಥಾನ, ಮೇಲಿನಿಂದ ಹುಟ್ಟುವುದು, ಈ ವಾಕ್ಯ ಭಾಗವನ್ನು ಧ್ಯಾನ ಮಾಡಿ ಪ್ರತಿ ಕ್ರೈಸ್ತರು ಮೇಲಿನಿಂದ ದೇವರಿಂದ ಹುಟ್ಟಿದವರಾಗಿ ನಿಮ್ಮ ಜೀವಿತವನ್ನು ಜೀವಿಸಿರಿ. ಸರ್ವಕೃಪಾಳುವಾದ ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ.